ಹಾಯ್, ನಮಸ್ತೆ ಎಲ್ರಿಗೂ. ಇವತ್ತು ಪೊಲೀಸ್ ಎಕ್ಸಾಮ್ ಚೆನ್ನಾಗಾಗಿದೆ ಅಂತ ಹೇಳಿ ಅನ್ಕೊಳ್ತೀವಿ. ಸೊ ಇವತ್ತು ಆಗಿರುವಂತ ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ಸ್ ಏನೇನ್ ಕೇಳಿದಾರ ಮತ್ತು ಅದಕ್ಕೆ ಸಂಬಂಧಪಟ್ಟಂಗ ಕೀ ಆನ್ಸರ್ ಯಾವ್ದಿದೆ ಅಂತ. ಓಕೆ, ಇದು ಎಕ್ರೇಟ್ ಆಗಿರುವಂತ ಕೀ ಆನ್ಸರ್ ಇರಂಗಿಲ್ಲ. ಸೊ ಅದಕ್ಕೇನಂತಂದ್ರೆ ಕೆ ಇದವ್ರು ಏನ್ ಕೊಟ್ಟಿರ್ತಾರ ಅದೇ ಫೈನಲ್ ಕೀ ಆನ್ಸರ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆಗಿರುತ್ತೆ. ಹಾಗಾದ್ರೆ ಇವತ್ತಿನ ಫಸ್ಟ್ ಕ್ವಶನ್ ಏನಂತಂದ್ರೆ ದುಂಡಪ್ಪ ಸರ್ ನಿಮ್ ಜೊತೆಲಿ ಡಿಸ್ಕಷನ್ ಮಾಡ್ತಾರೆ. ರೈಟ್. ಪೇಪರ್ ಕೂಡ ಬಹಳ ಈಸಿ ಇದೆ, ಬಟ್ ಕೆಲವೊಂದು ಕ್ವಶನ್ ಪೇಪರ್ ಅಂತ ಆಲ್ಮೋಸ್ಟ್ ಮೊನ್ನೆ ತಾನೇ ಇದೆ ಸರ್. ಎಲ್ಲ ಸ್ಟೇಟ್ಮೆಂಟ್ ಬರ್ತಾವ. ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾ ಇದ್ದಾನೆ. ರೀಸೆಂಟ್ ಆಗಿ ಕೇಳಿದವ್ರ ಬಂದ ಕ್ವಶನ್ ಪೇಪರ್ ಆಲ್ಮೋಸ್ಟ್ ನಿಮ್ಗೆ ಒಂದ್ ಅರ್ಥ ಮಾಡ್ಕೊಡ್ರಿ. ಒಂದು ಸ್ಟೇಟ್ಮೆಂಟ್ ಬಿಟ್ರಪ್ಪ ಅಂದ್ರೆ ಏನ್ ಮಾಡ್ತಾನೆ ಹೇಳ್ರಿ, ಈ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾರೆ. ಸೊ ಅದರ ಫಸ್ಟ್ ಅಂತ ಬಂದಾಗ ಮೆಂಟಲ್ ಬಿಟ್ ಇದೆ. ಅದರ ಒಂದು ಕೀ ಆನ್ಸರ್ ಅಂತ ಬಂದಾಗ ದುಂಡಪ್ ಸರ್ ಕಡೆಯಿಂದ ನಾವು ಹ್ಯಾಂಡ್ ಓವರ್ ಮಾಡ್ತಾ ಇದ್ವಿ. ಆ ನಂತರ ಸುನಿಲ್ ಸರ್ ಎಕನಾಮಿಕ್ಸ್ ಮಾಡ್ತಾರೆ. ಅದೇ ತರ ಸೈನ್ಸ್ ಅಂತ ಬಂದಾಗ ನಿಮಗೆ ಏನಪ್ಪಾ ಅಂದ್ರೆ ನಮ್ಮ ಒಂದು ಗುರುಗಳು ಏನಪ್ಪಾ ಎಕ್ಸ್ಪ್ಲೇನ್ ಮಾಡ್ತಾರ. ಸೊ ಅವ್ರ ಮಾಸ್ಟರ್ ಅಕಾಡೆಮಿ ಡೈರೆಕ್ಟರ್. ಓಕೆನಾ? ಸೊ ಹಾಗಾದ್ರೆ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಕಂಟಿನ್ಯೂ ಮಾಡಿ. ಓಕೆ, ಹಾಗಾದ್ರೆ ನೋಡೋಣ ಬನ್ನಿ. ಮೊದಲ ಒಂದು ಪ್ರಶ್ನೆ ಯಾವ ರೀತಿ ಅಂತೇಳಿ ನೋಡ್ತಾ ಹೋದಾಗ, ಪ್ರತಿಯೊಂದು ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರುವ ಆಕೃತಿಗಳನ್ನು 3 ವರ್ಗಗಳ ಗುಂಪುಗಳಾಗಿ ಮಾಡಿ ಅಂತ ಕೊಟ್ಟಿದ್ದಾನೆ. ಒಂದು ಆಕೃತಿಗಳನ್ನು ಕೊಟ್ಟಿದ್ದಾನೆ. ಆ ಆಕೃತಿಗಳಿಗೆ ಸಂಬಂಧಪಟ್ಟಂತ ರಿಲೇಟೆಡ್ ಆಗಿರುವಂತ ಚಿತ್ರಗಳನ್ನು ನಾವು ಏನ್ ಮಾಡಬೇಕು, ಇಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ. ಹಾಗಾದ್ರೆ ಇದಕ್ಕೆ ಸರಿಯಾಗಿರುವಂತ ಒಂದು ಆನ್ಸರನ್ನ ನೋಡುವಂತ ಸಂದರ್ಭದಲ್ಲಿ, ಸರಿಯಾಗಿರುವಂತ ಒಂದು ಆನ್ಸರ್ಗಳನ್ನ ನೋಡ್ತಾ ಹೋಗುವಂತ ಸಂದರ್ಭದಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಆನ್ಸರ್ 4 ಇಸ್ ದ ರೈಟ್ ಆಗ್ತಾ ಹೋಗುತ್ತೆ. ಏನಾಗತ್ತೆ, ಆನ್ಸರ್ 4 ಇಸ್ ದ ರೈಟ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಯಾಕೆ ಸರ್ 4 ರೈಟ್ ಆಯ್ತು ಅಂತೇಳಿ ನಾವು ಏನ್ ಮಾಡ್ತೀವಿ ಅಂತಂದಾಗ, ಸಾಯಂಕಾಲ ಒಳಗಡೆ ಕ್ಲಾಸ್ ನಡೀತಾ ಇರತ್ತಲ್ಲ, ಆ ಕ್ಲಾಸ್ ಒಳಗಡೆ ಸಮಗ್ರವಾಗಿ ಏನ್ ಮಾಡ್ತಾ ಹೋಗ್ತೀವಿ, ಎಕ್ಸ್ಪ್ಲೇಷನ್ ಅನ್ನ ಕೊಡ್ತಾ ಹೋಗ್ತೀವಿ. ಎಸ್, ಓಕೆ. ಹಾಗಾದ್ರೆ ಇಲ್ಲಿ ನೋಡ್ಕೊಂಡ್ ಬಿಡ್ರಿ ಸರ್, ಇದು 1 3 ಯಾಕಾಗತ್ತೆ ಅಂತಂದಾಗ, ಇದು ಒಂದು ಆಕೃತಿ ಆಗ್ಬೇಕಾಗಿತ್ತು ಅಂತಂದ್ರೆ ಈ ರೀತಿ ಕೊಟ್ಟಿದ್ದಾನೆ ಅಂತಂದ್ರೆ, ಈ ರೀತಿ ಕೊಟ್ಟಿದ್ದಾನೆ ಅಂತಂದಾಗ ಇದೇ ಆಕೃತಿಯನ್ನು ನಾವು ಕೆಳಗಡೆ ಕೊಟ್ಟಾಗ ಏನಾಗುತ್ತೆ ಸರ್ ಅಂತಂದಾಗ ಒಂದು ರೌಂಡ್ ಆಗತ್ತೆ. ಅದಕ್ಕಾಗಿ 1 3 ಆಗತ್ತೆ. ಸರ್ 5 ಯಾಕಾಗತ್ತೆ ಸರ್ ಅಂತಂದಾಗ, ಇದನ್ನು ನಾವು ಕಟ್ ಮಾಡಿದಾಗ ಏನಾಗತ್ತೆ ಸರ್ ಅಂತಂದಾಗ ಅರ್ಧ ಆಗತ್ತೆ, ಅದು 5 ಆಗತ್ತೆ. ಈ ರೀತಿ ಏನ್ ಮಾಡ್ತಾ ಹೋಗಿದ್ದಾನೆ ಅಂತಂದಾಗ ನಿಮಗೆ ಇಲ್ಲಿ ಆಕೃತಿಗಳನ್ನು ಕೊಡ್ತಾ ಹೋಗಿದ್ದಾನೆ. ಅದೇ ಆಕೃತಿಗಳಿಗೆ ಸಂಬಂಧಪಟ್ಟಂತ ಅತ್ಯಂತ ಈಸಿ ಆಗಿರುವಂತ ಒಂದು ಪ್ರಶ್ನೆ ಆಗಿರುತ್ತೆ. ಅದಕ್ಕಾಗಿ ಅದನ್ನ ನೀವು ಏನ್ ಮಾಡ್ತಾ ಹೋಗ್ಬೇಕಾಗತ್ತೆ, ನೋಡ್ತಾ ಹೋಗ್ಬೇಕಾಗತ್ತೆ. ಎಸ್, ಹಾಗಾದ್ರೆ ಒಂದನೇ ಆನ್ಸರ್ ಏನಾಗಿರತ್ತೆ ಅಂತಂದಾಗ 4 ಆಗಿರತ್ತೆ. ನಾವು ಬಿಡಿಸುವಂತ ಸಿರೀಸ್ ನೋಡಿ D2 ಅದ ನೋಡ್ರಿ. ಯಾರಿಗೆ D2 ಅದಲ್ಲ ಅವರು ಕರೆಕ್ಟ್ ಆಗಿರುವಂತ ಆನ್ಸರ್ಗಳನ್ನ ನೀವು ಇಲ್ಲೇ ಕ್ಲಿಕ್ ಮಾಡ್ಕೋತಾ ಹೋಗಿ ಅಂತ ಹೇಳ್ತಾ, ಎಸ್ ನೆಕ್ಸ್ಟ್ ಪ್ರಶ್ನೆ ಏನು ಹೋಗೋಣ. ಹಾಗಾದ್ರೆ ಪ್ರಶ್ನೆ ಸಂಖ್ಯೆ 2 ಅಂತೇಳಿ ನೋಡ್ತಾ ಹೋಗ್ತೀವಿ. ಎಸ್, ಹಾಗಾದ್ರೆ ಪ್ರಶ್ನೆ ಸಂಖ್ಯೆ 2 ಅಂತೇಳಿ ನೋಡ್ತಾ ಹೋಗಿ, ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಬರುವ ಸಂಖ್ಯೆಯನ್ನು ಗುರುತಿಸಿ ಅಂತೇಳಿ ಕೊಡಲಾಗಿದೆ. ಪ್ರಶ್ನಾರ್ಥಕ ಚಿಹ್ನೆಯ ಅಲ್ಲಿ ಬರುವಂತ ಒಂದು ಸಂಖ್ಯೆ ಯಾವ್ದು ಬರುತ್ತೆ ಸರ್ ಇಲ್ಲಿ ಅಂತ ಕೊಟ್ಟಿದ್ದಾನೆ. 6 8 10 102. ಆ ನಂತರ ಈ ರೀತಿಯ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಕೊಡ್ತಾ ಹೋಗಿದ್ದಾನೆ. ಆನ್ಸರ್ ಯಾವ್ದಾಗ್ತಾ ಹೋಗುತ್ತೆ ಅಂತ ತಂದಾಗ 66 ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಎಸ್, ಎಕ್ಸ್ಪ್ಲನೇಷನ್ ಬೇಕಾಯ್ತು ಅಂತಂದಾಗ ನಾವು ಸಾಯಂಕಾಲ ನಮ್ಮ ಒಂದು ಕ್ಲಾಸ್ ಒಳಗಡೆ ಏನ್ ಮಾಡ್ತಾ ಹೋಗಿ ಸಂಪೂರ್ಣವಾದಂತ ವಿವರಣೆಗಳನ್ನ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದಾರೆ ಅಂತ ಹೇಳ್ತಾ ಹೋಗಿ, ಇವಾಗ ಓನ್ಲಿ ಆನ್ಸರ್ಗಳನ್ನ ಮಾತ್ರ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಎಸ್, ಬನ್ನಿ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ ಏನು ನೋಡ್ತಾ ಹೋಗೋಣ. ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವು 528 ಸೆಂಟಿಮೀಟರ್ ಹಾಗೂ ಅದರ ಓರೆ ಎತ್ತರವು 12 ಸೆಂಟಿಮೀಟರ್ ಆದರೆ ಶಂಕುವಿನ ತ್ರಿಜ್ಯ ಎಷ್ಟು ಅಂತೇಳಿ ಕೇಳಿದಾನೆ. ನೋಡಿ, ಬಹಳ ಚೆನ್ನಾಗಿರುವಂತ ಒಂದು ಪ್ರಶ್ನೆ ಏನು ಕೇಳಿದಾನೆ. ಆನ್ಸರ್ ಇಸ್ ದ 1 ಆಗತ್ತೆ. ಆನ್ಸರ್ ಏನಾಗತ್ತೆ, 1 ಆಗತ್ತೆ. ಎಸ್, ಇದನ್ನು ಕೂಡ ನೀವೇನ್ ಮಾಡ್ತಾ ಹೋಗ್ಬೇಕಾಗತ್ತೆ, ನೋಡ್ತಾ ಹೋಗ್ಬೇಕಾಗತ್ತೆ. ನೋಡ್ರಿ, ನಾವು ಪ್ರಶ್ನೆ ನಂಬರ್ 4, ಎಲ್ ಎಂದರೆ ಪ್ಲಸ್, ಎಂ ಎಂದರೆ ಮೈನಸ್ ಮತ್ತು ಎನ್ ಎಂದರೆ ಮೈನಸ್ ಎಂದಾದರೆ 1L9 M9 1 ಅಂತ ಕೊಟ್ಟಿದೆ, N1 ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಏನ್ ಆಗತ್ತೆ ಅಂತೇಳಿ ಕೇಳ್ತಾ ಇದ್ದಾನೆ. ಯಾವಾಗಲೂ ಕೂಡ ನೋಡ್ರಿ ಯಾವ ರೀತಿ ಕೇಳಿದ ಅಂತಂದಾಗ ಬಹಳ ಈಜಿ ಅದ. ಎಲ್ ಎಂಬುದು ಏನಿದೆ ಸರ್ ಅಂತಂದಾಗ ಮೈನಸ್ ಅದ. ಮೈನಸ್ ಅದ ಅಂತ ತಂದಾಗ ಇಲ್ಲಿ ಏನ್ ಕೊಟ್ಟಿದ್ದಾನು, 9 ಕೊಟ್ಟಿದ್ದಾನೆ. 9 - 9 ಆಗ್ಬೇಕಾಗತ್ತೆ. ಹೌದಾ, 9 - 9 ಆಗ್ಬೇಕಾಗತ್ತೆ. ಸರಿ, ಎಲ್ಲಿ ಏನಾಗದೆ ಅಂತಂದಾಗ 1 ಅಂತ ಕೊಡದಂಗೆನೆ ಅದು ಏನದ, ಮೈನಸ್ ಅದ. ಹಾಗಾದ್ರೆ ಏನದ ಸರ್, ಅದು ಮೈನಸ್ ಅದ. ಇಲ್ಲಿ ಕೂಡ ಏನಾಗತ್ತೆ ಸರ್ ಅಂತಂದಾಗ 0 ಆಗತ್ತೆ. 1 - 1 = 0 ಆಗತ್ತೆ. ಆನ್ಸರ್ ಇಸ್ ದ 0 ರೈಟ್ ಆನ್ಸರ್ ಆಗ್ತಾ ಹೋಗತ್ತೆ. ಆನ್ಸರ್ ಇಸ್ ದ 0 ರೈಟ್ ಆನ್ಸರ್ ಆಗ್ತಾ ಹೋಗತ್ತೆ. ಎಸ್, ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಎಸ್, ಹಾಗಾದ್ರೆ ಆನ್ಸರ್ ಏನಾಯ್ತು ಇದಕ್ಕೂ 3 ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಸಿ ಇಸ್ ದ ರೈಟ್ ಆನ್ಸರ್ 0. ಓಕೆ, 4ನೇ ಪ್ರಶ್ನೆಗೆ 0 ಆನ್ಸರ್ ಆಗ್ತಾ ಹೋಗುತ್ತೆ. ಇನ್ನು 5ನೇ ಪ್ರಶ್ನೆಯನ್ನು ನೋಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಪ್ಲಸ್ ಏನ್ ಕೊಟ್ಟಿದ್ದಾನೆ, ಬಾಕ್ಸ್ ಗಳನ್ನ ಕೊಟ್ಟಿದ್ದಾನೆ. ಪ್ಲಸ್ ಕೊಟ್ಟಿದ್ದಾನೆ, ಮೈನಸ್ ಕೊಟ್ಟಿದ್ದಾನೆ, ಇಂಟು ಕೊಟ್ಟಿದ್ದಾನೆ,
ಭಾಗಾಕಾರ ಕೊಟ್ಟಿದ್ದಾನೆ. ಆ ನಂತರದಲ್ಲಿ ಈ ರೀತಿಯ ಒಂದು ಚಿಹ್ನೆಗಳನ್ನ ಕೊಡ್ತಾ ಹೋಗಿದ್ದಾನೆ. ಕೆಳಗಿನ ಆಯ್ಕೆಗಳ ಸರಿಯಾದ ವಿವರಣೆಯನ್ನ ಉತ್ತರವನ್ನು ಆರಿಸಿ ಅಂತ ಕೊಡಲಾಗಿದೆ. ಎಸ್, ಯಾವ್ದು ಆನ್ಸರ್ಗಳ ಆಗ್ತಾ ಹೋಗುತ್ತೆ ಅಂತೇಳಿ ಇಲ್ಲಿ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಎಸ್, ಆನ್ಸರ್ ಏನಾಗತ್ತೆ ಸರ್? ಆನ್ಸರ್ 4 ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಯಾಕೆ ಸರ್ ಅಂತಂದಾಗ ಈ ಬಾಕ್ಸ್ ಗಳನ್ನ ಈ ರೀತಿ ಬರೆದಾಗ ಏನಾಗುತ್ತೆ, ಯಾವಾಗಲೂ ಕೂಡ ಏನಾಗುತ್ತೆ, ಪ್ಲಸ್ ಮೇಲೆ ಬರುತ್ತೆ, ಮೈನಸ್ ಕೆಳಗಡೆ ಬರುತ್ತೆ, ಇಂಟು ಐತಲ್ಲ ಇದು ಸೈಡ್ ಬರುತ್ತೆ, ಇಂಟು ಏನಾಗುತ್ತೆ ಸೈಡ್ ಬರುತ್ತೆ. ಎಸ್, ಓಕೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 6ನೇ ಪ್ರಶ್ನೆಗೆ ಸರಿಯಾಗಿರುವ ಉತ್ತರವನ್ನ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. 6ನೇ ಪ್ರಶ್ನೆಗೆ ಸರಿಯಾಗಿರುವ ಉತ್ತರ ಯಾವುದು ಸರ್ ಅಂತಂದಾಗ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಈ ಒಂದು ನಕ್ಷೆಯನ್ನು ಕೊಡಲಾಗಿದೆ. ಮೈಸೂರು ಜಿಲ್ಲೆಯ ಬೇರೆ ಬೇರೆ ವರ್ಷಗಳಲ್ಲಿ ಉತ್ಪಾದನೆ ಆದ ರಾಗಿ ಬೆಳೆಯನ್ನ ಸೂಚಿಸಲಾಗಿದೆ. ಒಂದು 100 ಕ್ವಿಂಟಲ್ ಅಂತ ಕೊಡಲಾಗಿದೆ. 1000 ಕ್ವಿಂಟಲ್ಗಳಲ್ಲಿ ಗುರುತಿಸಿದಾಗ ಆನ್ಸರ್ ಏನಾಗುತ್ತೆ ಅಂತಂದಾಗ 4 ಆಗುತ್ತೆ. ಎಸ್, ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಒಂದು ಕಾರಿನ ವೇಗವು ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ ನಂತೆ ಹೆಚ್ಚಿಸಲಾಗುತ್ತದೆ. ಮೊದಲ 1 ಗಂಟೆಯ ಅವಧಿಯಲ್ಲಿ ಕಾರು 35 ಕಿಲೋಮೀಟರ್ ದೂರವನ್ನು ಕ್ರಮಿಸಿದರೆ 7 ಗಂಟೆಗಳಲ್ಲಿ ಅದು ಕ್ರಮಿಸಿದ ದೂರವನ್ನು ಕಂಡುಹಿಡಿಯಿರಿ. ನೋಡಿ, 7ನೇ ಒಂದು ಪ್ರಶ್ನೆಗೆ ಸರಿಯಾಗಿರುವಂತ ಆನ್ಸರ್ ಯಾವ್ದಾಗ್ತಾ ಹೋಗುತ್ತೆ ಅಂತೇಳಿ ನೋಡ್ತಾ ಹೋಗ್ಬೇಕಾಗತ್ತೆ. ಎಸ್, ಏನಾಗತ್ತೆ ಸರ್ ಅಂತಂದಾಗ 329 ಕಿಲೋಮೀಟರ್. 2 ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. 2 ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಬನ್ನಿ. ನೆಕ್ಸ್ಟ್ ಪ್ರಶ್ನೆ 8ನೇ ಪ್ರಶ್ನೆ ಕೊಡಲಾಗಿದೆ. 8ನೇ ಪ್ರಶ್ನೆ ಏನಿದೆ ಸರ್ ಆನ್ಸರ್ ಅಂತ ತಂದಾಗ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಏನಾಗತ್ತೆ ಸರ್? 15 ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಅಂದ್ರೆ 500 ಮೇಲಿನ ಏಕಕಾಲಿಕ 40 ರಿಯಾಯಿತಿ, 40% ಮೇಲೆ ಕೇಳಿದ ರಿಯಾಯಿತಿ ಮೇಲೆ ಅದೇ ಮೊತ್ತದ ಮೇಲೆ 30 ಹಾಗೂ 10ರಷ್ಟು ಎಂಬ ಸತತ 2 ರೀತಿಗಳಲ್ಲಿ ನಡುವಿನ ವ್ಯತ್ಯಾಸ ಎಷ್ಟಾಗತ್ತೆ ಅಂತಂದಾಗ 15 ಇಸ್ ದ ರೈಟ್ ಆನ್ಸರ್ ಆಗ್ತಾ. ಎಸ್, ಹಾಗಾದ್ರೆ ಬನ್ನಿ ಪಟ ನೋಡ್ತಾ ಹೋಗೋಣ. 9ನೇ ಪ್ರಶ್ನೆಗೆ ಸರಿಯಾಗಿರುವ ಉತ್ತರ ಯಾವ್ದಾಗತ್ತೆ? ದಕ್ಷಿಣ ಆಗತ್ತೆ. ಯಾವ್ದಾಗತ್ತೆ ನೋಡ್ರಿ, ಪ್ರಕಾಶನು ರಂಗಮಂದಿರಕ್ಕೆ ಹೋಗಲು ಬಯಸುತ್ತಾನೆ. ಪೂರ್ವದಲ್ಲಿರುವ ತನ್ನ ಮನೆಯಿಂದ, ಪೂರ್ವ ಅಂತಂದಾಗ ಈ ಸೈಡ್ ಅಲ್ಲಿ ಬರುತ್ತೆ, ಮನೆಯಿಂದ ಪ್ರಾರಂಭಿಸುತ್ತಾನೆ. ಒಂದು ಅಡ್ಡ ರಸ್ತೆ ನಡುವಿಕೆ ಕ್ರಾಸಿಂಗ್ ಬರುತ್ತದೆ. ಬಲಕ್ಕೆ ಹೋಗುತ್ತಾನೆ. ನೋಡ್ರಿ, ಈ ಸೈಡ್ ಅಂತಂದಾಗ ಬಲ ಅಂದ್ರೆ ಮೇಲ್ಗಡೆ ಹೋಗ್ತಾನೆ, ಮೇಲಕ್ಕೆ ಹೋಗುತ್ತಾನೆ. ರಸ್ತೆ ವಿಶ್ವವಿದ್ಯಾಲಯದ ಕೊನೆಯಲ್ಲಿ ಇರುತ್ತದೆ. ನೇರವಾಗಿ ಮುಂದೆ ಆಸ್ಪತ್ರೆ ಇದೆ. ರಂಗಮಂದಿರ ಯಾವ ದಿಕ್ಕಿನಲ್ಲಿದೆ ಅಂತಂದಾಗ ದಕ್ಷಿಣ ದಿಕ್ಕದಲ್ಲಿದೆ. ಇದರ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಎಸ್, ಬನ್ನಿ ಹಾಗಾದ್ರೆ ಮುಂದೆ ನೋಡ್ತಾ ಹೋಗೋಣ. 10ನೇ ಪ್ರಶ್ನೆಗೆ ಸರಿಯಾಗಿರುವ ಉತ್ತರ ಯಾವುದು ಅಂತ ತಂದಾಗ ಈ ರೀತಿ ನೋಡಿ, ಕೆಳಗಿನ ಪದಗಳನ್ನ ಪದಕೋಶಗಳ ಡಿಕ್ಷನರಿ ಕ್ರಮದಲ್ಲಿ ಬರೆದಾಗ 3ನೇ ಸ್ಥಾನದಲ್ಲಿ ಬರುವ ಪದಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. 4 ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಎಸ್, ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇಲ್ಲಿ ಏನ್ ಕೊಡಲಾಗಿದೆ ಅಂತ ತಂದಾಗ ಮುಂದಿನ ಪ್ರಶ್ನೆ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಕೆಳಗಿನ ತೀರ್ಮಾನಗಳು, ಎಲ್ಲಾ ತೀರ್ಮಾನಗಳು ಓದಿ ಕೆಳಗಿನ ಸೂಕ್ತವಾದ ತೀರ್ಮಾನ ತೆಗೆದುಕೊಳ್ಳಿ. ಕೆಲವು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ. ಗಣಿತದಲ್ಲಿ ದುರ್ಬಲ ಆಗಿದವರೆಲ್ಲರೂ ಸಂಗೀತಗಾರರೇ. ನೋಡ್ರಿ, ಇಲ್ಲಿ ಏನ್ ಕೊಡಿದಾನೆ ಅಂತಂದಾಗ ಇಂತಹ ಪ್ರಶ್ನೆಗಳು ಬರ್ತವೆ, ರೀಸನಿಂಗ್ ಪ್ರಶ್ನೆಗಳು ಅಂತ ಕರ್ಕೊತಾ ಹೋಗ್ತೀವಿ. ಹಾಗೆ ಇದಕ್ಕೆ ಖಂಡಿತವಾಗಿ ಏನಾಗಿರುತ್ತೆ ಅಂತಂದಾಗ ಆನ್ಸರ್ ಏನಾಗಿರುತ್ತೆ ನೋಡ್ತಾ ಹೋಗ್ರಿ. ನೋಡ್ರಿ, ತೀರ್ಮಾನಗಳು ಸಂಗೀತ ಖಂಡಿತವಾಗಿ ತಪ್ಪು ಆಗಿರುತ್ತದೆ. ಖಂಡಿತ ಏನಾಗಿರುತ್ತೆ ತಪ್ಪು ಅಂತೆಲ್ಲ ನೋಡ್ತಾ ಬರ್ತೀವಿ. ಯಾಕಂದ್ರೆ ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ ಅಂತ. ಕೆಲವು ಸಂಗೀತಗಾರರು ಗಣಿತದಲ್ಲ, ಗಣಿತದಲ್ಲಿ ದುರ್ಬಲರಾಗಿರೋ ಎಲ್ಲರೂ ಕೂಡ ಏನಾಗಿದ್ದಾರೆ, ಗಣಿತದಲ್ಲಿ ಏನಾಗಿದ್ದಾರೆ ನೋಡ್ರಿ, ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ. ಗಣಿತದ ದುರ್ಬಲರಾಗಿರೋ ಎಲ್ಲರೂ ಸಂಗೀತಗಾರರೇ. ಎಸ್, ಇದು ಕರೆಕ್ಟ್, ಇದು ಕರೆಕ್ಟ್ ಇದೆ. ಬಟ್ ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ. ಕೆಲವೇ ಅಂತ ಕೊಟ್ಟಿದ್ದಾನೆ. ಕೆಲವೇ ಇಸ್ ದ ರಾಂಗ್ ಆಗತ್ತೆ. ಖಂಡಿತವಾಗಿ ಏನಾಗತ್ತೆ, ತಪ್ಪು ಆಗ್ತಾ ಹೋಗತ್ತೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಮುಂದಿನ ಪ್ರಶ್ನೆ ನೋಡ್ತಾ ಸಂದರ್ಭದಲ್ಲಿ 12ನೇ ಪ್ರಶ್ನೆಗೆ ಸರಿಯಾಗಿರುವ ಉತ್ತರ ಯಾವ್ದಾಗತ್ತೆ ಸರ್? ಶನಿವಾರ ಇಸ್ ದ ರೈಟ್ ಆಗತ್ತೆ. ನೋಡ್ರಿ, ಆಗಸ್ಟ್ 14, 2010 ವಾರದ ಯಾವ ದಿನವಾಗಿರುತ್ತದೆ ಅಂತ ಕೊಟ್ಟಿದ್ದಾನೆ. ಅದು ಶನಿವಾರವಾಗಿರತ್ತೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಬಹಳ ಈಸಿ ಆಗಿರುವಂತಹ ಪ್ರಶ್ನೆಗಳನ್ನ ಕೊಡಲಾಗಿದೆ. 13ನೇ ಪ್ರಶ್ನೆ ಕೊಡಲಾಗಿದೆ. 13ನೇ ಪ್ರಶ್ನೆಗೆ ಸರಿಯಾಗಿರುವ ಉತ್ತರ ಯಾವುದು ಅಂತಂದಾಗ 8 ಕಿಲೋಮೀಟರ್ ಪರ್ ಅವರ್ ಅಂತೇಳಿ ನೋಡ್ತಾ ಹೋಗ್ತೀವಿ. 8 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತಾ ಹೋಗ್ತೀವಿ. ರೈಲ್ವೆಗಳ ಮೇಲಿನ ಒಂದು ಪ್ರಶ್ನೆಯನ್ನು ಕೇಳಿದಾನೆ, ರೈಲು ಸಮಸ್ಯೆಗಳ ಮೇಲೆ ಕೇಳಿದಾನೆ. ಹೌದಾ? ಇಲ್ಲಿ ಅಲ್ಫಾಬೆಟ್ ಸಿರೀಸ್ ಮೇಲೆ ಕೇಳಿದಾನೆ. ನೋಡ್ರಿ, ಅಲ್ಫಾಬೆಟ್ ಸಿರೀಸ್ ಮೇಲೆ ಕೂಡ ಪ್ರಶ್ನೆಗಳು ಕೇಳಿದಾನೆ. 14ನೇ ಪ್ರಶ್ನೆ ಏನಾಗುತ್ತೆ ಅಂತಂದಾಗ 4 ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ. ಎಸ್, ಹಾಗಾದ್ರೆ ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದಾಗ ಈ ರೀತಿ ನೋಡ್ತಾ ಹೋಗಿ 15ನೇ ಪ್ರಶ್ನೆ ಇಲ್ಲಿ ಒಂದು ಕೂಡ ಏನ್ ಕೊಡಿ, ಇದು ಕೂಡ ನೋಡ್ರಿ ಅಲ್ಫಾಬೆಟ್ ಸಿರೀಸ್ ಮೇಲೆ ಕೊಟ್ಟಿರಲಾಗಿದೆ. ಕೋಡ್ಗಳನ್ನು ಬಳಸಬೇಕಾಗತ್ತೆ. ನಾವು ಅಲ್ಫಾಬೆಟ್ ಸಿರೀಸ್, ನಂಬರ್ ಸಿರೀಸ್ ಅಂತ ನೋಡ್ತೀವಲ್ಲ, ಅಲ್ಲಿ ಬರ್ತಾ ನೋಡಿ ವಿದ್ಯಾರ್ಥಿಗಳು, ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಾಗಿರ್ತವೆ. ಅದನ್ನು ಕೂಡ ನಾವು ಏನ್ ಮಾಡ್ತಾ ಹೋಗ್ಬೇಕಾಗತ್ತೆ, ನೋಡ್ತಾ ಹೋಗ್ಬೇಕಾಗತ್ತೆ. ಸರ್, ಆನ್ಸರ್ ಯಾವ್ದಾಗತ್ತೆ ಸರ್ ಅಂತಂದ್ರೆ ಆನ್ಸರ್ 1 ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಎಸ್, ಹಾಗಾದ್ರೆ 1 ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡ್ರಿ, ನೆಕ್ಸ್ಟ್ ಪ್ರಶ್ನೆಗಳನ್ನ ನಮ್ಮೊಂದಿಗೆ ಚರ್ಚೆ ಮಾಡಲು ಸರ್ ಬರ್ತಾ ಇದ್ದಾರೆ. ಎಸ್, ಹಾಗಾದ್ರೆ ಮುಂದಿನ ಪ್ರಶ್ನೆಗಳಿಗೆ ಸರಿಯಾಗಿರುವ ಉತ್ತರಗಳನ್ನ ಸರ್ ನೀಡ್ತಾ ಹೋಗ್ತಾರೆ. ನೋಡಿ,
ಸೊ ಮುಂದಿನ ಪ್ರಶ್ನೆ ಹೀಗಿದೆ ನೋಡ್ರಿ 17 ಆಗಮನ ಎಂಬುದು ಏನಂತ ಕೇಳಿದಾನ. ಓಕೆನಾ, ಆಗಮನ ಎಂಬುದು ಏನಪ್ಪಾ ಅಂದ್ರೆ ಇದಕ್ಕೆ ಆನ್ಸರ್ ಅಂತ ಭಾರತದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ಮಿಷನ್ ಅಂತ ಹೇಳ್ಬೋದು ನಾವು. ಓಕೆನಾ, ಅದೇ ತರನಾಗಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಆಗ ನೆಕ್ಸ್ಟ್ JSJB 2.0 ವಿಸ್ತರಿಸಿ ಬರೀರಿ ಅಂತಿದೆ. ಓಕೆನಾ, ಸೊ ಹಾಗಾದ್ರೆ ಇದಕ್ಕೆ ಉತ್ತರ ಅಂತ ಬಂದಾಗ ನೋಡಿ ಸ್ನೇಹಿತರೆ, ಇದಕ್ಕೆ ಜಲ ಸಂಜಯ ಜನ ಭಾಗೀದಾರ್ 2.0 ಅಂತ ಹೇಳ್ತಾನೆ. ಓಕೆನಾ, ಇದಕ್ಕೆ ಉತ್ತರ. ನೆಕ್ಸ್ಟ್ 26ನೇದಿದೆ 2026 ಅಂತಾರಾಷ್ಟ್ರೀಯ ಸಹಕಾರಿ ದಿನದ ದೇಹವಾಕ್ಯ. ನೋಡ್ರಿ ಆಲ್ಮೋಸ್ಟ್ ಒಂದು ಎಕ್ಸಾಂಪಲ್ ಇದೇ ತರ ಕೇಳ್ತಾನ. ಇದರ ದೇಹವಾಕ್ಯ ಬಂದ್ಬಿಟ್ಟು ಬಂದಾಗ ನೆನ್ಪಿರ್ಲಿ. ಸೊ ಇದಕ್ಕೆ ಅಂತ ಬಂದಾಗ ಆನ್ಸರ್ ಎ ಅಂತ ಹೇಳ್ಬೋದು ನಾವು. ಓಕೆನಾ, ಸೊ ಕೆಲವು ಕಡೆ ಎ ಅಂತ ಬಂದಾಗ 4 ಕೊಡ್ತಾ ಇದೆ, ಬಟ್ ನಾವು ಈ ಒಂದು ಎಕ್ಸ್ಪರ್ಟ್ ಕಡೆಯಿಂದ ನಾವು ಡಿಸ್ಕಷನ್ ಮಾಡಿದಾಗ ಇದಕ್ಕೆ ಎ ಅಂತ ಇದೆ. ಸೊ ಫೈನಲ್ ಕೀ ಆನ್ಸರ್ ಬಂದಾಗ ನಾವು ಡಿಸ್ಕಸ್ ಮಾಡೋಣ ಅಂತ. ಓಕೆನಾ, ಸೊ ನೆಕ್ಸ್ಟ್ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBA ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿ? ಆಲ್ಮೋಸ್ಟ್ ನೋಡ್ರಿ ಹೇಳಿಕೆದಲ್ಲಿ ಕೇಳಿದಾನ ಯಾವ್ದು ಸರಿಯಾಗಿ ಕೇಳಿದ, ಹೋದ ಸತಿ ಯಾವ ತಪ್ಪಂತ ಕೇಳಿದ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿ. ಓಕೆನಾ, 2 ಅಂತ ಹೇಳ್ಬೋದು. ನೆಕ್ಸ್ಟ್ ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂಬ ಯಾವ ಕಾರ್ಯಕ್ರಮದ ಅಡಿ ಘೋಷಿಸಲ್ಪಟ್ಟಿದ್ದಂತಿದೆ. ಓಕೆನಾ, ಇದಕ್ಕೆ ಅಂತ ಬಂದಾಗ ಉಲ್ಲಾಸ್ ಅಂತ ಹೇಳ್ತಾನೆ. ಓಕೆನಾ, ಸೊ ಅದೇ ತರನಾಗಿ 22ನೇ ಕ್ವಶನ್ ನೋಡೋಣ ಬನ್ನಿ. SEHAT ವಿಸ್ತರಿಸಿ ಬರೀ ಅಂತಿದೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಈ ಒಂದು 2ನೇದು ಅಂತ ಹೇಳ್ಬೋದು. ABC ಬದಲಾಗಿ 1 2 3 ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಪಂಡಿತ್ ದೀನದಯಾಳು ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿಯಲ್ಲಿ 1990ರಲ್ಲಿ ಸ್ಥಾಪಿಸಲಾಯಿತು. ಇದು ಕೆಳಗಿನ ಯಾವುದರ ಅತ್ಯುನ್ನತ ತರಬೇತಿ ಸಂಸ್ಥೆ ಆಗಿದೆ ಅಂತ ಕೇಳಿದ್ದಾರೆ. 23 ಇದಕ್ಕೆ ಉತ್ತರ ಬಂದ್ಬಿಟ್ಟು ನೌಕರ ಭವಿಷ್ಯ ನಿಧಿ ಸಂಸ್ಥೆ ಅಂತ ನೋಡ್ರಿ. ಓಕೆನಾ, ಕ್ವಶನ್ಸ್ ಬಹಳ ಅದ್ಭುತವಾಗಿದಾವ. ನೆಕ್ಸ್ಟ್ ಬನ್ನಿ ನೋಡೋಣ. 24ನೇ ಕ್ವಶನ್ ಇದೆ ನೋಡ್ರಿ. ಜನರಲ್ NS ರಾಜಾ ಸುಬ್ರಹ್ಮಣ್ಯ ಅವರು 2026 ಮೇ 30ರಂದು ಭಾರತೀಯ ಸಶಸ್ತ್ರ ಪಡೆಗಳ 3ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS ಆಗಿ ಅಧಿಕಾರ ಸ್ವೀಕರಿಸಿದವರು. ಹಾಗಾದ್ರೆ 2ನೇ ಚೀಫ್ ಡಿಫೆನ್ಸ್ ಸ್ಟಾಫ್ ಯಾರು ನೋಡ್ರಿ? ಆಲ್ಮೋಸ್ಟ್ ಒಂದು ಫಸ್ಟ್ ಕೇಳ್ಬಿಟ್ಟು ಇವಾಗ ರೀಸೆಂಟ್ ಆಗಿ 2ನೇದು ಯಾರು ಅಂತ ಕೇಳ್ತಾ ಇದ್ದಾನ. ಸೊ ಇದಕ್ಕೆ ಉತ್ತರ ಬಂದ್ಬಿಟ್ಟು ಇದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಏನಿದೆ 24ನೇದು ಅದಲ್ಲ. ಸೊ ಇದಕ್ಕೆ ಜನರಲ್ ಅನಿಲ್ ಚೌಹಾಣ್ ಅಂತಿದೆ ನೋಡ್ರಿ. ಕರೆಂಟ್ ಅಫೇರ್ಸ್ ಬೇಸ್ ಕೇಳಿದಾನ. ನೆಕ್ಸ್ಟ್ ಬನ್ನಿ ನೋಡೋಣ. 25ನೇದು ಏನಂತಿದೆ ನೋಡ್ರಿ. ಸೊ 2026 ಏಪ್ರಿಲ್ ಭಾರತ ಉಪರಾಷ್ಟ್ರಪತಿ ಶ್ರೀ CP ರಾಧಾಕೃಷ್ಣನ್ ಅವರ ಭಾರತ ಸಂವಿಧಾನದ ಸಿಂಧಿ ಭಾಷೆಯ ಇತ್ತೀಚಿನ ಆವೃತ್ತಿಯನ್ನು ಬಿಡುಗಡೆ ಮಾಡಿದವರು. ಅದನ್ನು ಈ ಕೆಳಗಿನ ಯಾವ 2 ಲಿಪಿಗಳಲ್ಲಿ ಪ್ರಕಟಿಸಲಾಯಿತು? 25ನೇದು. ಇದಕ್ಕೆ 3ನೇದು ಆನ್ಸರ್ ಇದೆ. ಇನ್ನ ಫೈನಲ್ ಕೆ ಆನ್ಸರ್ ಬಂದಾಗ ನೋಡೋಣ ಅಂತ ನಾವು. ಓಕೆನಾ, ನೆಕ್ಸ್ಟ್ 26ನೇದು ನೋಡ್ರಿ. ಓಕೆನಾ, 26 ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರ ನೌಕರನು ಗೌಪ್ಯತೆ ಕಾರ್ಯಕ್ರಮವನ್ನು ಉಲ್ಲಂಘಿಸ್ತಾನೆ ಎನ್ನಲಾಗಿದೆ? ಸೊ ಇದಕ್ಕೆ ಉತ್ತರ ಬಂದಾಗ ಈ ಒಂದು ಸಾರ್ವಜನಿಕ RT ಅಡಿಯಲ್ಲಿ ಮಾಹಿತಿ ಬಹಿರಂಗ ಪಡಿಸಿದಾಗ ಅಂತಿದೆ ಆನ್ಸರ್. ಓಕೆನಾ, ಸೊ ಅದೇ ತರನಾಗಿ 27ನೇ ನೋಡೋಣ ಬನ್ನಿ. ಸಂಸ್ಥೆಯೊಳಗಿನ ತಪ್ಪು ಕಾನೂನು ಬಾಹಿರ ಅಥವಾ ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರ ಬಹಿರಂಗ ಪಡಿಸುವುದನ್ನು ಹೀಗೆಂದು ಕರೆಯಲಾಗುತ್ತದೆ ಅಂತಿದೆ. 27 ಇದಕ್ಕೆ ಉತ್ತರ ಬಂದಾಗ ಆಪ್ಷನ್ 4 ಅಂತ ಹೇಳ್ಬೋದು ನಾವು. ಕೆಲವು ಕಡೆ ಸಿ ಅಂತ 2 ಅಂತಿದೆ, ಬಟ್ ಫೈನಲ್ ಆನ್ಸರ್ ಬಂದಾಗ 4 ಅಂತ ಡಿಸೈಡ್ ಮಾಡಿವಿ. ನೆಕ್ಸ್ಟ್ 28 ನೋಡೋಣ. 1990ರ ನೋಲನ್ ಸಮಿತಿಯ ಮೂಲಭೂತ ತತ್ವಗಳನ್ನು ಭಾರತೀಯ ನಾಗರಿಕ ಸೇವೆಗಳಲ್ಲಿ ನೈತಿಕ ಮಾರ್ಗಸೂಚಿಗಳಾಗಿ ವ್ಯಾಪಕವಾಗಿ ಸಂಯೋಜಿಸಲಾಗಿದೆ. ನೋಲನ್ ತತ್ವಗಳು ಜನಪ್ರಿಯವಾಗಿ ಹೀಗೆ ಕರೆಯಲಾಗುತ್ತದೆ ಅಂತಿದೆ. 28 ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 2 ಅಂತಿದೆ. ಓಕೆನಾ, 7 ಮೂಲ ತತ್ವಗಳು ಅಂತಿದಾವ ನೋಡೋಣ ಅಂತ. ಓಕೆನಾ, ನೆಕ್ಸ್ಟ್ ಮಾಡ್ತಾರೆ. ಸೊ ಅದೇ ತರನಾಗಿ ನೆಕ್ಸ್ಟ್ ಕ್ಲಾಸ್ ಅಂತ ಬಂದಾಗ ನಮ್ಮ ಗುರುಗಳು ಬರ್ತಾ ಇದ್ದಾರೆ. ಓಕೆನಾ, ಸೊ ಸುನಿಲ್ ಸರ್ ಅಂತ ಬರ್ತಾ ಇದ್ದಾರೆ ಸರ್. ನೆಕ್ಸ್ಟ್ ಬರ್ತಾರೆ ಸರ್. ಓಕೆ, ದುಂಡಪ್ಪ ಸರ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಓಕೆ, ನೆಕ್ಸ್ಟ್ ಪ್ರಶ್ನೆಗಳನ್ನ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಮುಂದಿನ ಪ್ರಶ್ನೆ 29ನೇ ಪ್ರಶ್ನೆ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಹಾಗಾದ್ರೆ ಮುಂದಿನ ಪ್ರಶ್ನೆ ಏನು ಕೇಳಿದಾನೆ, ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶಗಳಿಗಿಂತ ಮೇಲಿರಲು ನಿರಂತರವಾಗಿ ಶ್ರಮಿಸುತ್ತಾರೆ ಅಂತೇಳಿ ಕೇಳಿದಾನೆ. ವೈಯಕ್ತಿಕ ಪೂರ್ವಗ್ರಹಗಳು ಅಂತೇಳಿ ನೋಡ್ಕೊಂಡು ಬರ್ತೀವಿ. ಎಸ್, ಇದು ಕೂಡ ಏನಾಗ್ತಾ ಹೋಗುತ್ತೆ, ಆಪ್ಷನ್ಸ್ 2 ಇಸ್ ರೈಟ್ ಆಗ್ತಾ ಹೋಗುತ್ತೆ. ಕೆಲಸದ ಸ್ಥಳದಲ್ಲಿ ನೈತಿಕ ನಡವಳಿಕೆಯು ಇವುಗಳನ್ನು ಉತ್ತೇಜಿಸುತ್ತದೆ ಅಂತೇಳಿ ಕೊಡ್ತಾ ಇದ್ದಾನೆ. ಅಂದ್ರೆ ಒಬ್ಬ ಆಫೀಸರ್ ಇದ್ದಾನೆ ಅಂತಂದಾಗ ಸಹ ಉದ್ಯೋಗಿ ಜೊತೆಗೆ ಯಾವ ರೀತಿ ವರ್ತನೆ ಇರತ್ತೆ ಅಂತಂದಾಗ ಅವ್ನು ಏನ್ ಮಾಡ್ತಾನ್ರಿ, ಇವು ನಂಬಿಕೆ ಮತ್ತು ಸಹಕಾರ,
ಸಮಗ್ರತೆ ಎರಡೂ ರೈಟ್ ಆಗ್ತಾ ಹೋಗ್ತಾವೆ. ಹಾಗಾದ್ರೆ ಎ ಡಿ ಮತ್ತು ಇ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳು. ಅಂದ್ರೆ ಒಬ್ಬ ಆಫೀಸರ್ ಇದಾನೆ, ಸಹ ಉದ್ಯೋಗಿ ಜೊತೆಗೆ ಯಾಕೆ ಆ ರೀತಿ ವರ್ತನೆ ಮಾಡ್ತಾನೆ ಅಂತಂದಾಗ ಅವನ ವಿಶ್ವಾಸವನ್ನು ಗಳಿಸಬೇಕು. ಸಮಗ್ರತೆ ಒಂದು ಕಂಪನಿಯ ಏಳಿಗೆಗಾಗಿ ಅವ್ರು ಏನ್ ಮಾಡ್ಬೇಕಾಗತ್ತೆ, ಶ್ರಮಿಸಬೇಕಾಗತ್ತೆ. ಆದ ಕಾರಣಕ್ಕಾಗಿ ಈ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. 30ನೇದು 3ನೇ ಆನ್ಸರ್ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಮುಂದಿನ 31ನೇ ಪ್ರಶ್ನೆ ಕೇಳಿದಾನೆ, ಶಾಸನ ರಚನೆಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳು ಯಾವುದು ಸರಿಯಾಗಿವೆ ಅಂತ ಕೊಟ್ಟಿದ್ದಾನೆ. ಸಂಸತ್ತಿನಲ್ಲಿ ಎಲ್ಲಾ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕೆಂದು 100ನೇ ವಿಧಿ ಅಥವಾ ಸಬ್ ಆರ್ಟಿಕಲ್ 1 ಅಂತ ಹೇಳ್ತಾ ಇದೆ. 107ನೇ ವಿಧಿ ಅನ್ವಯ ಹಣಕಾಸಿನ ಮಸೂದೆಯನ್ನು ಸಂಸತ್ತಿನ ಎರಡೂ ಸದನಗಳಲ್ಲಿ ಮಂಡಿಸಬಹುದು ಅಂತ ಕೊಡಲಾಗಿದೆ. ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡರೂ ಮುಂದೂಡಿದರೂ ಸಂಸತ್ತಿನಲ್ಲಿರುವ ಮಸೂದೆ ಜೀವಂತವಾಗಿರುತ್ತದೆ ಅಂತ ಕೊಡಲಾಗಿದೆ. ಸಂಸತ್ತಿನ ಉಭಯ ಸದನಗಳ ಪರಿಶೀಲನೆ ನೋಡ್ರಿ, ಪರಿಶೀಲನೆ ನಂತರ ಮಸೂದೆ ಕಾಯ್ದೆಯಾಗಿ ಜಾರಿ ಆಗುತ್ತದೆ ಅಂತ ಕೇಳಲಾಗಿದೆ. ನೋಡ್ರಿ, ಓಕೆ. ಹಾಗಾದ್ರೆ ಎರಡೂ ಕೂಡ ಏನಾಗ್ತಾ ಹೋಗವೆ, ಏನಾಗ್ತಾ ಮಿಸ್ಟೇಕ್ ಆಗ್ತಾ ಹೋಗವೆ. ಹಾಗಾದ್ರೆ ರೈಟ್ ಆಗಿರುವ ಆನ್ಸರ್ ಯಾವ್ದಾಗತ್ತೆ ಅಂತ ತಂದಾಗ ಎ ಮತ್ತು ಡಿ ಇಸ್ ದ ಸರಿಯಾಗಿ ಆನ್ಸರ್ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ. ಹೌದು, ಯಾಕಂದ್ರೆ ಸಂಸತ್ತಿನ ಎಲ್ಲಾ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ತೀರ್ಮಾನ ತೆಗೆದುಕೊಳ್ತೀವಿ. ಅದು 100 ಸಬ್ ಆರ್ಟಿಕಲ್ 1ನೇ ವಿಧಿಯ ಪ್ರಕಾರ ಹೇಳ್ತೀವಿ. ಸಂಸತ್ತಿನ ಉಭಯ ಸದನಗಳನ್ನ ನಾವೇನ್ ಮಾಡ್ತಾ ಹೋಗ್ತೀವಿ ಅಂತ ತಂದಾಗ ಪರಿಶೀಲನೆಗೆ ನಂತರ ಮಸೂದೆ ನೋಡ್ರಿ, ರಾಜ್ಯಸಭೆ ಮತ್ತು ಲೋಕಸಭೆಗಳಲ್ಲಿ ಆ ಮಸೂದೆ ಬಗ್ಗೆ ಚರ್ಚೆ ನಡೆದು ಅಂತಿಮವಾಗಿ ಏನಾಗುತ್ತೆ, ರಾಷ್ಟ್ರಪತಿಯ ಒಂದು ಸಿಗ್ನೇಚರ್ಗೆ ಹೋಗ್ತಾ ಹೋಗುತ್ತೆ ಅಂತ ಗೊತ್ತಾ ಇರಬೇಕು. ಆದ್ರೆ ಇಲ್ಲಿ ಏನಾಗುತ್ತೆ ಸರ್, ಇದನ್ನ ಲೋಕಸಭೆಯಲ್ಲಿ ಮಾತ್ರ ನಾವು ಮೊದಲ ಬಾರಿಗೆ ಮಂಡಿಸ್ತೀವಿ. ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿ ರಾಜ್ಯಸಭೆಗೆ 14 ದಿನಗಳ ಮಾತ್ರ ಕಾಲಾವಕಾಶ ಇರುತ್ತೆ. ರಾಜ್ಯಸಭೆಗೆ ಏನಿರುತ್ತೆ 14 ದಿನಗಳ ಕಾಲಾವಕಾಶ ಇರುತ್ತೆ. ಅದಕ್ಕೆ ಇದು ಏನಾಗುತ್ತೆ ರೀ, ಬಿ ಇಸ್ ದ ರಾಂಗ್ ಆಗ್ತಾ ಹೋಗುತ್ತೆ. ಆದ್ರೆ ಸಂಸತ್ತು ಅಂದ್ರೆ ಒಂದು ಸಚಿವ ಸಂಪುಟ ಬಿದ್ದು ಹೋಯ್ತು ಅಂತಂದಾಗ ಮಸೂದೆ ಮುಂದುವರಿಯಲ್ಲ. ಓಕೆನಾ? ಎಸ್. ಹಾಗಾದ್ರೆ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ ಇದಕ್ಕೆ ಯಾವ್ದಾಯ್ತು ಆನ್ಸರ್ ಏನಾಯ್ತು? 2 ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ. 31ನೇ ಪ್ರಶ್ನೆ. ಹಾಗಾದ್ರೆ 32ನೇ ಪ್ರಶ್ನೆ ನೋಡ್ತಾ ಹೋಗೋಣ. UPSC ಸದಸ್ಯರನ್ನು ನೇಮಕ ಮಾಡೋರು ಬಹಳ ಡೆಡ್ ಈಸಿ ಪ್ರಶ್ನೆಗಳನ್ನು ಕೇಳಿದ ನೋಡ್ರಿ. ಭಾರತದ ಪ್ರಧಾನಮಂತ್ರಿನಾ? ನೋ. ಹಾಗಾದ್ರೆ ರಾಜ್ಯದ ರಾಜ್ಯಪಾಲರ? ಅಲ್ಲ. UPSC ಅಧ್ಯಕ್ಷರ? ಅಲ್ಲ ಸರ್. ಯಾರು? ಭಾರತದ ರಾಷ್ಟ್ರಪತಿಗಳು. ನೋಡ್ರಿ, UPSC ತೆಗೆದುಕೊಂಡು ಬಂದಾಗ ನಾವೇನ್ ತೆಗೆದುಕೊಂಡು ಬರ್ತೀವಲ್ಲ UPSC, ಆ ಒಂದು ಸದಸ್ಯರು ಮತ್ತು ಅಧ್ಯಕ್ಷರ ನೇಮಕ ಮಾಡುವಂತ ಅಧಿಕಾರ ಇರುವುದು ಯಾರಿಗೆ ಅಂತಂದಾಗ ಭಾರತದ ರಾಷ್ಟ್ರಪತಿಗಳಿಗೆ ಅಂತ ಕರ್ಕೊಂಡು ಬರ್ತೀವಿ. ನೋಡ್ರಿ, ಕೆಳಗಿನ ಯಾವುದನ್ನು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅಂತ ಕೂಡ ಕೇಳಲಾಗಿದೆ. ನೋಡ್ರಿ, ಸೇರಿಸಲಾಗಿದೆ ಅಂತ ಕೇಳಲಾಗಿದೆ. ನೋಡ್ರಿ, ಈ ಪಟ್ಟಿಗಳ ಮೇಲೆ ಪ್ರಶ್ನೆ ನೋಡ್ರಿ, ಅನುಸೂಚಿಗಳು ಬರ್ತಾವಲ್ಲ ನಮ್ಮಲ್ಲಿ 12 ಅನುಸೂಚಿಗಳು, ಅದರ ಮೇಲೆ ಪ್ರಶ್ನೆ ಕೇಳಿದಾನೆ. ಬಹಳ ಡೆಡ್ ಈಸಿ ಪ್ರಶ್ನೆ ಇದೆ. ಹಾಗಾದ್ರೆ ಯಾವ ಬರ್ತಾವ ಸರ್? ಕೇಂದ್ರ ಪಟ್ಟಿ ಬರುತ್ತೆ, ರಾಜ್ಯ ಪಟ್ಟಿ ಬರುತ್ತೆ, ಸಮವರ್ತ ಪಟ್ಟಿ ಅಂತ ಬರುತ್ತೆ. ಅಧಿಕೃತ ಭಾಷೆಗಳು 8ನೇ ಅನುಸೂಚಿಯಲ್ಲಿ ಬರ್ತವೆ. ಎಷ್ಟನೇ ಅನುಸೂಚಿ? 8ನೇ ಅನುಸೂಚಿಯಲ್ಲಿ ಬರ್ತವೆ ವಿದ್ಯಾರ್ಥಿಗಳು, ನೆನಪಿಟ್ಕೊಳ್ರಿ. ಓಕೆನಾ? ಎಸ್. ಹಾಗಾದ್ರೆ ಯಾವ್ದು ರೈಟ್ ಆಗತ್ತೆ ಸರ್? A, B, C ಇಸ್ ದ ರೈಟ್ ಆಗತ್ತೆ. ABC 3 ಇಸ್ ದ ರೈಟ್ ಆನ್ಸರ್ ಆಗತ್ತೆ. ನೋಡ್ರಿ, ಮುಂದೆ ಏನ್ ಕೇಳ್ಬೋದು? 9ನೇ ಅನುಸೂಚಿ ಕೇಳಬಹುದು, 10ನೇದು ಕೇಳಬಹುದು. 9ನೇದು ಭೂ ಸುಧಾರಣೆ ಗೊತ್ತಿರಬೇಕು, 10ನೇದು ಪಕ್ಷಾಂತರ ನಿಷೇಧ, 11ನೇದು ಗ್ರಾಮ ಪಂಚಾಯತಿ, 12 ಮುನ್ಸಿಪಾಲಿಟಿ. ಎಸ್ ವಿದ್ಯಾರ್ಥಿಗಳು, ನೆನಪಿಟ್ಕೋತಾ ಹೋಗ್ಬೇಕಾಗತ್ತೆ. ಅನುಸೂಚಿಗಳು ಇಂಪಾರ್ಟೆಂಟ್ ಆಗತ್ತೆ. ನೋಡ್ರಿ, ಎಷ್ಟು ಚೆನ್ನಾಗಿ ಪ್ರಶ್ನೆಗಳನ್ನ ಕೇಳಿದಾನೆ. ಈ ರೀತಿ ಹೇಳಿಕೆ ಪ್ರಶ್ನೆಗಳು ಕೊಟ್ಟಾಗ ನಿಮಗೆ ಗೊತ್ತಿರಬೇಕು. ನೀವು ಆಳವಾಗಿ ತಿಳ್ಕೊಂಡಾಗ ಮಾತ್ರ ಗೊತ್ತಾಗ್ತಾ ಹೋಗುತ್ತೆ. ಹಾಗಾದ್ರೆ ಆನ್ಸರ್ ಏನಾಗ್ತಾ ಹೋಗುತ್ತೆ ರೀ? ಆನ್ಸರ್ 3 ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಡಿ ಬರಲ್ಲ. 8ನೇ ಅನುಸೂಚಿಯಲ್ಲಿ ಬರ್ತವೆ ಅಧಿಕೃತ ಭಾಷೆಗಳು, 22 ಅಧಿಕೃತ ಭಾಷೆಗಳು. ಓಕೆ ವಿದ್ಯಾರ್ಥಿಗಳು, ಹಾಗಾದ್ರೆ ಮುಂದೆ ಹೋಗೋಣ. ಯಾಕಂದ್ರೆ ಇನ್ನೂ ಬಹಳ ಪ್ರಶ್ನೆಗಳನ್ನು ಚರ್ಚೆ ಮಾಡೋದಿದೆ. ಮುಂದಿನ ಪ್ರಶ್ನೆ, ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಹೊಣೆಯಾಗಿರುತ್ತೆ? ಕಾರ್ಯಾಂಗದ ಕೆಲಸ ಏನು? ಇಲ್ಲಿ ಕೇಳ್ತಾ ಇದೆ, ಹೆಚ್ಚು ಈಸಿಯಾಗಿ ಕೇಳ್ತಾ ಇದೆ ನೋಡ್ರಿ. ಯಾವುದಕ್ಕೆ ಹೊಣೆಯಾಗಿರುತ್ತೆ ಕಾರ್ಯಾಂಗ? ಕಾರ್ಯಾಂಗ ಯಾವಾಗಲೂ ಕೂಡ ಶಾಸಕಾಂಗಕ್ಕೆ ಹೊಣೆಯಾಗಿರುತ್ತೆ. ಶಾಸನಗಳನ್ನು ಹೊರಡಿಸುವುದು ಯಾವುದು? ಶಾಸಕಾಂಗ. ಅದನ್ನ ಕಾರ್ಯರೂಪಕ್ಕೆ ತರುವುದೇ ಯಾವುದು? ಕಾರ್ಯಾಂಗ. ಎಸ್. ಆನ್ಸರ್ ಇಸ್ ದ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಭಾರತ ಸಂವಿಧಾನದ ಎಷ್ಟನೇ ಭಾಗದ ತುರ್ತು ಪರಿಸ್ಥಿತಿಗಳು ಬರ್ತಾವೆ ನೋಡ್ರಿ. ನಾವು ಎಲ್ಲಿ ನೋಡ್ಕೊತೀವಿ? 356. ಈ ರೀತಿ ನೋಡ್ಕೊಂಡು ಹೋಗಿ 350, 356, 360 ಈ ರೀತಿ ತುರ್ತು ಪರಿಸ್ಥಿತಿ ನೋಡ್ಕೊತಾ ಹೋದಾಗ ಎಷ್ಟನೇ ಅನುಸೂಚಿಯಲ್ಲಿ ಬರ್ತಾವೆ ಅಂತೇಳಿ ಕೇಳಲಾಗಿದೆ. ಎಷ್ಟನೇ ಅನುಸೂಚಿಯಲ್ಲಿ ಬರ್ತಾವೆ ಅಂತೇಳಿ ನೀವು ಕಮೆಂಟ್ ಮಾಡ್ತಾ ಹೋಗ್ರಿ ನೋಡೋಣ. ಎಷ್ಟನೇ ಅನುಸೂಚಿಯಲ್ಲಿ ಬರ್ತಾವೆ ಸರ್? ಎಸ್. ಸಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. 18ನೇ ಭಾಗದಲ್ಲಿ ಬರ್ತಾ 356ನೇ ವಿಧಿ ಅಡಿಯಲ್ಲಿ ರಾಜ್ಯದ ಜಾರಿಗೆ ತರಲಾದ ರಾಷ್ಟ್ರಪತಿ ಆಡಳಿತ. ರಾಜ್ಯ ತುರ್ತು ಪರಿಸ್ಥಿತಿ, ರಾಷ್ಟ್ರಪತಿ ಆಡಳಿತ ಅಂದ್ರೆ ಏನು? ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ, ಹೌದಾ? ಈ ರಾಜ್ಯ ತುರ್ತು ಪರಿಸ್ಥಿತಿಯ ಬಗ್ಗೆ ಕೇಳಿದ ಪ್ರಶ್ನೆಯನ್ನ ನೋಡ್ತಾ ಬನ್ನಿ. ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ. ಓಕೆ, ಒಂದೇ ಕೊಡಲಾಗಿದೆ. ರಾಷ್ಟ್ರಪತಿ ಆಳ್ವಿಕೆಯನ್ನು ಅನುಮೋದಿಸುವ ನಿರ್ಣಯವನ್ನು ಸಂಸತ್ತಿನ ಸರಳ ಬಹುಮತದಿಂದ ಅಂಗೀಕರಿಸಬಹುದು. ಹಾಗಾದ್ರೆ ರಾಷ್ಟ್ರಪತಿ ಆಡಳಿತ ವಿಧಿಸಿರುವ ರಾಜ್ಯದ ಮಾತ್ರ ಕೇಂದ್ರ ಸರ್ಕಾರದ ರಾಜ್ಯ ಸಂಬಂಧವನ್ನು ಹೊಂದಿರುತ್ತದೆ. ರಾಜ್ಯ ಸರ್ಕಾರವು ಸಂವಿಧಾನದ ನಿಯಮಗಳ ಅನುಸಾರವಾಗಿ ಆಡಳಿತ ನಡೆಸಲು ವಿಫಲವಾದಾಗ ರಾಜ್ಯದ ರಾಷ್ಟ್ರಪತಿಗಳು ಜಾರಿಗೊಳಿಸಬಹುದು. ಹೌದು,
100%. ಅಂದ್ರೆ ನಮ್ಮಲ್ಲಿ ಅಧಿಕಾರದಲ್ಲಿರುವಂತ ಒಂದು ಮಂತ್ರಿಮಂಡಲ ಅಥವಾ ಸಚಿವ ಸಂಪುಟ ಕುಸಿದು ಬಿದ್ದಾಗ ರಾಷ್ಟ್ರಪತಿಗಳ ಆಡಳಿತವನ್ನು ನಾವು ಹೇರಬೇಕಾಗತ್ತೆ. ಅಂದ್ರೆ ಬಹುಮತವನ್ನು ಸಾಬೀತುಪಡಿಸಲು ಸಾಧ್ಯವಾಗದಿದ್ದಾಗ ಏನ್ ಮಾಡ್ತಾರೆ, ಅಥವಾ ಆಡಳಿತ ಯಂತ್ರ ಕುಸಿದು ಬಿದ್ದಾಗ ಅಂತ ಹೇಳ್ತೀವಿ ನಾವು. ಆಡಳಿತ ಯಂತ್ರ ಕುಸಿದು ಬಿದ್ದಾಗ ನಾವೇನ್ ಮಾಡ್ತೀವಿ, ರಾಷ್ಟ್ರಪತಿಗಳ ಆಳ್ವಿಕೆಯನ್ನ ಹೇಳ್ತಾ ಹೋಗ್ತೀವಿ ಅಂತೇಳಿ ನೋಡ್ತೀವಿ. ನಮ್ಮ ಕಾಲದಲ್ಲಿ ಕೂಡ ಹೇಳಿದ್ರು, ಓಕೆನಾ, ನಮ್ಮ ಕರ್ನಾಟಕದಲ್ಲಿ ಕೂಡ ಅನೇಕ ಬಾರಿ ಹೇಳಿದ್ದಾರೆ. ಆದ್ರೆ ಇಲ್ಲಿ ಏನಾಗಲ್ಲ ಸರ್, ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುವುದಿಲ್ಲ. ಬಾಹ್ಯ ದಾಳಿಗಳು ಅಂತ ಕರ್ಕೊಂಡು ಬರ್ತೀವಿ, ಆಂತರಿಕ ದಾಳಿಗಳಾದಾಗ ಬರ್ತಾವೆ ಮೂಲಭೂತ ಹಕ್ಕುಗಳು. ಅದ ಇಲ್ಲಿ ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರೋದ 1 ಈಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ. ಏನ್ರಿ ಆನ್ಸರ್ ಯಾವ್ದಾಯ್ತು, 1 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಹೌದು, ರಾಷ್ಟ್ರಪತಿ ಆಳ್ವಿಕೆಯನ್ನು ಏನ್ ಮಾಡಬಹುದು, ಸರಳ ಬಹುಮತದ ಮೂಲಕ ಏನ್ ಮಾಡ್ತಾ ಹೋಗ್ಬೇಕಾಗತ್ತೆ, ನೋಡ್ತಾ ಹೋಗ್ಬೇಕಾಗತ್ತೆ. ರಾಷ್ಟ್ರಪತಿ ಆಡಳಿತ ವಿಧಿಸುವ ನೋಡಿ, ರಾಷ್ಟ್ರಪತಿ ಆಡಳಿತ ಇದ್ದಾಗ ಆ ರಾಜ್ಯದ ಮೇಲೆ ಕೇಂದ್ರ ಸರ್ಕಾರದ ಬಹುಮತ ಇರುತ್ತೆ ಅಥವಾ ಅದರ ಮೇಲೆ ಹಿಡಿತ ಇರುತ್ತೆ ಅಂತೇಳಿ ನೋಡ್ಕೊಂಡು ಬರ್ತೀವಿ ವಿದ್ಯಾರ್ಥಿಗಳು. ಎಸ್, ಹಾಗಾದ್ರೆ ಬನ್ನಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧಿಕಾರ ಸ್ವೀಕರಿಸುವ ಮೊದಲು ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಅಂತ ಕೇಳಿದಾನೆ. ನೋಡ್ರಿ, ಸಂವಿಧಾನ ರಚನಾ ಸಭೆ ಅಂತೇಳಿ ಬರುತ್ತೆ ವಿದ್ಯಾರ್ಥಿಗಳೇ, ಅವಾಗ ಗೊತ್ತಿರಬೇಕು. ಸರ್ ಇವ್ರು ಯಾರು, ಕರಡು ಸಮಿತಿ ಸರ್. ನೋಡಿ, ಇಲ್ಲೇ ತೆಗೆದು ಬಿಡ್ಬೋದು, ಕರಡು ಸಮಿತಿ. ಓಕೆನಾ. ಸಿ ರಾಜಗೋಪಾಲಾಚಾರ್ಯ, ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್, ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಸರ್ ಇವನು. ಓಕೆನಾ. ಹಾಗಾದ್ರೆ ಸಚ್ಚಿದಾನಂದ ಸಿನ್ಹಾ ಇದ್ದಾರೆ. ಬಿ ಎನ್ ರಾವ್ ಅವರು ಏನ್ ಹೇಳ್ತಾರೆ ಅಂತಂದಾಗ ಭಾರತಕ್ಕೆ ಒಂದು ಸಂವಿಧಾನ ರಚನಾ ಸಭೆ ಇರಬೇಕು ಅಂತ ಬೇಡಿಕೆ ನೀಡ್ತಾರೆ. ಹಾಗಾದ್ರೆ ಆನ್ಸರ್ ಯಾವ್ದಾಗತ್ತೆ ಸರ್, ಸಚ್ಚಿದಾನಂದ ಸಿನ್ಹಾ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಓಕೆ, ಹಾಗಾದ್ರೆ 37ನೇ ಪ್ರಶ್ನೆಗೆ ಸರಿಯಾಗಿರುವ ಉತ್ತರ ಯಾವುದು, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಸಂವಿಧಾನವು ಅದರ ಮೂಲ ಸಂರಚನೆಯನ್ನು ಸಂಯುಕ್ತ ವ್ಯವಸ್ಥೆ, ಜಾತ್ಯತೀತವಾದ ಮೂಲಭೂತ ಹಕ್ಕುಗಳು, ಪ್ರಜಾಪ್ರಭುತ್ವದ ನೆಲೆಯಲ್ಲಿ ವ್ಯಾಖ್ಯಾನಿಸಬಹುದು. ಭಾರತ ಸಂವಿಧಾನವು ನಾಗರಿಕರ ಸ್ವಾತಂತ್ರ್ಯಗಳನ್ನು ರಕ್ಷಿಸಲು ಮತ್ತು ಸಂವಿಧಾನಕ್ಕೆ ಆಧಾರವಾಗಿರುವ ಆದರ್ಶಗಳನ್ನು ಎತ್ತಿ ಹಿಡಿಯಲು ನ್ಯಾಯಿಕ ವಿಮರ್ಶೆಗೆ ಅವಕಾಶ ಕಲ್ಪಿಸಿದೆ. ಕೆಳಗಿನ ಹೇಳಿಕೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತೇಳಿ ಕೊಡಲಾಗಿದೆ. ವಿದ್ಯಾರ್ಥಿಗಳ ಬಹಳ ಉತ್ತಮವಾಗಿರುವಂತಹ ಪ್ರಶ್ನೆಗಳನ್ನ ಕೇಳ್ತಾ ಹೋಗಿದ್ದಾನೆ. ಹಾಗಾದ್ರೆ ಯಾವ್ದಾಗತ್ತೆ ಸರ್ ಅಂತ ತಂದಾಗ ಯಾವ್ದಾಗತ್ತೆ, ಎ ಮತ್ತು ಬಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಯಾವ ಸರ್, ಎರಡೂ ಹೇಳಿಕೆಗಳು ಏನಾಗಿದ್ದಾವೆ, ಸರಿಯಾಗಿವೆ ಅಂತೇಳಿ. ಏನಾಗಿದೆ ಸರ್, ಎರಡೂ ಹೇಳಿಕೆಗಳು ಏನಾಗಿದಾವ್ರಿ, ಸರಿಯಾಗಿವೆ. ಎ ಬಿ ಸರಿ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಹೌದು, ಸಂವಿಧಾನ ಸ್ವತಂತ್ರಗಳನ್ನ ರಕ್ಷಿಸಲು ಮತ್ತು ಸಂವಿಧಾನಕ್ಕೆ ಆಧಾರವಾಗಿರುವ ಆದರ್ಶಗಳನ್ನು ಎತ್ತಿ ಹಿಡಿಯಲು ಏನ್ ಮಾಡ್ತಾರೆ, ನ್ಯಾಯಿಕ ವಿಮರ್ಶೆ ಅಂತೇಳಿ ಕರ್ಕೊಂಡು ಬರ್ತೀವಿ. ಎಸ್, ಹಾಗಾದ್ರೆ ಮುಂದಿನ ಪ್ರಶ್ನೆ 38ನೇ ಪ್ರಶ್ನೆ ಏನ್ ನೋಡ್ತಾ ಬಂದೀವಿ. 38ನೇ ಪ್ರಶ್ನೆಗೆ 2ನೇ ಆನ್ಸರ್ ಆಯ್ತು ಸರ್. 37ನೇ ಪ್ರಶ್ನೆಗೆ 3ನೇ ಆನ್ಸರ್ ಆಯ್ತು. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾನೆ. ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ ಅಂತ ಕೊಡಲಾಗಿದೆ. ಅಲ್ಪಸಂಖ್ಯಾತರ ಹಕ್ಕುಗಳು ಅಂತ ಕೊಡಲಾಗಿದೆ. ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕುಗಳು ಅಂತ ಕೊಡಲಾಗಿದೆ. ನೋಡ್ರಿ, ಮೂಲಭೂತ ಹಕ್ಕುಗಳು ಅಂತ ನೋಡ್ಕೊಂಡು ಬರ್ತೀವಲ್ಲ, ಫಂಡಮೆಂಟಲ್ ಡ್ಯೂಟಿ ಏನಂತ ಕರಿತೀವಿ, ರೈಟ್ಸ್ ಅಂತ ಕರಿತೀವಲ್ಲ, ಮೂಲಭೂತ ಹಕ್ಕುಗಳ ಮೇಲೆ ಪ್ರಶ್ನೆ ಕೇಳಿದಾನೆ. ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ ಎಲ್ಲಿ ಬರುತ್ತೆ ಸರ್ ಅಂತೇಳಿ ನೋಡ್ತಾ ಬರ್ತೀವಿ. ಅಂದ್ರೆ ಉದ್ಯೋಗ ಪಡೆ ಎಲ್ಲರೂ ಕೂಡ ಸಮಾನರು ಅಂತೇಳಿ ಕರ್ಕೊಂಡು ಬರ್ತೀವಲ್ಲ, ಎಷ್ಟು ಬರುತ್ತೆ ಸರ್, ಇಲ್ಲಿ 16ನೇ ಬೀದಿ ಬರುತ್ತೆ. ಹಾಗಾದ್ರೆ ಆನ್ಸರ್ ಯಾವ್ದಾಗ್ತಾ ಹೋಗುತ್ತೆ ಅಂತೇಳಿ ನೋಡ್ತಾ ಹೋಗೋಣ. ಆನ್ಸರ್ ಯಾವ್ದಾಗತ್ತೆ ಸರ್, 2 ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಯಾಕೆ ಸಾರ್ವಜನಿಕ ತಂದಾಗ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಲ್ಪಸಂಖ್ಯಾತರ ಹಕ್ಕುಗಳು ಅಂತ ತಂದಾಗ ಏನಾಗುತ್ತೆ ಸರ್, ಇದು 2 ಆಗುತ್ತೆ. ಅಲ್ಪಸಂಖ್ಯಾತ ಅಂದ್ರೆ ಅಲ್ಪಸಂಖ್ಯಾತರ ಶೈಕ್ಷಣಿಕ ಹಕ್ಕುಗಳು 29ರಿಂದ 30, ಹೌದಾ. 25ರಿಂದ 28 ಏನ್ ಹೇಳುತ್ತೆ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕುಗಳು. ಓಕೆನಾ. ಶೋಷಣೆ ವಿರೋಧದ ಹಕ್ಕು ಅಂತ ಬಂದಾಗ 23 ಮತ್ತು 24 ಅಂತ ನೋಡ್ಕೊಂಡ್ ಬರ್ಬೇಕು. ಎಸ್, ಆನ್ಸರ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಹೋಗೋಣ. ಓಕೆ ವಿದ್ಯಾರ್ಥಿಗಳು, ಭಾರತ ಒಕ್ಕೂಟ ರಾಷ್ಟ್ರಪತಿಯನ್ನು ಚುನಾಯಿಸುವರು. ಸಂಸತ್ತು, ರಾಜ್ಯ ವಿಧಾನಸಭೆಗಳು ಮತ್ತು ದೆಹಲಿಯ, ಪುದುಚೇರಿ, ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರು, ಸ್ಥಳೀಯ ಸರ್ಕಾರಗಳ ಸದಸ್ಯರು, ಸಂಸತ್ತಿನ ಸದಸ್ಯರು ಅಂತ ಕೊಡಲಾಗಿದೆ ವಿದ್ಯಾರ್ಥಿಗಳು. ಹಾಗಾದ್ರೆ ಆನ್ಸರ್ ಏನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಎಸ್, ಹಾಗಾದ್ರೆ ಸರಿಯಾಗಿರುವ ಉತ್ತರ ಯಾವ್ದಾಗ್ತಾ ಹೋಗುತ್ತೆ ಅಂತಂದಾಗ ಸಂಸತ್ತಿನ, ರಾಜ್ಯ ವಿಧಾನಸಭೆಗಳು, ದೆಹಲಿ, ಪುದುಚೇರಿ, ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಏನ್ ಮಾಡ್ತಾರೆ, ವಿಧಾನ ಪರಿಷತ್ತಿನ ಸದಸ್ಯರು ಬರಲ್ಲ, ಸ್ಥಳೀಯ ಸರ್ಕಾರಗಳು ಬರುವುದಿಲ್ಲ. ಹಾಗಾದ್ರೆ ಆನ್ಸರ್ ಇಸ್ ದ ರೈಟ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗೆ ನೀಡುವ ಕೇಂದ್ರಾಡಳಿತ ಪ್ರದೇಶಗಳು ಯಾವುದು ರಾಜ್ಯಸಭೆಯಲ್ಲಿ ಪ್ರಾತಿನಿಧಿತ್ವವನ್ನು ಹೊಂದಿಲ್ಲ ಅಂತ ಕೇಳಲಾಗಿದೆ. ಯಾವ್ದು ಹೊಂದಿಲ್ಲ ಸರ್ ಅಂತ ಕೇಳಿದಾಗ ಇದು ಚಂಡೀಗಢ, ಲಕ್ಷದ್ವೀಪ ಮತ್ತು ಲಡಾಖ್ ಹೊಂದಿಲ್ಲ ಅಂತೇಳಿ ನಾವು ನೋಡ್ಕೊಂಡು ಬರ್ತೀವಿ. ಇಷ್ಟು ಇದಕ್ಕೆ ಸರಿಯಾಗಿರುವಂತ ಆನ್ಸರ್ಗಳಾಗ್ತವೆ ವಿದ್ಯಾರ್ಥಿಗಳು. ಮುಂದಿನ ಪ್ರಶ್ನೆ, ಭಾರತ ಸರ್ಕಾರ ಅತ್ಯುನ್ನತ ಕಾನೂನು ಸಲಹೆಗಾರ ಯಾರು ಅಂತ ಕೇಳಿದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್, ಅಡ್ವೊಕೇಟ್ ಜನರಲ್, ಅಟಾರ್ನಿ ಜನರಲ್. ನೋಡ್ರಿ, ಬಹಳ ಈಸಿ ಆಗಿರುವಂತಹ ಪ್ರಶ್ನೆಗಳನ್ನ ಕೇಳಲಾಗಿದೆ. ಏನಂತ ಕೇಳಲಾಗಿದೆ, ಅಟಾರ್ನಿ ಜನರಲ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ಏನ್ ಹೇಳ್ತಾ ಇದ್ದಾರೆ ಸರ್ ತಂದಾಗ ನಾವು 76ನೇ ವಿಧಿಯ ಪ್ರಕಾರ ನೋಡ್ತಾ ಹೋಗ್ತೀವಿ. ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಕೆಳಕಂಡವರಿಗೆ ನೀಡುತ್ತಾರೆ. ರಾಜ್ಯಪಾಲರು ಯಾರಿಗೆ ನೀಡ್ತಾರೆ ಅಂತ ಕೇಳಿದ. ನೋಡ್ರಿ, ಎಂತ ಈಸಿ ಪ್ರಶ್ನೆಗಳನ್ನ ಕೇಳಿದಾನೆ. ರಾಜ್ಯಪಾಲ ಯಾರು ನೀಡ್ತಾರೆ, ಅವರ ಒಂದು
ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡ್ತಾರೆ? ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ ಕೊಡ್ತಾರಾ? ಸಂಬಂಧಿಸಿದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೊಡ್ತಾರಾ? ಪ್ರಧಾನಮಂತ್ರಿಗಳಿಗೆ ಕೊಡ್ತಾರಾ? ಯಾರೂ ಬರಲ್ಲ ಸರ್. ಹಾಗಾದ್ರೆ ಯಾರಿಗೆ ಕೊಡ್ತಾರೆ ಅಂತ ತಂದಾಗ ನಿಮಗೆ ಬಹಳ ನೀಟಾಗಿ ಗೊತ್ತಿರಬೇಕಾಗತ್ತೆ. ಯಾರು ಆನ್ಸರ್ ಆಗತ್ತೆ? ರಾಷ್ಟ್ರಪತಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಭಾರತ ಸಂವಿಧಾನದ 163ನೇ ವಿಧಿಯನ್ವಯ ಸಚಿವ ಸಂಪುಟದ ನೆರವು ಸಲಹೆ ನೀಡುವುದು ರಾಜ್ಯದ ರಾಜ್ಯಪಾಲರಿಗೆ, ವಿಧಾನ ಪರಿಷತ್ತಿಗೆ, ವಿಧಾನಸಭೆಗೆ, ಮುಖ್ಯಮಂತ್ರಿಗಳಿಗೆ. ನೋಡ್ರಿ, 163ನೇ ವಿಧಿಯನ್ನು ಸಚಿವ ಸಂಪುಟ ಅಂತ ಕೇಳಿದಾಗ ಆನ್ಸರ್ ಏನಾಗ್ತಾ ಹೋಗುತ್ತೆ ಸರ್? ಈ ರಾಜ್ಯಪಾಲರಿಗೆ ಏನ್ ಮಾಡ್ತಾ ಹೋಗುತ್ತೆ? ನೀಡ್ತಾ ಹೋಗುತ್ತೆ. ಎಸ್. ಹಾಗಾದ್ರೆ ಮುಂದಿನ ಪ್ರಶ್ನೆ ಇಲ್ಲಿ ನೋಡ್ರಿ, ಸರ್ ಬರ್ತಾರೆ. ಇದರ ಜೊತೆಗೆ ಚರ್ಚೆ ಮಾಡಲು ನಮ್ಮ ಸುನಿಲ್ ಸರ್ ಅವರು ಇತಿಹಾಸಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಇಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ನಾವು ಮತ್ತು ಸುನಿಲ್ ಸರ್ ಅವರು ಚರ್ಚೆ ಮಾಡ್ತಾ ಹೋಗ್ತೀವಿ. ಬನ್ನಿ ಸರ್. ಓಕೆ ಸರ್, ನೋಡ್ರಿ ಮೊದಲನೇ ಕ್ವಶನ್ ನೀವು ಡಿಸ್ಕಷನ್ ಮಾಡ್ರಿ, ನೆಕ್ಸ್ಟ್ ಮಾಡ್ತೀನಿ. ಓಕೆ, ನೋಡ್ರಿ, ಷಡ್ ದರ್ಶನಗಳಿಗೆ ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ ಸರ್. ನ್ಯಾಯ ಅಂತದ್ದು ಗೌತಮಿ ಅಂತ ಕೊಟ್ಟಿದ್ದಾನೆ, ಯೋಗ ಜೈಮಿನಿ ಅಂತ ಕೊಟ್ಟಿದ್ದಾನೆ, ಸಂಖ್ಯಾ ಕಪಿಲ ಅಂತ ಕೊಟ್ಟಿದ್ದಾನೆ, ಪೂರ್ವ ಮೀಮಾಂಸೆ ಪತಂಜಲಿ ಅಂತ ಕೊಡಲಾಗಿದೆ ಸರ್. ಇದಕ್ಕೆ ಹಾಗೆ ಸರ್ ಸರಿಯಾಗಿರುವ ಉತ್ತರವನ್ನು ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಏನಾಗತ್ತೆ ಸರ್ ಅಂತ ಸರಿಯಾಗಿರುವ ಉತ್ತರ ಅಂತಂದಾಗ ಸರಿಯಾಗಿರುವ ಉತ್ತರ ಯಾವ್ದಾಗತ್ತೆ ಸರ್ ಅಂತಂದಾಗ ಸರ್ ಗೌತಮಿ ಇಸ್ ದ ರೈಟ್ ಆನ್ಸರ್ ಆಗತ್ತೆ ಸರ್. ಹೌದು ಸರ್. ಯೋಗ ಏನಾಗತ್ತೆ ಸರ್? ಪತಂಜಲಿ ಅಂತ ಪತಂಜಲಿ ಬರುತ್ತೆ. ಬರುತ್ತೆ, ತಪ್ಪಾಗುತ್ತೆ ಸರ್. ಇದು ತಪ್ಪಾಗತ್ತೆ ಸರ್. ಹೌದಾ ಸರ್? ಪೂರ್ವ ಮೀಮಾಂಸೆ ಅಂತ ಹೇಳ್ಬಾರ್ದು ಸರ್. ಸಂಖ್ಯಾ ಕಪಿಲ ಕರೆಕ್ಟ್ ಆಗಿದೆ ಸರ್. ಹೌದು. ಹಾಗಾದ್ರೆ ಇಲ್ಲಿ ಆನ್ಸರ್ ಸಿಕ್ತು ನಮಗೆ ಸರ್. ಆನ್ಸರ್ ಏನಾಗುತ್ತೆ ಸರ್? ಎ ಮತ್ತು ಸಿ ಇಸ್ ದ ಕರೆಕ್ಟ್ ಆಗಿರುತ್ತೆ. ರೈಟ್ ಆನ್ಸರ್. ಒಂದೇ ಆಪ್ಷನ್ಸ್ ಏನಂತಂದ್ರೆ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಏನಂತಂದ್ರೆ ಪಟ್ಟಿ 1 ಮತ್ತು ಪಟ್ಟಿ 2 ಅಂತ ಕೊಟ್ಟಿದ್ದಾರೆ ಸರ್. ಇಲ್ಲಿ ಹಾಗಾದ್ರೆ ಇಲ್ಲಿ ಪಟ್ಟಿ ಎಲ್ಲಿ ದಿನಗಳು ಅಂತ ಕೊಟ್ಟಿದ್ದಾರೆ. ಯಾವ ದಿನದಂದು ಯಾವ ದಿನ ಅಂತ ಸೆಲೆಬ್ರೇಟ್ ಮಾಡ್ತಾರ ಅಂತ ಕ್ವಶನ್ ಕೇಳಿರುವಂತದ್ದು. ಹಾಗಾದ್ರ ಇಲ್ಲಿ ಓಜನ್ ದಿನ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಓಜನ್ ದಿನ ಅಂತೇಳಿ ಯಾವಾಗ ಆಚರಣೆ ಮಾಡ್ತಾರ ಅಂತಂದ್ರ ಪ್ರತಿ ವರ್ಷ ಸೆಪ್ಟೆಂಬರ್ 16ಕ್ಕೆ ಸೆಲೆಬ್ರೇಟ್ ಮಾಡ್ತಾರ. ನೆಕ್ಸ್ಟ್ ವಿಶ್ವ ಜನಸಂಖ್ಯಾ ದಿನ ಅಂತ ಜುಲೈ 11ಕ್ಕೆ ಸೆಲೆಬ್ರೇಟ್ ಮಾಡ್ತಾರ. ಇಲ್ಲಿ D3 ಎಲ್ಲಿದೆ ಅಂತ ನೋಡ್ಬೇಕು ನಾವು. ಸಿಂಪಲ್ ಒಂದ್ ಆನ್ಸರ್ ನಮಗ್ ಸಿಕ್ಕರು ಸಾಕು, ನಾವು ಆನ್ಸರ್ ಮಾಡಬಹುದು. ಡಿ ಎಲ್ಲಿ ಏನಂತಂದ್ರೆ 3 ಯಾವ್ದಿದೆ ಅಂತ ನಾವು ಹುಡುಕ್ಬೇಕು. D3 ಯಾವೂ ಇಲ್ಲ, ಇಲ್ಲಿ ಒಂದು ಮಾತ್ರ ಇದೆ. ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ. ಹಾಗಾದ್ರ ಭೂ ದಿನ ಅಂತೇಳಿ ಯಾವಾಗ ಆಚರಣೆ ಮಾಡ್ತಾರ ಅಂತ ಕೇಳಿದಾಗ ಏಪ್ರಿಲ್ 22ಕ್ಕೆ ಏನಂತಂದ್ರ ಸೆಲೆಬ್ರೇಟ್ ಮಾಡ್ತಾರ. ನೆಕ್ಸ್ಟ್ ಅದರ ಜೊತೆಯಲ್ಲಿ ಏನಂತಂದ್ರ ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ ಅಂತ ಆಚರಣೆ ಮಾಡೋದು. ಆಪ್ಷನ್ಸ್ ಉಳಿದಿದ್ದು ಒಂದೇ ಒಂದು, ಡಿಸೆಂಬರ್ 2. ಸೊ ಈ ತರ ಏನಂತಂದ್ರೆ ನೆನ್ಪಿಟ್ಕೊಳ್ಬೇಕು. ಒಂದ್ ಆನ್ಸರ್ ಗೊತ್ತಾದ್ರೆ ಸಾಕು ನಿಮಗೆ. ಎಲ್ಲಾ ಆನ್ಸರ್ ನೀವ್ ಏನಂತಂದ್ರೆ ಈಸಿಯಾಗಿ ಮಾಡಬಹುದು ಸರ್. ಹೆಂಗದ ಅಂತಂದಾಗ ನೀವು ಹೇಳಿದ್ರೆ ಸರ್ ಒಂದೊಂದು ಆನ್ಸರ್ ಗಳು ಗೊತ್ತಾದ್ರೆ ಸಾಕು ಸರ್. ಓಜನ್ ದಿನ ಅಂತ ಗೊತ್ತಾದ್ರೆ ಸಾಕು, ವಿಶ್ವ ಜನಸಂಖ್ಯೆ ದಿನ ಅಂತ ಗೊತ್ತಾದ್ರೆ ಸಾಕು. ಇಲ್ಲೇ ನಾವು ಏನ್ ಮಾಡ್ಬೋದು ಸರ್? ಪಾಂಡವಟನ್ ಮಾಡ್ತಾ ಇಲ್ಲಿ ವಿಶ್ವ ಜನಸಂಖ್ಯಾ ದಿನ ಅಂತ ಆಚರಣೆ ಮಾಡ್ಬೇಕು ಅಂತಂದ್ರೆ ಎಕನಾಮಿಕ್ಸ್ ರಿಲೇಟೆಡ್ ಏನಂತ ಕೇಳಿದಾಗ ಸರ್ 1987 ಜುಲೈ 11ಕ್ಕ ವಿಶ್ವದ ಜನಸಂಖ್ಯೆ ಇದೆ ಸರ್ 5 ಬಿಲಿಯನ್ ಆಗುತ್ತೆ ರೀ. 5 ಬಿಲಿಯನ್ ಆಯ್ತು ಅಲ್ಲ, 5 ಬಿಲಿಯನ್ ಮಗು ಏನಿದೆ ಅಲ್ಲ ಯುಗೋಸ್ಲೋವಿಯಾದಲ್ಲಿ ಹುಟ್ಟುತ್ತೆ ಸರ್. ಅದರ ಸವಿನೆನಪಾಗಿ ಆಗಿ ನೋಡಿ, ಜನಸಂಖ್ಯೆ ಸ್ಫೋಟದ ಬಗ್ಗೆ ಜನಸಾಮಾನ್ಯರಿಗೆ ಅವೇರ್ನೆಸ್ ಮೂಡಿಸಬೇಕು ಅಂತ ಉದ್ದೇಶದಿಂದ 1989 ಇಂದ ಪ್ರತಿ ವರ್ಷ ವಿಶ್ವ ಜನಸಂಖ್ಯಾ ದಿನ ಅಂತ ಆಚರಣೆ ಮಾಡ್ತಾ ಇದಾರೆ ಸರ್. ಇದು ಒಂದು. ಮತ್ತೆ ಅದರ ಜೊತೆಯಲ್ಲಿ ಇಲ್ಲಿ ಏನಂತಂದ್ರೆ ಓಝನ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ಬೇಕಂದ್ರೆ ರೀಸನ್ 1987 ಅಲ್ಲಿ ಕೆನಡಾದ ಮ್ಯಾಂಟ್ರಿಯಲ್ ಎಂಬಲ್ಲಿ ಒಂದು ಪ್ರೋಟೋಕಾಲ್ ಆಗುತ್ತೆ ಸರ್, ಓಝನ್ ಗೆ ರಿಲೇಟೆಡ್ ಆಗಿರುವಂತದ್ದು. ಈ ಕ್ವಶನ್ ಮೊದಲ ಬಾರಿ ಏನ್ ಕೇಳ್ತಾ ಇಲ್ಲ ಸರ್, ಸುಮಾರು ಸಲ ರಿಪೀಟ್ ಆಗಿರುವಂತ ಕ್ವಶನ್. ಮತ್ತು ಓಝನ್ ಯಾವ ಲೇಯರ್ ಅಲ್ಲಿ ಇದೆ ಅಂತ ಕೂಡ ಕೇಳ್ಯಾರ ಸರ್. ಸ್ಟ್ರಾಟೋಸ್ಫಿಯರ್ ಅಲ್ಲಿ ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಸರ್. ಮುಂದಿನ ಕ್ವಶನ್ ಏನಾಗಿದೆ ಅಂತ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಾವು ನೋಡಿದಾಗ ಏನಿದೆ ಅಂತ ನೋಡಿ ಸರ್ ನೀವು. ಒಲಿಂಪಿಕ್ ಅದ ದೇಹ ವಾಕ್ಯದ ಬಗ್ಗೆ ಕೇಳಿದಾನೆ ಸರ್. ಹೈಯರ್ ಪ್ಲಾಸ್ಟರ್ ಸ್ಟ್ರಾಂಗರ್ ಟುಗೆದರ್ ಅಂತ ಕೊಟ್ಟಿದ್ದಾನೆ. ಆನ್ಸರ್ ಯಾವ್ದಾಗತ್ತೆ ನೋಡ್ರಿ. ಹೈಯರ್ ಮತ್ತು ಪ್ಲಾಸ್ಟರ್ ಹೈಯರ್ ಸ್ಟ್ರಾಂಗರ್ ಮತ್ತು ಟುಗೆದರ್ ಅಂತ ಕೊಟ್ಟಿದ್ದಾನೆ. ಹೈಯರ್ ಸ್ಟ್ರಾಂಗರ್ ಪ್ಲಾಸ್ಟರ್ ಟುಗೆದರ್ ಅಂತ ಕೊಟ್ಟಿದ್ದಾನೆ. ಹೈಯರ್ ಸ್ಟ್ರಾಂಗರ್ ಹೈಯರ್ ಟುಗೆದರ್ ಅಂತ ಕೊಟ್ಟಿದ್ದಾನೆ ಸರ್. ಇದಕ್ಕೆ ಸರಿಯಾಗಿರುವ ಆನ್ಸರ್ ಅನ್ನ ನೀವು ನೋಡ್ತಾ ಹೋದಂತಹ ಸಂದರ್ಭ ಸರ್ ಪ್ಲಾಸ್ಟರ್ ಹೈಯರ್ ಮತ್ತು ಸ್ಟ್ರಾಂಗರ್ ಎಂಬಂತ ಟುಗೆದರ್ ಎಂಬಂತ ಒಂದು ಆನ್ಸರ್ ಗಳನ್ನ ನೋಡ್ತಾ ಹೋಗ್ಬೋದು ಸರ್. ನೆಕ್ಸ್ಟ್ 48ನೇ ಕ್ವಶನ್ ಅನ್ನು ನೋಡಿದಾಗ ಮೊಟ್ಟ ಮೊದಲ ಏನಂತ ಅಂದ್ರ ಸಮ್ಮರ್ ಪ್ಯಾರಾ ಒಲಿಂಪಿಕ್ಸ್ ಸ್ಪರ್ಧೆ ಏನಂತ ಅಂದ್ರ ಆಯೋಜಿಸಲ್ಪಟ್ಟ ಸ್ಥಳ ಮತ್ತು ವರ್ಷ ಅಂತ ಕೇಳಿದಾರೆ ಸರ್. ಇದು ಇಟಲಿಯ ರಾಜಧಾನಿಯಾಗಿರುವಂತ ರೋಮ್ ಅಲ್ಲಿ 1960ರಲ್ಲಿ ಇದು ಏನಂತಂದ್ರೆ ನಡೆಯುವಂತದ್ದು ಸರ್. ಈಗ ಏನಂತಂದ್ರೆ ಇನ್ನೊಂದ್ ನಮ್ ನೆಕ್ಸ್ಟ್ ಈಗ ಯೂನಿಕ್ ಎಕ್ಸಾಮ್ ಅಲ್ಲಿ ಕೇಳಬಹುದು ಸರ್. ಈಗ ಒಲಿಂಪಿಕ್ಸ್ ಕ್ರೀಡಾಕೂಟ ಈಗ ಯಾವ್ದು ಕಾಮನ್ವೆಲ್ತ್ ಗೇಮ್ಸ್ ಗಳು ನಡೀತಾ ಇದಾವ್ ಸರ್. ಹಾಗಾದ್ರೆ ಕಾಮನ್ವೆಲ್ತ್ ಗೇಮ್ಸ್ ಇದೆ ಅಲ್ಲ, ಎಷ್ಟು ವರ್ಷಕ್ಕೊಮ್ಮೆ ನಡೀತಿತ್ತು ಅಂತ ಕೇಳಿದಾಗ 4 ವರ್ಷಕ್ಕೊಮ್ಮೆ ನಡೆಯುತ್ತೆ. 2022ರಲ್ಲಿ ಇಂಗ್ಲೆಂಡ್ ಒಳಗೆ ಏನಂತಂದ್ರೆ ಕಾಮನ್ವೆಲ್ತ್ ಗೇಮ್ಸ್ ನಡೆದಿತ್ತು ಸರ್. 2026ರಲ್ಲಿ ಈಗ ಪ್ರೆಸೆಂಟ್ ಈಗ ನಡೀತಾ ಇರೋದು ಎಲ್ಲಿ ಅಂತ ಕೇಳಿದಾಗ ಸ್ಕಾಟ್ಲೆಂಡ್ ದೇಶದಲ್ಲಿ ನಡೀತಾ ಇದೆ ಸರ್. 2030ರಲ್ಲಿ ನಮ್ಮ ಭಾರತದ ನವದೆಹಲಿಯಲ್ಲಿ
ನಡೆಯಲಿದೆ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇಷ್ಟು ನೆನ್ಪಿಟ್ಕೊಳ್ಬೇಕು. ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿರುವಂತ ದೇಶಗಳನ್ನ ಕಾಮನ್ವೆಲ್ತ್ ಕಂಟ್ರೀಸ್ ಅಂತ ಕರೀತಾರ ಸರ್. ಅದರಲ್ಲಿ 54 ಏನಂತಂದ್ರ ಆರಂಭದಲ್ಲಿ ಮೆಂಬರ್ ಕಂಟ್ರೀಸ್ ಇದ್ದು, ಈಗ ನೋಡಿದಾಗ 56 ಮೆಂಬರ್ ಕಂಟ್ರೀಸ್ ಅದಾವೆ. 55ನೇದು ಯಾವ್ದು ಸೇರ್ತು ಮತ್ತು 56ನೇದು ಯಾವ್ದು ಕಾಮನ್ವೆಲ್ತ್ ಗೆ ಏನಂತಂದ್ರ ಮೆಂಬರ್ ಕಂಟ್ರೀಸ್ ಅಂತ ಕೇಳಬಹುದು ಸರ್. 55ನೇದು ಬಂದ್ಬಿಟ್ರೆ ಗಬಾನ್ ಇರುತ್ತೆ ಸರ್. 56ನೇದು ಬಂದ್ಬಿಟ್ರೆ ಟೋಗೋ ಅಂತ ಇರುತ್ತೆ ಸರ್, ಸೇರ್ಪಡೆ ಆಗಿರುವಂತ ದೇಶ. ರೈಟ್. ನೆಕ್ಸ್ಟ್ ನಮ್ ಎಕನಾಮಿಕ್ಸ್ ರಿಲೇಟೆಡ್ ಆಗಿರುವಂತ ನೆಕ್ಸ್ಟ್ ಕ್ವಶನ್ ಸರ್. ಈ ಕೆಳಗಿನ ಯಾವುದು ನೋಡ್ರಿ ಸರ್, ಎಕನಾಮಿಕ್ಸ್ ರಿಲೇಟೆಡ್ ಕ್ವಶನ್ ಇದು ಕೂಡ. ಕೆಳಗಿನ ಯಾವ ಸಂಯೋಜನೆಗಳು ಮಾನವ ಅಭಿವೃದ್ಧಿ ಸೂಚ್ಯಾಂಕ ನಿರ್ಧಾರಕಗಳನ್ನು ಸರಿಯಾಗಿ ತೋರಿಸುತ್ತೆ ಅಂತಂದ್ರೆ HDI ವರದಿ ಸರ್. ಇದು HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಇರುವಂತ ಇಂಡೆಕ್ಸ್ ಗಳ ಸಂಖ್ಯೆ ಎಷ್ಟು. ಇದಕ್ಕಿಂತ ಮುಂಚೆ ಸರ್ ಕೇಳಿದಾರ ಎಷ್ಟು ಮಾನದಂಡಗಳದಾವ ಅಂತ ಕೇಳಿದ್ರು. 3 ಮಾನದಂಡಗಳು ಇರ್ತಿದ್ವು ಸರ್. ಅದೇ 3 ಮಾನದಂಡಗಳು ಎಕ್ಯುರೇಟ್ ಆಗಿರುವಂತದ್ದು ಯಾವ್ದಿದೆ ಅಂತ ಕೇಳ್ಯಾರ ಸರ್. ಇಲ್ಲಿ ಆರೋಗ್ಯ, ಶಿಕ್ಷಣ ಮತ್ತು ಜೀವನದ ಮಟ್ಟ ಅಂತ. ಈಗ ಎಷ್ಟೋ ಜನ ಎಕನಾಮಿಕ್ಸ್ ಕ್ವಶನೇ ಕೇಳಿಲ್ಲ ಅಂತ ಕೇಳಿದಾರೆ ಸರ್. ಆಲ್ರೆಡಿ 4 ಕ್ವಶನ್ ಆದವು ಸರ್. ಎಲ್ಲಿ ಅಂತ ನಾನು ತೋರಿಸ್ತೀನಿ ಅವ್ರಿಗೆ ಯಾವ ತರ ಅಂತ. ಓಕೆ. ಸೊ ಅದಕ್ಕ ಈ HDI ಸೂಚ್ಯಾಂಕದಲ್ಲಿ ಪ್ರಸ್ತುತ ನಮ್ಮ ಭಾರತ ಇದೆ ಅಲ್ಲ ಸರ್, 130ನೇ ಸ್ಥಾನದಲ್ಲಿ ಇದೆ ರೀ. 3 ಜನ ಇದನ್ನ ಸೇರ್ಬಿಟ್ಟು ಇದನ್ನ ಡೆವಲಪ್ ಮಾಡ್ತಾರ. ಮೆಹಬೂಬ್ ಉಲ್ ಹಕ್ ಅನ್ನೋರೊಬ್ರು, ಮತ್ತಿನ್ನೊಬ್ರು ಯಾರಂತಂದ್ರ ಅಮರ್ತ್ಯ ಸೇನ್ ಮತ್ತು ಮೇಘನಾಥ್ ದೇಸಾಯಿ ಅನ್ನೋರು ಸೇರ್ಬಿಟ್ಟು ಇದನ್ನ ಡೆವಲಪ್ ಮಾಡ್ತಾರ ಸರ್, HDI ವರದಿಯನ್ನ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋದಾದ್ರ ನೆಕ್ಸ್ಟ್ ಏನಿದೆ ನೋಡ್ರಿ ಸರ್. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ನೋಡಿ ಸರ್. ಇಲ್ಲಿ ಓಕೆ, ಇಲ್ಲಿ ಯಾವ್ದಾಗಿರುತ್ತೆ ಅಂತ ಅಂದ್ರ ಶಿಕ್ಷಣ. ಸಿ ಅಲ್ಲಿ ಐತೆ ಅಂತಂದ್ರೆ 2 ಸರಿ ಇಲ್ಲಿ ಆಗುತ್ತೆ. ಸಿ ಮಾತ್ರ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟವನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡಿ ಸರ್. ಇಲ್ಲಿ ನಮ್ಮ ಎಕನಾಮಿಕ್ಸ್ ರಿಲೇಟೆಡ್ ಕ್ವಶನ್ ಸರ್. 5ನೇ ಕ್ವಶನ್ ಅಂತ ಹೇಳ್ಬಹುದು. ಹಾಗಾದ್ರೆ ಎಕನಾಮಿಕ್ಸ್ ರಿಲೇಟೆಡ್ ಕ್ವಶನ್ ಇದು ಹಣಕಾಸು ಆಯೋಗ ಸರ್. ಇದು ಕೇಂದ್ರ ಹಣಕಾಸು ಆಯೋಗ. ಆ ಪಟ್ಟಿ 1ರಲ್ಲಿ ಹಣಕಾಸು ಆಯೋಗ ಕೊಟ್ಟಿದ್ದಾರೆ ಸರ್. ಪಟ್ಟಿ ಬಿ ಅಲ್ಲಿ ಏನಂತಂದ್ರೆ ಮುಖ್ಯಸ್ಥರು ಅಥವಾ ಅದರ ಚೇರ್ಮನ್ ಯಾರಿದಾರ ಅಂತ, ಅಥವಾ ಅಧ್ಯಕ್ಷರು ಯಾರು ಅಂತ ಕೊಟ್ಟಿದ್ದಾರೆ ಸರ್. ಹಾಗಾದ್ರೆ ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷರು KC ನಿಯೋಗಿ ಅಂತ ಇರ್ತಾರೆ ಸರ್. ಎಷ್ಟು ಅಶೋಕ್ ನೋಡ್ರಿ, KC ನಿಯೋಗಿ ಅಂತ. 2ನೇದವ್ರು ಸರ್ K ಸಂತಾನಂ ಅಂತೇಳಿ ಇರ್ತಾರೆ. ನೋಡೋಣ ಸರ್. ಈಗ ನಾವು ಎ ಅಲ್ಲಿ ಏನಂತಂದ್ರೆ 3 ಎಲ್ಲಿ ಐತಿ ಸರ್ ನೋಡೋಣ. A3 2 ಕರೆ ಐತಿ ಸರ್. ಇವು 2 ಅಲ್ಲ ಅಂತ ತೆಗೆದು ಬಿಡ್ಬೇಕು ಸರ್ ನಾವು. ಈಗ ನೆಕ್ಸ್ಟ್ ಸ್ಟೆಪ್ ನೋಡ್ಬೇಕು. 2ನೇದವ್ರು ಯಾರಂತಂದ್ರ K ಸಂತಾನಂ. 1 ಎಲ್ಲಿದೆ ಅಂತ ನೋಡ್ಬೇಕು ಸರ್. 1 ಇಲ್ಲಿ ಇಲ್ಲ, ಇಲ್ಲಿದೆ ಅಂತಂದ್ರೆ ಇದೇ ಸರಿಯಾದ ಉತ್ತರ ಆಗುತ್ತೆ ಸರ್. 4 ಹೌದಲ್ಲ ಸರ್. ಈಗ ನೋಡ್ರಿ 5ನೇದವ್ರು. ಈಗ ಮತ್ತೆ ನಾವು ನೆಕ್ಸ್ಟ್ ಸ್ಟೆಪ್ ನಾವು ಹೋದಾಗ ಓಕೆ, 3ನೇದವ್ರು ಯಾರಿದ್ರು ಸರ್ ಅಂತಂದ್ರೆ AK ಚಾಂದ್ ಅಂತ ಹೇಳ್ತಾರೆ ಸರ್, ಶಾರ್ಟ್ ಕಟ್ ಅಲ್ಲಿ ಇವ್ರಿಗೆ. ಓಕೆ, 4ನೇದವ್ರು ಯಾರಾದರ ಅಂತ ಕೇಳಿದಾಗ PV ರಾಜಮನ್ನಾರ್ ಅದರ ಸರ್. 5ನೇದವ್ರು ಏನಂತಂದ್ರೆ ಮಹಾವೀರ್ ತ್ಯಾಗಿ ಅಂತ ಅದರ. ನಾನು ಪ್ರತಿ ಸಲ ಎಕ್ಸಾಮಿಗೆ ನಾನು ಆಫ್ಲೈನ್ ಬ್ಯಾಚ್ ಅಲ್ಲಿ ಹೇಳುವಾಗ ಸ್ಟೂಡೆಂಟ್ಸ್ ಹೇಳ್ತಾ ಇರ್ತೀನಿ ಸರ್, ಬರೇ ಹೊಂದಿಸಿ ಬರೆಯಲಿನೇ ಕೇಳ್ತಾರ ಸರ್. ಸುಮಾರು ಸಲ ರಿಪೀಟ್ ಆಗಿರುವಂತ ಕ್ವಶನ್ ಇದು. ಹಣಕಾಸು ಆಯೋಗ ಬಂದ್ಬಿಟ್ರೆ ಅಧ್ಯಕ್ಷರು ಕೇಳ್ತಾರ, ಹೊಂದಿಸಿ ಬರೆಯಲಿ ಕೇಳ್ತಾರ. ಇಲ್ಲ ಅಂತಂದ್ರೆ ಈಗ ಹಳೆ ಎಕ್ಸಾಮ್ ನಾವು PC ಎಕ್ಸಾಮ್ ನೋಡಿದಾಗ 14ನೇ ಹಣಕಾಸಿನ ಆಯೋಗದ ಅಧ್ಯಕ್ಷ ಯಾರು, 15ನೇದವ್ರು ಯಾರು, ಲಾಸ್ಟ್ ಸರ್ 2024 PSI ಎಕ್ಸಾಮ್ ಅಲ್ಲಿ ಏನ್ ಕೇಳಿದ್ರು ಅಂತ ಕೇಳಿದಾಗ 16ನೇ ಹಣಕಾಸಿನ ಆಯೋಗದ ಅಧ್ಯಕ್ಷ ಅವಧಿ ಏನಂತ ಕೇಳಿದ್ರು ಸರ್. ಅವಧಿ ಏನಂತ ಕೇಳಿದಾಗ 2026, 27ರಿಂದ 2031, 32 ಅವಧಿ ಆಗಿರುತ್ತೆ ಸರ್. ಸೊ ಯಾವ ತರ ಒಂದ್ ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ ಕೇಳಿದ್ರೆ ಮತ್ತೊಂದು ಎಕ್ಸಾಮ್ ಅಲ್ಲಿ ಅದಕ್ಕೆ ರಿಲೇಟೆಡ್ ಆಗಿರುವಂತ ಕ್ವಶನ್ಸ್ ಅನ್ನು ಕೇಳ್ತಿರ್ತಾರೆ. ಅದಕ್ಕೇನಂತಂದ್ರ 360 ವೇ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಓದಿದಾಗ ಒಂದು ಕ್ವಶನ್ ಮಿಸ್ ಆಗಂಗಿಲ್ಲ ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ಸರ್. ಓಕೆ, ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ಇದಾವೆ. ಇದನ್ನ ಸರ್ ಡಿಸ್ಕಷನ್ ಮಾಡ್ತಾರ, ಬನ್ನಿ ಸರ್. ನೆಕ್ಸ್ಟ್ ಓದಿರೋ ಕ್ವಶನ್. ಎಸ್ ಸರ್, ಎಲ್ಲರಿಗೂ ನಮಸ್ಕಾರಗಳು. ಇಂದು 51ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ವಿಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಟರ್ನರ್ ಸಿಂಡ್ರೋಮ್ ಕಾಯಿಲೆವು ಈ ಕೆಳಗಿನ ಕಾರಣದಿಂದ ಬರುತ್ತದೆ ಅಂತಕ್ಕಂಥದ್ದು. ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಕ್ರೋಮೋಸೋಮ್ ರಿಲೇಟೆಡ್ ಆಗಿ 3 ಸಮಸ್ಯೆಗಳನ್ನ ಕಾಣುತ್ತೀವಿ, 3 ರೋಗಗಳನ್ನ ಕಾಣುತ್ತೀರಿ. 1ನೇದು ಏನಪ್ಪಾ ಅಂತಂದ್ರೆ ಟರ್ನರ್ ಸಿಂಡ್ರೋಮ್ ಅಂತ ಕರಿತೀರಿ. 2ನೇದು ಡೌನ್ ಸಿಂಡ್ರೋಮ್ ಅಂತ ಕರಿತೀರಿ. 3ನೇದು ಕ್ಲೀನ್ ಫಿಲ್ಟರ್ ರೋಗ ಅಂತ ಕರಿತೀರಿ. ಯಾವ್ದ್ರಿ? ಕ್ಲೀನ್ ಫಿಲ್ಟರ್ ಅಂತಕ್ಕಂಥದ್ದು. ಸೊ ಇವೇನಪ್ಪಾ ಅಂತಂದ್ರೆ ಕ್ರೋಮೋಸೋಮ್ಗೆ ಸಂಬಂಧಿಸಿರ್ತಕ್ಕಂತಹ ಸಮಸ್ಯೆಗಳಾಗಿದ್ದು, ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಟರ್ನರ್ ಸಿಂಡ್ರೋಮ್ ಅಂತಕ್ಕಂಥ ಕಾಯಿಲೆ ಏನಪ್ಪಾ ಅಂತಂದ್ರೆ ಒಂದು ಕ್ರೋಮೋಸೋಮ್ಗಳ ಸಂಖ್ಯೆ ಏನಾಗ್ತೈತಿ, ಲೋಪ ಅಥವಾ ಕೊರತೆ ಆಗ್ತಕ್ಕಂಥದ್ದು. ಲೋಪ ಅಥವಾ ಕೊರತೆ ಆಗ್ತಕ್ಕಂಥದ್ದು. ಇಲ್ಲಿ ಕೆಳಗಿನ ಉತ್ತರಗಳಲ್ಲಿ ಏನಪ್ಪಾ ಅಂತಂದ್ರೆ ಲೋಪ ಅಥವಾ ಕೊರತೆಗೆ ಸಂಬಂಧಿಸಿರ್ತಕ್ಕಂಥ ಆನ್ಸರ್ ಇಲ್ಲ.
ದಯವಿಟ್ಟು ಕೀ ಆನ್ಸರ್ ಬರೋ ತನಕ ವೇಟ್ ಮಾಡೋಣ್ರಿ. ಇಲ್ಲಿ ಟರ್ನರ್ ಸಿಂಡ್ರೋಮ್ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಕೇವಲ ಮಹಿಳೆಯರಲ್ಲಿ ಕಂಡು ಬರ್ತಕ್ಕಂಥ ರೋಗವಾಗಿದ್ದು, ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಕ್ರೋಮೋಸೋಮ್ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಕೊರತೆ ಅಥವಾ ಲೋಪ ಉಂಟಾಗ್ತೈತ್ರಿ. ಇಲ್ಲಿ ಡೌನ್ ಸಿಂಡ್ರೋಮ್ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಒಂದು ಕ್ರೋಮೋಸೋಮ್ ಅಲ್ಲಿ ಏನಪ್ಪಾ ಅಂತಂದ್ರೆ ಅಧಿಕವಾಗಿರ್ತಕ್ಕಂಥದ್ದು. ಈ ಮಾನವನಲ್ಲಿ ನೋಡಿದಾಗ 23 ಜೊತೆ ಕ್ರೋಮೋಸೋಮ್ಗಳನ್ನ ಕಾಣ್ತಿರಲ್ಲ, ಅಲ್ಲಿ 21ನೇ ಜೊತೆ ಕ್ರೋಮೋಸೋಮ್ಗಳಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಅಧಿಕವಾಗಿರ್ತಕ್ಕಂಥ ಕ್ರೋಮೋಸೋಮ್ ಕಾಣ್ತೀರಿ. ಅದು ಯಾವ್ದಪ್ಪ ಅಂತಂದ್ರೆ ಡೌನ್ ಸಿಂಡ್ರೋಮ್ ಅಂತಕ್ಕಂಥದ್ದು. ಈ ನೆಕ್ಸ್ಟ್ ಕಂಡು ಬರ್ತಕ್ಕಂಥದ್ದು ಯಾವುದು ಕ್ಲೀನ್ ಫಿಲ್ಟರ್ ಅಂತಕ್ಕಂಥ ರೋಗ. ಇಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಒಂದು ಕ್ರೋಮೋಸೋಮ್ ಸಂಖ್ಯೆ ಏನಾಗ್ತೈತ್ರಿ ಅಧಿಕಗೊಳ್ತೈತಿ. ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥ ಕ್ರೋಮೋಸೋಮ್ ಸಂಖ್ಯೆ 47. ಹಾಗಾದ್ರೆ ಇದು ಕೇವಲ ಪುರುಷರಲ್ಲಿ ಕಂಡು ಬರ್ತಕ್ಕಂಥದ್ದು. ಸರ್ ಇದು ಕೇವಲ ಪುರುಷರಲ್ಲಿ ಕಂಡು ಬರ್ತಕ್ಕಂಥದ್ರಿ. ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡೋಣ ಸರ್. ಕ್ವಶನ್ ಆನ್ಸರ್ಸ್ ಗಳು ತಪ್ಪಿದಾವೆ. ಓಕೆ, ಯಾವ್ದಾದ್ರು ನಿಮ್ ಪ್ರಕಾರ ಗೆಸ್ ಮಾಡ್ರಿ ಇಲ್ಲ ಯಾವ್ದಾಗಿರ್ಬೋದು ಸರ್, ಅಂತ. ಇಲ್ಲಿ ಏನಂತಂದ್ರೆ ಒಂದು ಕ್ರೋಮೋಸೋಮ್ ಕಡಿಮೆ ಆದಾಗ ಕ್ರೋಮೋಸೋಮ್ ಸಂಖ್ಯೆ 45 ಆಗುತ್ತದೆ. ಅಂದ್ರೆ ಬಟ್ ಇಲ್ಲಿ ಇವಾಗ ಆನ್ಸರ್ ಅಲ್ಲಿ 45 ಇಲ್ಲ ರೀ. ಹಾಗಾದ್ರೆ ಯಾವ್ದಾದ್ರು ಒಂದು 4ರಲ್ಲಿ ಯಾವ್ದಾದ್ರು ಒಂದಕ್ಕೆ ಟಿಕ್ ಮಾಡಿ ಸಾಕು, ಗ್ರೇಸ್ ಮಾರ್ಕ್ಸ್ ಕೊಡ್ತಾರ. ಎಸ್ ಸರ್. So ನೆಕ್ಸ್ಟ್ next- ಕಂಡು ಬರ್ತಕ್ಕಂಥದ್ದು ಈ ಕೆಳಗಿನ ಯಾವ ಮೈಕ್ರೋಬ್ ಅನ್ನ ಗಗನಯಾತ್ರಿಗಳ ಆಹಾರವಾಗಿ ಬಳಸ್ತಾರೆ? ಸರ್ ಮೈಕ್ರೋಬ್ ಅಂತಕ್ಕಂಥದ್ದು ಏನ್ರಿ? ಇದು ಒಂದು ಏನಪ್ಪಾ ಅಂತಂದ್ರೆ ಪಾಚಿ ಅಂತ ಕರಿತೀರಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಶೈವಲಗಳು ಅಂತ ಕರಿತೀರಿ. ಸರ್ ಇಲ್ಲಿ ಸ್ಪೈರುಲಿನ ಅಂತಕ್ಕಂಥ ಆನ್ಸರ್ ಆಗ್ತೈತ್ರಿ. ಸ್ಪೈರುಲಿನ ಅಂತಕ್ಕಂಥದ್ದು ನೀಲಿ ಹಸಿರು ಶೈವಲ ಅಂತ ಕರಿತೀರಿ. ಏನ್ ಸರ್? ನೀಲಿ ಹಸಿರು ಶೈವಲ ಅಂತ ಕಾಣತ್ತೀರಿ. ಇಲ್ಲಿ ಸ್ಪೈರುಲಿನವನ್ನ ಯಾಕೆ ಬಳಸ್ತಾರಪ್ಪ ಅಂತಂದ್ರೆ ಇದು ಅಧಿಕವಾಗಿರ್ತಕ್ಕಂಥ ಪ್ರೋಟೀನ್ ಮತ್ತು ಖನಿಜಗಳನ್ನು ಹೊಂದಿರೋದ್ರಿಂದ ಗಗನಯಾತ್ರಿಗಳ ಆಹಾರವಾಗಿ ಏನಪ್ಪಾ ಅಂತಂದ್ರೆ ಈ ಸ್ಪೈರುಲಿನವನ್ನ ಬಳಸ್ತಾರೆ ಸರ್. ನೆಕ್ಸ್ಟ್ ಸರ್, ಮೀನಮಾಟ ಒಪ್ಪಂದ ಏನಪ್ಪಾ ಅಂತಂದ್ರೆ 2013ರಲ್ಲಿ ವಿಶ್ವಸಂಸ್ಥೆ ಅಂಗೀಕರಿಸೈತ್ರಿ. ಸರ್ ಮೀನಮಾಟದ ಬಗ್ಗೆ ನೋಡೋದಾದ್ರೆ ಇಲ್ಲಿ ಜಪಾನಿನ ಮೀನಾಮಾತ್ ಅಂತಕ್ಕಂಥ ನಗರದಲ್ಲಿ, ಯಾವ್ದ್ರಿ? ಜಪಾನಿನ ಮೀನಾಮಾತ್ ಅಂತಕ್ಕಂಥ ನಗರದಲ್ಲಿ 1956ರಲ್ಲಿ ಕಂಡು ಬಂದಿರತಕ್ಕಂಥ ರೋಗ ಇದು ಮೀನಾಮಾತ್ ಅಂತಕ್ಕಂಥದ್ದು. ಇದು ಯಾವ್ದ್ರಿಂದ ಬರ್ತೈತಪ್ಪ ಅಂತಂದ್ರೆ ಪಾದರಸದಿಂದ ಬರ್ತಕ್ಕಂಥ ರೋಗವಾಗೈತ್ರಿ. ಇಲ್ಲಿ ಫ್ಯಾಕ್ಟ್ರೀಸ್ಗಳೇನಪ್ಪಾ ಅಂತಂದ್ರೆ ಪಾದರಸವನ್ನ ಬೆಳೆದು ನೀರಿನಲ್ಲಿ ಏನಪ್ಪಾ ಅಂತಂದ್ರೆ ಹರಿಬಿಟ್ಟಿರ್ತಾರೆ. ಆಗೋಸ್ಕರ ಏನಪ್ಪಾ ಅಂತಂದ್ರೆ ಇಲ್ಲಿ ಪಾದರಸದಿಂದ ಬರ್ತಕ್ಕಂಥ ರೋಗ ಅಂತ ಕರಿತೀರಿ. ಪಾದರಸ ಸೂತ್ರ HG ಅಂತಕ್ಕಂಥದನ್ನ ನೋಡ್ರಿ. ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಈ ತರ ಇದೆ ನೋಡ್ರಿ, ಹೋದ್ರಿ ಸರ್ 54ನೇ ಕ್ವಶನ್ ನೋಡ್ರಿ. 54ನೇದು CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀರಿ. ಇದನ್ನ ಏನಪ್ಪಾ ಅಂತಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಏನಪ್ಪಾ ಅಂತಂದ್ರೆ ಕಂಪೇರ್ ಮಾಡ್ರೆ ನಾವು CNG ಅನ್ನ ಯಾಕೆ ಬಳಸ್ತೀವಪ್ಪ ಅಂತ ಕೇಳಿದಾರೆ. ಒಂದನೇದಾಗಿ ಇದು ಹೆಚ್ಚು ಪರಿಣಾಮಕಾರಿಯಾಗಿ ಉರಿತೈತಿ. ಹೌದು ಸರ್, CNG ಅಂತಕ್ಕಂಥದ್ದು ಏನಂತಂದ್ರೆ ಸಂಪೂರ್ಣವಾಗಿ ಉರಿತಕ್ಕಂಥದ್ರಿ. ಯಾವುದೇ ರೀತಿಯಾದಂತಹ ಬೂದಿಯನ್ನ ಉಳಿಸಿದೆ ಸಂಪೂರ್ಣವಾಗಿ ಉರಿತಕ್ಕಂಥದ್ದು ಯಾವ್ದು? CNG ಅಂತಕ್ಕಂಥದ್ದು. ಎರಡನೇದು ಅಗ್ಗವಾಗಿರುವುದಿಲ್ಲ. CNG ಏನಪ್ಪಾ ಅಂತಂದ್ರೆ ನಿರಂತರವಾಗಿ ಏನಪ್ಪಾ ಅಂತಂದ್ರೆ ಪೈಪ್ಲೈನ್ ಗಳ ಮೂಲಕ ಪೂರೈಕೆ ಮಾಡಬಹುದ್ರಿ. ಹಾಗಾದ್ರೆ ಮೂರನೇದು ನೋಡ್ರಿ, ಇದನ್ನ ಕಲಬೆರಕೆ ಮಾಡಲು ಆಗುವುದಿಲ್ಲ ರೀ. CNG ಅಂತಕ್ಕಂಥದನ್ನ ಅಷ್ಟು ಈಸಿಯಾಗಿ ಏನಪ್ಪಾ ಅಂತಂದ್ರೆ ಕಲಬೆರಕೆ ಮಾಡಲು ಆಗುವುದಿಲ್ಲ. ಆನ್ಸರ್ ನೋಡ್ರಿ A, C ಮತ್ತು D ಅಂತಕ್ಕಂಥದನ್ನ ಕಾಣ್ತೀರಿ. ನೆಕ್ಸ್ಟ್ ಕಂಡು ಬರ್ತಕ್ಕಂಥದ್ದು ಯಾವ್ದ್ರಿ? ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರೋದು ಏನ್ ರೀತಿ ಕೇಳಿದ್ರಿ? ಸರ್ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಒಮೆಗಾ 3 ಫ್ಯಾಟಿ ಆಸಿಡ್ಗಳು ಅಂತ ಕಾಣ್ತೀರಿ. ಸರ್ ಹಾಗಾದ್ರೆ ಇದರ ಕಾರಣ ಏನ್ ಸರ್ ಅಂತಂದ್ರೆ ಇದು ಬ್ರೈನ್ ಅನ್ನ ಚುರುಕುಗೊಳಿಸ್ತೈತ್ರಿ. ಮೆದುಳಿನ ಉತ್ತಮ ಆರೋಗ್ಯಕ್ಕಾಗಿ ಏನಪ್ಪಾ ಅಂತಂದ್ರೆ ಒಮೆಗಾ 3 ಆಸಿಡ್ ಅಥವಾ ಈ ಮೀನನ್ನ ಏನಪ್ಪಾ ಅಂತ ಸೇವನೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ಗುಂಪಿನಲ್ಲಿ ಯಾವುದು ಮಾರ್ಪಾಡಾದ ಎಲೆಗೆ ಉದಾಹರಣೆಯಾಗಿದೆ? ಸರ್ ಮಾರ್ಪಾಡಾಗಿರ್ತಕ್ಕಂಥ ಸುರುಳಿ ಆಕಾರದ ಮೇಲ್ಮುಖವಾಗಿ ಚಲಿಸ್ತಕ್ಕಂಥದ್ರಿ. ಇದರ ಆನ್ಸರ್ ಬಟಾಣಿ ಮತ್ತು ಶುಂಠಿ ಅಂತ ಕರಿತೀರಿ. ನೆಕ್ಸ್ಟ್ ಸರ್, ಇನ್ನು ಹೆಚ್ಚಿನ ನಾಲೆಜ್ ಅನ್ನ ಸಂಜೆ ಇನ್ ಡೆಪ್ತ್ ಆಗಿ ನೋಡೋಣ. ಸರ್ ಇನ್ನೊಂದಿದೆ 57 57 ನೋಡ್ರಿ. ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆ ರಕ್ತದಲ್ಲಿ ಯೂರಿಯಾ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗುವ ಸ್ಥಿತಿ ಹೆಸರು? ಸರ್ ಆನ್ಸರ್ ಬಂದ್ಬಿಟ್ಟು ಯುರೇಮಿಯಾ. ಸರ್ ಯುರೇಮಿಯಾ ಅಂತಂದ್ರೆ ಏನ್ರಿ? ರಕ್ತದಲ್ಲಿ ಏನಪ್ಪಾ ಅಂತಂದ್ರೆ ಯೂರಿನ್ ಪ್ರಮಾಣ ಹೆಚ್ಚಾದಂತ ಏನಂತ ಕರಿತೀರಿ? ಯುರೇಮಿಯಾ ಅಂತಕ್ಕಂಥದ್ದು ಉಂಟಾಗ್ತೈತ್ರಿ. ಕಲ್ಮಶ ಅಂತಕ್ಕಂಥದ್ದು ಹೆಚ್ಚಾಗ್ತೈತ್ರಿ. ಸರ್ ಮೂತ್ರಪಿಂಡದ ಕಲ್ಲುಗಳು ಸರ್ ಏನ್ರಿ? ಆಕ್ಸಾಲಿಕ್ ನ ಪ್ರಮಾಣ ಹೆಚ್ಚಾಯ್ತು ಅಂತಂದ್ರೆ ಮೂತ್ರಪಿಂಡದ ಕಲ್ಲುಗಳು ಆಗ್ತಕ್ಕಂಥ ಸರ್. ಹಾಗಾದ್ರೆ ಆಕ್ಸಾಲಿಕ್ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥ ಯಾವ ಸಸ್ಯಗಳು ಸರ್? ಆಹಾರ ಯಾವ್ದು ಅಂತಂದ್ರೆ ಪಾಲಕ್ ಆಗಿರ್ಬೋದು, ಟೊಮಾಟೊ ಆಗಿರ್ಬೋದು. ಇಂಥ ಆಹಾರವನ್ನು ಅಧಿಕ ಸೇವನೆ ಮಾಡೋದ್ರಿಂದ ಆಕ್ಸಾಲಿಕ್ ನ ಪ್ರಮಾಣ ಅಂತಕ್ಕಂಥದ್ದು ಅಧಿಕಗೊಳ್ತೈತ್ರಿ. ಹಾಗಾಗಿ ಏನಂತಂದ್ರೆ ನಾವು ಪಾಲಕ್ ಮತ್ತು ಟೊಮಾಟೊ ಅಂತಕ್ಕಂಥ ಆಹಾರವನ್ನ ಕಡಿಮೆ ಸೇವನೆ ಮಾಡ್ಬೇಕು ಸರ್. ನೆಕ್ಸ್ಟ್ ರೀ, ಡಯಾಲಿಸಿಸ್ ಅಂತಕ್ಕಂಥದ್ರಿ. ಕೃತಕವಾಗಿ ಏನಪ್ಪಾ ಅಂತಂದ್ರೆ ರಕ್ತವನ್ನ ಶುದ್ಧೀಕರಣಗೊಳಿಸಲು ಏನಪ್ಪಾ ಅಂತಂದ್ರೆ ಡಯಾಲಿಸಿಸ್ ಅಂತಕ್ಕಂಥ ಟ್ರೀಟ್ಮೆಂಟ್ ಅನ್ನ ಮಾಡ್ತಕ್ಕಂಥದ್ದು ಸರ್. ನೆಕ್ಸ್ಟ್ 58 ಸರ್ ನೋಡ್ರಿ. 58 ಜೈಲ್ ವಿದ್ಯುತ್ ಸ್ಥಾವರದಲ್ಲಿ DNA ಯಾವ ಕಡೆಗೆ ಚಲಿಸುತ್ತದೆ? ಮೊದಲನೇದಾಗಿ ನೋಡಿ ಸರ್, DNA ಅಂತಕ್ಕಂಥದ್ದು ಮೊದಲನೇದಾಗಿ ಋಣಾತ್ಮಕವಾಗಿರ್ತದೆ ಸರ್. ಹಾಗಾಗಿ ಋಣಾತ್ಮಕ ಅಂತಂದ್ರೆ ಹಾಗಾಗಿ ಇದು ಋಣಾತ್ಮಕದಿಂದ ಏನಪ್ಪಾ ಅಂತಂದ್ರೆ ಧನಾತ್ಮಕದ ಕಡೆ ಸಾಕ್ತಕ್ಕಂಥದ್ದು. ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ಆನ್ಸರ್ A ಅಂತಕ್ಕಂಥದ್ದು ನೋಡ್ತೀರಿ. ಒಂದನೇದು ನೋಡ್ರಿ, ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಗುರು ಗ್ರಹಗಳು ಮತ್ತು ಒಂದನೇದು ಭ್ರಮಣೆಯ ಅವಧಿ. ಸರ್ ಭ್ರಮಣೆ ಅಂತಂದ್ರೆ ಏನ್ರಿ? ತನ್ನ ಗ್ರಹಗಳು ಏನಪ್ಪಾ ಅಂತಂದ್ರೆ ಸೂರ್ಯನ ಸುತ್ತಲೂ ತೆಗೆದುಕೊಳ್ತಕ್ಕಂಥ ಕಾಲವನ್ನ ಏನ್ ಕರಿತೀರಿ? ಭ್ರಮಣೆ ಅವಧಿ ಅಂತ ಕರಿತೀರಿ. ಸರ್ ಹಾಗಾದ್ರೆ ಗುರು ಗ್ರಹ ಏನಪ್ಪಾ ಅಂತಂದ್ರೆ ಸೂರ್ಯನ ಸುತ್ತಲೂ ತೆಗೆದುಕೊಳ್ತಕ್ಕಂಥ ಅವಧಿ
12 ವರ್ಷಗಳು ಅಂತ ಹೇಳ್ತೀರಿ. ನೆಕ್ಸ್ಟ್ ಶನಿ ಗ್ರಹ ಅಂತಕ್ಕಂಥದ್ದು 29 ವರ್ಷ ತಗೋತೈತ್ರಿ. ಯುರೇನಿಯಸ್ ಅಂತಕ್ಕಂಥದ್ದು 84 ವರ್ಷ ರೀ. ನೆಪ್ಚ್ಯೂನ್ ಅಂತಕ್ಕಂಥದ್ದು 165 ವರ್ಷ ರೀ. ಹಾಗಾದ್ರೆ ಭೂಮಿ ಎಷ್ಟ್ರಿ? 1 ವರ್ಷ ಸರ್. ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಆನ್ಸರ್ ನೋಡ್ರಿ, ಗುರು ಗ್ರಹ ಅಂತಕ್ಕಂಥದ್ದು ಒಂದೇದ್ 2 12 ವರ್ಷ ಯಾವ್ದು ಬರ್ತೈತೆ ಸರ್? A2. A2 ಅಂತ ಬಂದಾಗ A2 ಅಂತ ಬಂದಾಗ ಒಂದು ಸಿಕ್ಕ್ರೆ ಸಾಕು, ಎಲ್ಲ ಸಿಕ್ಕಂಗಿಲ್ಲ. ಸರ್ ಹೌದ್ರಿ. ನೆಕ್ಸ್ಟ್ ನೋಡ್ರಿ, ಫ್ಯೂಸ್ ಅಂತಕ್ಕಂಥದ್ರ ಬಗ್ಗೆ ಕೇಳಿದರೆ, ಫ್ಯೂಸ್ ಅದು ಅತಿಯಾದ ವಿದ್ಯುತ್ ಪ್ರವಾಹನ ತಡೆಯಲು ಮೂಲಕ ವಿದ್ಯುತ್ ಮಂಡಲಗಳು ಮತ್ತು ಉಪಕರಣ ರಚಿಸುವ ಸಾಧನೆ. ಫ್ಯೂಸ್ ಬಗ್ಗೆ ನೋಡ್ರಿ ಸರ್, ಏನ್ ಸರ್ ಫ್ಯೂಸ್ ಅಂತಕ್ಕಂಥದ್ದು? ವಿದ್ಯುತ್ ಪ್ರವಾಹಗಳಲ್ಲಿ ಬಳಸ್ತಕ್ಕಂಥದ್ದು. ಸರ್ ಫ್ಯೂಸ್ ಅಂತಂದ್ರೆ ಒಂದೇ ಹೇಳಿಕೆಯನ್ನು ಕೊಟ್ಟಾರಿ, ಫ್ಯೂಸ್ ವಿದ್ಯುತ್ ಸಾಧನಗಳೊಂದಿಗೆ ಸಮಾಂತರ ಕ್ರಮದಲ್ಲಿ ಜೋಡಿಸಿರ್ತಾರೆ. ಹೇಳಿಕೆ 2 ತಪ್ಪ್ರಿ ಸರ್. ಫ್ಯೂಸ್ ಅಂತಕ್ಕಂಥ ಸರಣಿ ಜೋಡಿಯಲ್ಲಿ ಜೋಡಿಸಿರ್ತಕ್ಕಂಥದ್ರಿ. ಒಂದನೇ ಹೇಳಿಕೆ ನೋಡಿ ಸರ್, ವಿದ್ಯುತ್ ಪ್ರವಾಹನು ತಡೆಯುತ್ತದೆ. ಹೌದು ಸರ್, ಫ್ಯೂಸ್ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ವಿದ್ಯುತ್ ಪ್ರವಾಹನ ತಡೆಯಲು ಬಳಸ್ತಕ್ಕಂಥ ಸಾಧನವಾಗಿದೆ. ಸರ್ ನೆಕ್ಸ್ಟ್ 61ನೇ ನೋಡಿ ಸರ್, GPS ಬೆಂಬಲಿತ ಜಿಯೋ ಆಗ್ಮೆಂಟ್ ನೇವಿಗೇಷನ್, ಗಗನ ಅಂತಕ್ಕಂಥ ನೇವಿಗೇಷನ್ ಸರ್. ಹಾಗಾದ್ರೆ ಇದ್ರ ಗಗನ ಅಂತ ಅಭಿವೃದ್ಧಿ ಪಡಿಸ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ, ಈ ಗಗನ ಅಂತಕ್ಕಂಥದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಇಸ್ರೋ ಮತ್ತು AI ಸರ್. ಇಸ್ರೋ ಬಗ್ಗೆ ನಮ್ಗೆಲ್ಲ ಆಗಾಗಲೇ ಗೊತ್ತು. ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ, ಪದೇ ಪದೇ ಪ್ರತಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡೋದಾದ್ರೆ ಇಸ್ರೋ ಬಗ್ಗೆ ಪ್ರತಿ ವರ್ಷ ಒಂದು ಪ್ರಶ್ನೆ ಇರುತ್ತೆ. ರೀಸೆಂಟ್ ಆಗಿ ನೋಡಿ, ಚಂದ್ರಯಾನ 1 ಆಗಿರ್ಬೋದು ಸರ್, ಚಂದ್ರಯಾನ 2, ಚಂದ್ರಯಾನ 3, ಇನ್ನು ಮುಂದಿನ ದಿನಗಳಲ್ಲಿ ಚಂದ್ರಯಾನ 4, 5 ಬಗ್ಗೆ ಪ್ರಶ್ನೆಗಳು ಇರ್ತವೆ. ಇಲ್ಲಿ ಇಸ್ರೋ ಅಂತಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಸರ್. AI ಅಂತಂದ್ರೆ ಏರ್ಪೋರ್ಟ್ ಆಫ್ ಇಂಡಿಯನ್ ಅಥಾರಿಟಿ ಅಂತಕ್ಕಂಥದ್ದು ಸರ್. ಆಯ್ತ್ರಿ. ನೋಡ್ರಿ, ನೆಕ್ಸ್ಟ್ ಕಂಡು ಬರ್ತಕ್ಕಂಥದ್ದು ವಿದ್ಯುತ್ ಇಸ್ತ್ರಿ ಪಟ್ಟಿಯ ಸುರುಳಿಗಳಲ್ಲಿ ಮಿಶ್ರ ಲೋಹಗಳನ್ನು ಬಳಸುತ್ತಾರೆ. ಏಕೆ ಅಂತಕ್ಕಂಥದ್ದು ಸರ್. ಆನ್ಸರ್ ನೋಡ್ರಿ ಸರ್, ಮಿಶ್ರ ಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಅಧಿಕವಾಗಿರ್ತಕ್ಕಂಥದ್ದು. ಸರ್ ಹಾಗಾದ್ರೆ ಇಲ್ಲಿ ರೋಧಶೀಲತೆ ಅಂತಕ್ಕಂಥದ್ದು ಏನ್ ಸರ್? ಇದು ನೈಸರ್ಗಿಕವಾಗಿ ಏನಪ್ಪಾ ಅಂತಂದ್ರೆ ವಿದ್ಯುತ್ ಪ್ರವಾಹಕ್ಕೆ ಅಡಚಣೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಹಾಗಾದ್ರೆ ರೋಧಶೀಲತೆ ಅಂತಾರಾಷ್ಟ್ರೀಯ ಏಕಮಾನ ಓಮ್ ಪರ್ ಮೀಟರ್ ಏನ್ ಸರ್? ಓಮ್ ಪರ್ ಮೀಟರ್ ಅಂತಕ್ಕಂಥದ್ದು. ಹಾಗಾದ್ರೆ ರೋಧದ ಅಂತಾರಾಷ್ಟ್ರೀಯ ಏಕಮಾನ ಏನ್ ಸರ್? ರೋಧದ ಅಂತಾರಾಷ್ಟ್ರೀಯ ಏಕಮಾನ ರೋಧ ಅಂತಕ್ಕಂಥ ಸರ್ ಮೀಟರ್ ಓಮ್ ಸರ್. ಓಮ್ ಅಂತಕ್ಕಂಥದ್ದು ಎಸ್ ಸರ್. ಏಕಮಾನಗಳ ಬಗ್ಗೆ ಪದೇ ಪದೇ ಕೇಳ್ತಾ ಇರ್ತಕ್ಕಂಥ ನನ್ನ ಹೆಸರು ಇದೆ ನೋಡ್ರಿ. ವಾವ್, ಸುರೇಶ್ ನಮ್ಮ ಅಕಾಡೆಮಿ ಡೈರೆಕ್ಟರ್ ಆಗಿರ್ತಕ್ಕಂಥ ಸುರೇಶ್ ಅವ್ರ ಹೆಸರು ಬಂದಿದೆ. ಒಂದ್ ನಿಮಿಷ ಎಸ್ ಸರ್, ಇಲ್ಲಿ ತೋರಿ. ಇಷ್ಟ ಸರ್, ರೈಟ್ ಸರ್. ನೋಡ್ರಿ, ಹಾಗಾದ್ರೆ ಸುರೇಶ್ ಅಂತಕ್ಕಂಥವ್ರು 3 ದಿನಗಳಿಂದ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರೋ ಮೊಸರನ್ನು ರಾತ್ರಿ ಊಟ ಮಾಡಲು ಬಳಸ್ತಾರ್ರಿ. ಹಾಗಾದ್ರೆ ಅವ್ರಿಗೆ ಹೊಟ್ಟೆ ನೋವಿನ ಅನುಭವ ಆಗ್ತೈತಿ. ಯಾಕೆ ಸರ್? ಯಾಕೆ ಹೊಟ್ಟೆ ನೋವು ಆಗ್ತೈತಪ್ಪ ಅಂತಂದ್ರ ಇಲ್ಲಿ ಮೊಸರಿನಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಯಾವ ಸರ? ಲ್ಯಾಕ್ಟಿಕ್ ಆಮ್ಲ ಅಂತಕ್ಕಂಥದ್ದು. ಯಾವ್ದ್ರಿ ಸರ? ಲ್ಯಾಕ್ಟಿಕ್ ಆಮ್ಲ ಅಂತಕ್ಕಂಥದ್ದು. ಇದು ಏನಪ್ಪಾ ಅಂತಂದ್ರೆ ಲ್ಯಾಕ್ಟಿಕ್ ಆಮ್ಲ ಅಂತಕ್ಕಂಥದ್ದು ತಾಮ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ವರ್ತನೆ ಮಾಡ್ತೈತ್ರಿ. ಹಾಗಾದ್ರೆ ಲ್ಯಾಕ್ಟಿಕ್ ಆಮ್ಲ ಅಂತಕ್ಕಂಥದ್ದು ತಾಮ್ರ ಜೊತೆ ವರ್ತನೆ ಆದಾಗ ಏನಾಗ್ತೈತ್ರಿ? ಹೊಟ್ಟೆ ನೋವು ಅಂತಕ್ಕಂಥ ಅನುಭವ ಆಗ್ತಕ್ಕಂಥದ್ದು ಸರ್. ನೆಕ್ಸ್ಟ್ ನೋಡಿ ಸರ್, ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಆಯ್ಕೆಗಳ ಸರಿಯಾದ ಉತ್ತರವನ್ನು ಕೊಡಿರಿ. ಒಂದನೇ ಹೇಳಿಕೆ ಏನ್ ಕೊಟ್ಟ ಸರ್? ಆಮ್ಲಗಳು ರುಚಿ ಏನಾಗಿರ್ತೈತಿ? ಕಹಿ ಆಗಿರ್ತೈತಿ. ತಪ್ಪು ಸರ್. ಆಮ್ಲಗಳು ಅಂತಕ್ಕಂಥದ್ದು ಹುಳಿ ರುಚಿಯನ್ನು ಹೊಂದಿರ್ತೈತಿ ಸರ್. ಏನಾಗಿರ್ತೈತ್ರಿ? ಹುಳಿ ರುಚಿಯನ್ನು ಹೊಂದಿರ್ತೈತ್ರಿ. ಆಮ್ಲ ಬಗ್ಗೆ ಇನ್ನೂ ನೋಡೋದಾದ್ರೆ ಇದು 7ಕ್ಕಿಂತ ಕಡಿಮೆ pH ಅನ್ನು ಹೊಂದಿರ್ತೈತಿ ಸರ್. ಏನಾಗಿರ್ತೈತ್ರಿ? 7ಕ್ಕಿಂತ ಕಡಿಮೆ pH ಅನ್ನು ಹೊಂದಿರ್ತೈತ್ರಿ. ಆಮ್ಲಗಳು ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ವಿದ್ಯುತ್ ವಾಹಕಗಳಂತ ಕರಿತೀವಿ ಸರ್. ಇದಕ್ಕೆ ಏನಂತ ಕರಿತೀರಿ? ವಿದ್ಯುತ್ ವಾಹಕಗಳಂತ ಕರಿತೀರಿ. ಹಾಗಾದ್ರೆ ಆಮ್ಲಗಳನ್ನ ನಾವು ನೀಲಿ ಲಿಟ್ಮಸ್ ಕಾಗದ ಅಥವಾ ಕೆಂಪು ಲಿಟ್ಮಸ್ ಕಾಗದ ನೋಡಿದಾಗ ಒಂದು ದ್ರಾವಣದಲ್ಲಿ ಎದ್ದಿದಾಗ ಏನಪ್ಪಾ ಅಂತಂದ್ರೆ ಆಮ್ಲಗಳು ಅಂತಕ್ಕಂಥದ್ದು ಕೆಂಪು ಲಿಟ್ಮಸ್ ಕಾಗದವನ್ನಾಗಿ ಬದಲಾವಣೆ ಆಗ್ತದೆ ಸರ್. ಯಾವ್ದು ಸರ್? ರೆಡ್ ಲಿಟ್ಮಸ್ ಕಾಗದವನ್ನಾಗಿ ಬದಲಾವಣೆ ಆಗ್ತಕ್ಕಂಥದ್ದು. ಪ್ರತ್ಯಾಮ್ಲಗಳು ಅಂತಕ್ಕಂಥ ಇದು ಕಹಿ ರುಚಿಯನ್ನು ಹೊಂದಿರ್ತೈತೆ ಸರ್. ಇದು ಕಹಿ ರುಚಿಯನ್ನು ಹೊಂದಿರ್ತದೆ. ಮತ್ತೇನಪ್ಪಾ ಅಂತಂದ್ರೆ ಇದು ಪ್ರತ್ಯಾಮ್ಲ ಅಂತಕ್ಕಂಥ 7ಕ್ಕಿಂತ ಅಧಿಕವಾಗಿರ್ತಕ್ಕಂಥ pH ವ್ಯಾಲ್ಯೂ ಹೊಂದಿರ್ತಕ್ಕಂಥ ಸರ್. ಎಸ್ ಸರ್? 7ಕ್ಕಿಂತ ಅಧಿಕವಾಗಿರ್ತಕ್ಕಂಥ pH ವ್ಯಾಲ್ಯೂ ಹೊಂದಿರ್ತಕ್ಕಂಥದ್ದು ಯಾವ್ದ್ರಿ? ಪ್ರತ್ಯಾಮ್ಲ ಅಂತಕ್ಕಂಥದ್ದು. ಇದೇನಪ್ಪಾ ಅಂತಂದ್ರೆ ಲೋಹಗಳೊಂದಿಗೆ ಅಷ್ಟು ರಿಯಾಕ್ಟ್ ಮಾಡುವುದಿಲ್ರಿ. ಲೋಹಗಳೊಂದಿಗೆ ಕಡಿಮೆ ಪ್ರಮಾಣದಲ್ಲಿ ಏನಪ್ಪಾ ಅಂತಂದ್ರೆ ರಿಯಾಕ್ಟ್ ಮಾಡ್ತಕ್ಕಂಥದ್ದು ಸರ್. ಹಾಗಾದ್ರೆ ಸರ್ ಇನ್ನೊಂದು ಬರ್ತೈತ್ರಿ ತಟಸ್ಥ ಅಂತಕ್ಕಂಥದ್ದು. ಇದೇನು pH ವ್ಯಾಲ್ಯೂ 7 ಆಗಿರ್ತಕ್ಕಂಥದನ್ನ ಏನ್ ಕರಿತೀರಿ? ತಟಸ್ಥ ಅಂತ ಕರಿತೀರಿ ಸರ್. ಹಾಗಾದ್ರೆ ಇಲ್ಲಿ ಪ್ರತ್ಯಾಮ್ಲ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನೀಲಿ ಲಿಟ್ಮಸ್ ಕಾಗದ ಬಗ್ಗೆ ಬದಲಾವಣೆ ಆಗ್ತಕ್ಕಂಥದ್ದು ಸರ್. ಇಷ್ಟೇನಪ್ಪಾ ಅಂತಂದ್ರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ನೋಡೋದಾದ್ರೆ ಇಲ್ಲಿ ಹೇಳಿಕೆ ಮತ್ತು 2 ಏನಪ್ಪಾ ಅಂತಂದ್ರೆ ತಪ್ಪಾಗಿರ್ತಕ್ಕಂಥದ್ದು. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ ಇಲ್ಲ ಸರ್. ನೆಕ್ಸ್ಟ್ ಒನ್ ನೋಡ್ರಿ, 65ನೇದು ಸರ್. ಇಲ್ಲಿ ಕೆಮಿಸ್ಟ್ರಿ ಬಂದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮಾಡ್ಲೇಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಫಸ್ಟ್ ಇರ್ತಕ್ಕಂಥ 30 ಎಲಿಮೆಂಟ್ಸ್ ಅನ್ನ ಬಯಾಟ್ ಮಾಡ್ತಕ್ಕಂಥದ್ದು ಸರ್. ನೋಡ್ರಿ, ಕಾಪರ್ Cu ಅಂತಂದ್ರೆ ಏನ್ರಿ? ಕಾಪರ್ ಮತ್ತು ಜಡ್ ಏನಂತಂದ್ರೆ ಏನ್ರಿ? ಜಿಂಕ್ ಅಂತಕ್ಕಂಥದ್ದು ನೋಡ್ತೀರಿ. ಕಾಪರ್ ಮತ್ತು ಜಿಂಕ್ ಸೇರಿದಾಗ ಯಾವ ಪಟ್ಟಿ? ಇಲ್ಲಿ 2ನೇ ಪಟ್ಟಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವ ಮಿಶ್ರ ಲೋಹ ಆಗ್ತೈತ್ರಿ? ಕಾಪರ್ ಮತ್ತು ಜಿಂಕ್ ಸೇರಿದಾಗ ಏನಪ್ಪಾ ಅಂತಂದ್ರೆ ಹಿತ್ತಾಳೆ ಆಗ್ತಕ್ಕಂಥ ಸರ್. ಕಾಪರ್ ಮತ್ತು ಟಿನ್ ಸೇರಿದಾಗ ಏನಾಗ್ತೈತಿ ನೋಡಿ ಸರ್? ಇಲ್ಲಿ ಕಂಚು ಆಗ್ತಕ್ಕಂಥದ್ದು. ಮತ್ತು ಲೆಡ್ ಮತ್ತು ಸತು ಇಲ್ಲಿ ನೋಡ್ರಿ, PB ಅಂತಂದ್ರೆ ಏನ್ ಸರ್? ಲೆಡ್ ಅಂತಕ್ಕಂಥದ್ದು. SN ಅಂತಂದ್ರೆ ಏನ್ ಸರ್? ಟಿನ್ ಅಂತಕ್ಕಂಥದ್ದು. ಸೊ
ಲೆಡ್ ಮತ್ತು ಟಿನ್ ಸೇರಿದಾಗ ಆಗ್ತಕ್ಕಂಥದ್ದು ಯಾವ್ದು ಸರ್ ನೋಡಿ ಸರ್ ಸೋಲ್ಡರ್ ಅಂತಕ್ಕಂಥದ್ದು ಆಗ್ತೈತಿ. ಇಲ್ಲಿ ಮತ್ತು ಸೋಡಿಯಂ ಮತ್ತು ಮರ್ಕ್ಯೂರಿ ಸೇರಿದಾಗ ಏನಾಗ್ತೈತ್ರಿ ಅಮಾಲ್ಗಮ್ ಅಂತಕ್ಕಂಥದ್ದು. ಸರ್ ನೋಡ್ರಿ ಕಾಪರ್ ಮತ್ತು ಜಿಂಕ್ ಅಂತಕ್ಕಂಥದ್ದು ಹಿತ್ತಾಳೆ ಆಗದ್ರ ಇಲ್ಲಿ PB ಮತ್ತು SN ಅಂತಂದ್ರೆ ಸೋಲ್ಡರ್ ಗಳನ್ನ ಎಲ್ಲಿ ಬಳಸ್ತಾರೆ ಮೊಬೈಲ್ ಅಥವಾ ಎಲೆಕ್ಟ್ರಾನಿಕ್ ಡಿವೈಸ್ ಗಳನ್ನ ಜೋಡಣೆ ಸಂದರ್ಭದಲ್ಲಿ ಸೋಲ್ಡರ್ ಗಳನ್ನ ಬಳಸ್ತೀವಿ. ಇಲ್ಲಿ ಅಮಾಲ್ಗಮ್ ಅಂತ ಕೊಟ್ಟಾರಿ, ಅಮಾಲ್ಗಮ್ ಗಳನ್ನ ಎಲ್ಲಿ ಬಳಸ್ತೀವಿ ಸರ್ ಇಲ್ಲಿ ದರ್ಪಣಗಳಲ್ಲಿ ಹಿಂಭಾಗದ ಬಣ್ಣದ ಏನಪ್ಪಾ ಅಂತಂದ್ರೆ ಲೇಪನ ಮಾಡಿರ್ತೀವಿ. ಇಲ್ಲಿ ದರ್ಪಣಗಳ ಲೇಪನ ಮಾಡುವುದರಿಂದ ಏನಪ್ಪಾ ಅಂತಂದ್ರೆ ಪ್ರತಿಫಲನ ಬಳಸ್ತಕ್ಕಂಥದ್ದು ಅಮಾಲ್ಗಮ್ ಅನ್ನ ಬಳಸ್ತೀರಿ. ನೆಕ್ಸ್ಟ್ ಕಾಣ ಬರ್ತಕ್ಕಂಥದ್ದು ಯಾವ್ದ್ರಿ ದೂರದರ್ಶನ. ಇಲ್ಲಿ ಆನ್ಸರ್ ಯಾವ್ದಾಗ್ತೈತಿ ನೋಡ್ರಿ ಕಾಪರ್ ಮತ್ತು ಜಿಂಕ್ ಯಾವ್ದಾಗ್ತೈತಿ ಸರ್ ಹಿತ್ತಾಳೆ ಅಂತಕ್ಕಂಥದ್ದು A ಎರಡಲ್ಲ ನೋಡಿ ಸರ್. ಹಾ ಸರಿ ಎರಡು ತಪ್ಪ್ರಿ A ಅಂತಕ್ಕಂಥ 2. ನೆಕ್ಸ್ಟ್ ನೋಡ್ರಿ ಕಾಪರ್ ಮತ್ತು ಟಿನ್ ಅಂತಕ್ಕಂಥದ್ದು ಕಂಚು 4 ಆಗ್ಬೇಕು ಸರ್. ರೈಟ್ ಸರ್ ಆಪ್ಷನ್ 4 ಅಂತಕ್ಕಂಥ ನೋಡ್ತೀರಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ದೂರದರ್ಶನ ನಳಿಕೆಗಳು ಮತ್ತು ದೀಪಸ್ತಂಭಗಳಲ್ಲಿ ಏನಪ್ಪಾ ಅಂತಂದ್ರೆ ಉಪಯೋಗಿಸುವ ಅನಿಲಗಳು ಯಾವ್ದಾಗಿವೆ ಸರ್ ಕ್ರಾಪ್ಟಾನ್ ಮತ್ತು ಕ್ಸೆನಾನ್ ಅಂತಕ್ಕಂಥದ್ದು. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಿ ಕ್ರಾಪ್ಟಾನ್ ಮತ್ತು ಕ್ಸೆನಾನ್ ಗಳನ್ನ ಯಾಕೆ ಬಳಸ್ತಾರಪ್ಪ ಅಂತಂದ್ರೆ ಇವು ಲೆಸ್ ರಿಯಾಕ್ಟಿವ್ ಆಗಿರ್ತಾವ್ರಿ. ಇವು ರಾಸಾಯನಿಕಗಳಾಗಿರ್ಬಹುದು ಅಥವಾ ಮೆಟಲ್ ಗಳಾಗಿರ್ಬಹುದು ಸರ್. ಯಾವ್ದ್ರೊಂದಿಗೆ ಏನಪ್ಪಾ ಅಂತಂದ್ರೆ ಲೆಸ್ ರಿಯಾಕ್ಟಿವ್ ಆಗಿರ್ತಕ್ಕಂಥದ್ದು ಯಾವ್ದ್ರಿ ಕ್ರಾಪ್ಟಾನ್ ಮತ್ತು ಕ್ಸೆನಾನ್. ಹಾಗಾಗಿ ಏನಪ್ಪಾ ಅಂತಂದ್ರೆ ದೀಪಸ್ತಂಭಗಳಲ್ಲಿ ಅಥವಾ ದೂರದರ್ಶನ ನಳಿಕೆಗಳಲ್ಲಿ ಏನಪ್ಪಾ ಅಂತಂದ್ರೆ ಕ್ರಾಪ್ಟಾನ್ ಮತ್ತು ಕ್ಸೆನಾನ್ ಅನ್ನ ಬಳಸ್ತಾರೆ ಸರ್. ಇನ್ನೂ ಒಂದೆಲ್ಲ ಬಳಸ್ತಾರೆ ಸರ್ ಪ್ರೊಜೆಕ್ಟರ್ ಗಳಲ್ಲಿ ಏನಪ್ಪಾ ಅಂದ್ರೆ ಕ್ರಾಪ್ಟಾನ್ ಮತ್ತು ಕ್ಸೆನಾನ್ ಗಳನ್ನ ಬಳಸ್ತಾರೆ ಸರ್. ನೆಕ್ಸ್ಟ್ ಸರ್ ನೆಕ್ಸ್ಟ್ 67ನೇ ಪ್ರಶ್ನೆ ಅಪಾಯ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿ ಇರ್ತವೆ ಏಕೆಂದ್ರೆ ಕೆಂಪು ಬಣ್ಣ. ಎಸ್ ಸರ್ ಕೆಂಪು ಬಣ್ಣ ಅಂತಕ್ಕಂಥದ್ದು ಸರ್. ಇಲ್ಲಿ ನಾವು ನೋಡ್ರಿ ಸರ್ ಬೆಳಕಿನ ಚದುರುವಿಕೆ ಅಂತಕ್ಕಂಥದನ್ನ ಪ್ರಮುಖವಾಗಿ ಅಧ್ಯಯನ ಮಾಡಿರ್ಬೇಕು ಸರ್. ಬೆಳಕಿನ ಚದುರುವಿಕೆಯನ್ನ ಕಂಡಿಡತಕ್ಕಂಥ ವ್ಯಕ್ತಿ ಯಾರ್ರಿ ಸರ್ CV ರಾಮನ್ ಅವರು. ಫೆಬ್ರವರಿ 28 ವಿಜ್ಞಾನ ದಿನವನ್ನ ಯಾಕೆ ಆಚರಿಸ್ತೀವಪ್ಪ ಅಂತಂದ್ರೆ CV ರಾಮನ್ ಅವರು ಸಿಕ್ಕಿರ್ತಕ್ಕಂಥ ನೋಬೆಲ್ ಅವಾರ್ಡ್ ಸಲುವಾಗಿ ಸರ್. ಇಲ್ಲಿ ಏನಪ್ಪಾ ಅಂತಂದ್ರೆ ಕೆಂಪು ಬಣ್ಣ ಅಂತಕ್ಕಂಥದ್ದು ಕನಿಷ್ಠ ಚದುರ್ತಕ್ಕಂಥದ್ದು ಸರ್ ಆನ್ಸರ್ ರೀ. ನೋಡ್ರಿ ಇಲ್ಲಿ ನಾವು 7 ಬಣ್ಣಗಳನ್ನ ಕಾಣ್ತೀವಿ ಸರ್. 7 ಬಣ್ಣಗಳನ್ನ ಕಾಣೋದಾದ್ರೆ ಅವಕ್ಕೆ ಏನಂತ ಕರಿತೀರಿ ಸರ್ VGR ಅಂತ ಕರಿತೀರಿ ಸರ್. ಏನ್ರಿ VGR ಅಂತಕ್ಕಂಥದನ್ನ ಕರಿತೀರಿ ಸರ್. V ಅಂದ್ರೆ ವೈಲೆಟ್ ರೀ, I ಅಂದ್ರೆ ಇಂಡಿಗೋ ರೀ, B ಅಂತ ಬ್ಲೂ ರೀ, ಗ್ರೀನ್ ಯೆಲ್ಲೋ ಆರೆಂಜ್ ರೆಡ್ ಅಂತಕ್ಕಂಥದ್ದು. ಇಲ್ಲಿ ಕೆಂಪು ಅಂತಕ್ಕಂಥದ್ದು ಏನಂತ ಸರ್ ಅಧಿಕವಾಗಿರ್ತಕ್ಕಂಥ ಫ್ರೀಕ್ವೆನ್ಸಿಯಿಂದ ಹೊಂದಿರ್ತದ್ರಿ, ಅಧಿಕ ತರಂಗ ದೂರವನ್ನ ಹೊಂದಿರ್ತಕ್ಕಂಥದ್ದು ಯಾವ್ದ್ರಿ ರೆಡ್ ಅಂತಕ್ಕಂಥ ಬಣ್ಣ ಸರ್. ಹಾಗಾಗಿ ಏನಪ್ಪಾ ಅಂತಂದ್ರೆ ಬೀದಿ ದೀಪಗಳಲ್ಲಿ ಏನಪ್ಪಾ ಅಂತಂದ್ರೆ ನಾವು ಯಾವ ಬಣ್ಣವನ್ನ ಬಳಸಿರ್ತೀವಿ ಸರ್ ಕೆಂಪು ಬಣ್ಣವನ್ನ ಬಳಸಿರ್ತೀವಿ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನ್ ಕೇಳ್ತಾರೆ ಅಧಿಕವಾಗಿರ್ತಕ್ಕಂಥ ಗರಿಷ್ಠವಾಗಿ ಚದುರ್ತಕ್ಕಂಥದ್ದು ಯಾವ್ದು ಸರ್ ವೈಲೆಟ್ ಅಂತಕ್ಕಂಥದ್ದು. ಅಧಿಕವಾಗಿ ಬಾಗಿರ್ತಕ್ಕಂಥದ್ದು ಯಾವ್ದು ಸರ್ ರೆಡ್ ಅಂತಕ್ಕಂಥದ್ದು. ಕಡಿಮೆಗೆ ಬಾಗುವಿಕೆ ಆಗಿರ್ತಕ್ಕಂಥದ್ದು ಯಾವ್ದು ಸರ್ ವೈಲೆಟ್. ಈ 7ರಲ್ಲಿ ಮಧ್ಯ ಭಾಗವಾಗಿರ್ತಕ್ಕಂಥ ಬಣ್ಣ ಯಾವ್ದು ಸರ್ ಗ್ರೀನ್. ಈ 7 ಬಣ್ಣಗಳ ಸೇರೋಣಪ್ಪ ಅಂತಂದ್ರೆ ಬೆಳಕು ಅಂತಕ್ಕಂಥದ್ದು ಬಿಳಿಯ ಬಣ್ಣವಾಗಿರ್ತದೆ ಸರ್. ಹಾಗಾದ್ರೆ ಬೆಳಕು ಅಂತಕ್ಕಂಥದ್ದು ಬಿಳಿಯ ಬಣ್ಣ ಯಾಕಾಗಿರ್ತೈತ್ರಿ ಎಲ್ಲಾ ತನ್ನ ಬಣ್ಣಗಳನ್ನ ತನ್ನಲ್ಲಿ ಇಟ್ಟುಕೊಂಡು ಬಿಳಿಯ ಬಣ್ಣವನ್ನ ಚದುರಿಸುದಿಲ್ಲ ಸರ್. ಯಾಕಪ್ಪ ಅಂತಂದ್ರೆ 7 ಬಣ್ಣಗಳ ಸೇರಿದಾಗ ಯಾವ ಬಣ್ಣವು ಅಬ್ಸರ್ವ್ ಆಗುದಿಲ್ಲಲ್ರಿ, ಯಾವ ಬಣ್ಣವು ಹೀರಿಕೆ ಆಗುವುದಿಲ್ಲ, ಆ ಬಣ್ಣವು ಏನಪ್ಪಾ ಅಂತಂದ್ರೆ ನಮ್ಗೆ ಗೋಚರವಾಗ್ತಕ್ಕಂಥದ್ದು. ಹಾಗಾಗಿ ಬಿಳಿಯ ಬಣ್ಣ ಅಂತಕ್ಕಂಥದ್ದು ಗೋಚರ ಆಗ್ತದೆ ಸರ್. ನೆಕ್ಸ್ಟ್ ಕಂಡು ಬರ್ತಕ್ಕಂಥದ್ದು ಯಾವ್ದ್ರಿ ಸಾವಯವ ಆವೇಶದಿಂದಾಗಿ ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳ ನೀರನ್ನು ಶುದ್ಧೀಕರಿಸಲು ಬಳಸ್ತಕ್ಕಂಥದ್ದು ಯಾವ್ದು ಸರ್. ಇಲ್ಲಿ ನೋಡ್ರಿ ಕನಿಷ್ಠವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅನ್ನ ಬಳಸ್ತೀವಿ ಸರ್. ಯಾವ್ದ್ರಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಸರ್. ಸೂತ್ರ KMnO4 ಕೆಲ ಸಂದರ್ಭದಲ್ಲಿ ಹೆಂಗೆ ಕೊಟ್ಬಿಡ್ತಾನ್ರಿ ಹೌದ್ರಿ. ಹಾಗಾದ್ರೆ ಇನ್ನೂ ಒಂದು ಪ್ರಶ್ನೆ ಪದೇ ಕೇಳ್ತಕ್ಕಂಥದ್ದು ಏನ್ ಸರ್ ಪೊಟ್ಯಾಷಿಯಂ ಅಲಮ್ ಅಂತಕ್ಕಂಥದ್ದು ಸರ್. ಇಲ್ಲಿ ನೋಡಿದ್ರಿ ನೀವು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಏನಪ್ಪಾ ಅಂತಂದ್ರೆ ಬಾವಿಗಳು ಕೆರೆಗಳ ನೀರುಗಳನ್ನ ಶುದ್ಧೀಕರಣ ಬಳಸ್ತಕ್ಕಂಥದ್ದು. ಹಾಗಾದ್ರೆ ಪೊಟ್ಯಾಷಿಯಂ ಅಲಮ್ ಪದೇ ಪ್ರಶ್ನೆ ಕೇಳಿದೆ ಸರ್. ಪೊಟ್ಯಾಷಿಯಂ ಅಲಮ್ ಅಂತಂದ್ರೆ ಏನ್ ಸರ್ ಇದು ಏನಪ್ಪಾ ಅಂತಂದ್ರೆ ಇದು ಶುದ್ಧ ನೀರ್ ಶುದ್ಧೀಕರಣಗೊಳಿಸಲು ಕುಡಿಯುವ ನೀರನ್ನ ಶುದ್ಧೀಕರಣಗೊಳಿಸಲು ಬಳಸ್ತಕ್ಕಂಥದ್ದು ಯಾವ್ದ್ರಿ ಪೊಟ್ಯಾಷಿಯಂ ಅಲಮ್. ಪೊಟ್ಯಾಷಿಯಂ ಅಲಮ್ ನ ಕಾರ್ಯ ಏನ್ರಿ ನೀರಿನಲ್ಲಿ ಇರ್ತಕ್ಕಂಥ ಕಲ್ಮಶಗಳನ್ನ ಹೆಪ್ಪುಗಡಿಸ್ತೈತ್ರಿ. ಏನ್ ಮಾಡ್ತೈತ್ರಿ ಹೆಪ್ಪುಗಡಿಸ್ತಕ್ಕಂಥದ್ದು ಯಾವ್ದ್ರಿ ಪೊಟ್ಯಾಷಿಯಂ ಅಲಮ್ ಸರ್. ಕ್ಲೋರಿನ್ ಬಳಸ್ತಾರಲ್ಲ ಸರ್ ಮತ್ತು ಸರ್ ಅದು ಆಸ್ ಎ ಪೌಡರ್ ಆಗಿ ಬಳಸ್ತಾರೆ ಕ್ಲೋರಿನ್ ಅಂತಕ್ಕಂಥ ಅದನ್ನು ಕೂಡ ಹೌದ್ರಿ. ಅಂದ್ರೆ ಇವಾಗ ಸ್ವಿಮ್ಮಿಂಗ್ ಪೂಲ್ ಗಳೆಲ್ಲ ಬಳಸ್ತಾ ಹೋಗ್ತಾರೆ, ಅದನ್ನು ಕೂಡ ಪ್ರಶ್ನೆ ಆಗಿದೆ ಸರ್. ಓಕೆ ಸರ್ ನೋಡೋಣ ಸರ್. ಬನ್ನಿ ಸರ್ ಮುಂದಿನ ನೋಡಿ ಸರ್. ಇಲ್ಲಿ ಏನಪ್ಪಾ ಅಂತಂದ್ರೆ ಪಟ್ಟಿ 1 ಮತ್ತು ಪಟ್ಟಿ 2ಗಳನ್ನ ಕೊಟ್ಟಿರ್ತಕ್ಕಂಥದ್ದು ಸರ್. 1ನೇ ಪಟ್ಟಿ ಪ್ಲಾನಿಮೀಟರ್ ಅಂತಕ್ಕಂಥದ್ದು ಯಾವ್ದಕ್ಕಾಗಿ ಬಳಸ್ತಾರೆ ಸರ್ ನಕ್ಷೆಗಳನ್ನ ನಕಲು ಮಾಡಲು ದೊಡ್ಡದಾಗಿಸಲು ಅಥವಾ ಚಿಕ್ಕದಾಗಿಸಲು ಬಳಸ್ತಕ್ಕಂಥದ್ದು ಯಾವ್ದ್ರಿ ಪ್ಲಾನಿಮೀಟರ್ ಸರ್. ಫ್ಯಾಂಟೋಗ್ರಾಫ್ ಅಂತಕ್ಕಂಥದ್ದು ಕ್ಷೇತ್ರವನ್ನ ಅಳೆಯತಕ್ಕಂಥದ್ದು ಸರ್. ಆಯ್ತಾ. ನೆಕ್ಸ್ಟ್ ಬ್ಯಾರೋಮೀಟರ್ ಸರ್ ವಾಯುಮಂಡಲ ಒತ್ತಡವನ್ನ ಅಳೆಯಲು ಬಳಸ್ತಕ್ಕಂಥದ್ದು ಯಾವ ಸರ್ ಬ್ಯಾರೋಮೀಟರ್. ಥರ್ಮೋಮೀಟರ್ ಏನ್ ಸರ್ ಉಷ್ಣಾಂಶವನ್ನ ಅಳೆಯಲು ಥರ್ಮೋಮೀಟರ್ ಎಲ್ಲಿ ಬಳಸ್ತಾರೆ ಸರ್ ವೈದ್ಯಕೀಯವಾಗಿ ಬಳಸ್ತಕ್ಕಂಥದ್ದು ಏನ್ ಸರ್ ವೈದ್ಯಕೀಯವಾಗಿ ಬಳಸ್ತಾರೆ ಸರ್. ಇನ್ನೂ ಒಂದು ಕ್ವಶನ್ ಕೇಳ್ತಾರೆ ಸರ್. ಹಾಗಾದ್ರೆ ಹೈಗ್ರೋಮೀಟರ್ ಅಂತಕ್ಕಂಥ ಪದೇ ಕೇಳಿಸ್ತಕ್ಕಂಥ ಸರ್ ಏನ್ ಸರ್ ಹೈಗ್ರೋಮೀಟರ್ ವಾಯುಮಂಡಲದಲ್ಲಿ ಇರ್ತಕ್ಕಂಥ ತೇವಾಂಶವನ್ನು ಅಳೆಯಲು ಗಾಳಿಯಲ್ಲಿ ಇರ್ತಕ್ಕಂಥ ತೇವಾಂಶವನ್ನು ಅಳೆಯಲು ಬಳಸ್ತಕ್ಕಂಥದ್ದು ಯಾವ ಸರ್ ಹೈಗ್ರೋಮೀಟರ್ ಅಂತ. ಎಸ್ ಸರ್ ಓಕೆ ಸರ್. ಆಂಪಿಯರ್ ಅಂತ ಕೇಳಬಹುದು ಸರ್. ಮುಂದೆ ಬೇರೆ ಇಲ್ಲಿ ನೋಡಿ ಸರ್ ಇಲ್ಲಿ ನಾವು ಏನಪ್ಪಾ ಅಂತಂದ್ರೆ ಏಕಮಾನಗಳ ಬಗ್ಗೆ ಅಧ್ಯಯನ ಮಾಡೋದ್ರ ಪ್ರಮುಖವಾಗಿರ್ತಕ್ಕಂಥದ್ದು ವಿದ್ಯುತ್ ಪ್ರವಾಹ ಅಂತಕ್ಕಂಥದ್ದು ನೋಡ್ತೀರಿ. ವಿದ್ಯುತ್ ಪ್ರವಾಹ ಯಾವ್ದ್ರ ಮೂಲಕ ಕಳಿತೀವಿ ಸರ್ ಆಮೀಟರ್ ಅಂತಕ್ಕಂಥದ್ದನ್ನ ಸಾಧನದ ಮೂಲಕ ಕಳಿತೀವ್ರಿ. ಹಾಗಾದ್ರೆ ಅಂತಾರಾಷ್ಟ್ರೀಯ ಏಕಮಾನ ಏನ್ ಸರ್ ಆಂಪಿಯರ್ ಅಂತಕ್ಕಂಥದ್ದು. ವಿದ್ಯುತ್ ವಿಭವ ಅಂತಕ್ಕಂಥದ್ದು
ವೋಲ್ಟಾಮೀಟರ್ ಅಂತಕ್ಕಂಥವನ್ನ ಬಳಸ್ತೀರಿ ಸರ್. ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಎಕ್ಸ್ಪ್ಲೇಷನ್ ಅದ ಸರ್. ಇನ್ನು ಡೆಪ್ತ್ ಆಗಿ ಇನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಸರ್. ಥ್ಯಾಂಕ್ ಯು ಸರ್. ಓಕೆ ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ಇವಾಗ ಮುಂದಿನ ಪ್ರಶ್ನೆಗಳನ್ನ ಚರ್ಚೆ ಮಾಡಲು ಸುನಿಲ್ ಸರ್ ಅವರು ಬರ್ತಾ ಇದ್ದಾರೆ. ಎಸ್, ಅವರಿಗೆ ನಾವು ವೇದಿಕೆಯನ್ನು ಬಿಟ್ಕೊಳ್ಳೋಣ. ಓಕೆ, ಬನ್ನಿ ಸರ್. ಮಾತಾಡಿ ಸರ್. ಮಾತಾಡಿ. ಅಲ್ಲಿ ನೋಡ್ರಿ, ಇಲ್ಲಿ ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಗುರುತಿಸ್ರಿ. ಇಳಿಕೆ ಅಂತ ಕೊಟ್ಟಿದ್ದಾನೆ ಸರ್. ಇದು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಹುಡುಗರು. ಕೆಲವೊಂದು ಸಂದರ್ಭದಲ್ಲಿ ಆರೋಹಣ ಅವರೋಹಣ ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರ್ ಅಂತ ಕೇಳ್ತಾನ. ಸೊ ಇದು ಡಿಸೆಂಡಿಂಗ್ ವೇ ಅಲ್ಲಿ ಕೇಳ್ಯಾರ ಸರ್. ಹಾಗಾದ್ರೆ ನೋಡ್ರಿ ಸರ್, ಇಲ್ಲಿ ಆಯ್ಕೆಗಳನ್ನು ನೋಡಿದಾಗ ಸರ ಬಿಳಿಗಿರಿ ಏನಂತಂದ್ರ ರಂಗನ ಬೆಟ್ಟ, ಗೋಪಾಲ ಸ್ವಾಮಿ ಬೆಟ್ಟ, ಮೇಲ್ಕೋಟೆ ಬೆಟ್ಟ ಮತ್ತು ಚಾಮುಂಡಿ ಬೆಟ್ಟ ಅಂತ ಕೊಟ್ಟಿದ್ದಾನ. ಈ ತರ ಏನಂತಂದ್ರ ಆಪ್ಷನ್ಸ್ ಅವನ್ನ ಹಿಂದ ಮುಂದೆ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗಬಹುದು ಸರ್? ಇಲ್ಲಿ 70ನೇ ಕ್ವಶನ್ಗೆ 70ನೇ ಪ್ರಶ್ನೆ ಸರ್, ಇಳಿಕೆ ಕ್ರಮದಲ್ಲಿ ಇಳಿಕೆ ಕ್ರಮದಲ್ಲಿ ಅಂತಂದ್ರೆ ದೊಡ್ಡದು ಚಿಕ್ಕದು ಚಿಕ್ಕದು. ಹಾಗಾದ್ರೆ ಅತಿ ಎತ್ತರದ ಶಿಖರ ಯಾವ್ದಾಗಿದೆ ರೀ ನಮ್ಮ ಕರ್ನಾಟಕದ ಅಂತ ಕೇಳಿರುವಂತದ್ದು. ಹಾಗಾದ್ರ ಇಲ್ಲಿ ಗೋಪಾಲ ಸ್ವಾಮಿ ಬೆಟ್ಟ, ಮೇಲ್ಕೋಟ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ ಅಂತ ಕೊಟ್ಟಿದ್ದಾನ ಸರ್. ಯಾವ ಸರಿಯಾದ ಉತ್ತರ? ಮೇಲುಕೋಟೆ, ಚಾಮುಂಡಿ ಬೆಟ್ಟ, ಬಿಳಿರಂಗನ ಬೆಟ್ಟ ಮತ್ತು ಗೋಪಾಲ ಸ್ವಾಮಿ ಬೆಟ್ಟ ಅಂತ ಆಗುತ್ತೆ. ಸರಿ, ಬೆಟ್ಟಗಳನ್ನು ಕೇಳಿದಾನ. ಶಿಖರಗಳಾಗಿದ್ರೆ ಏನಂತಂದ್ರೆ ನಮ್ಮ ಮುಳ್ಳಯ್ಯನಗಿರಿ ಏನಂತಂದ್ರೆ ಅತಿ ಎತ್ತರದ ಶಿಖರ ಆಗ್ತಾ ಇತ್ತು. ಮೊಬ್ಬ ಕುದುರೆ ಅಂತ ಬರುತ್ತೆ. ಎಸ್ ಎಸ್ ಸರ್, ನೋಡಿ ಸರ್ ಅಂತ ಬರುತ್ತೆ ಸರ್. ಹಾ, ಮೊಬ್ಬ ಕುದುರೆ ಅಂತೇಳಿ ಇದನ್ನ ಕೂತ್ ನೋಡಿ ಸರ್. ಅಂದ್ರೆ ಮುಳ್ಳಯ್ಯನಗಿರಿ ಆಗಿರ್ಬೋದು ಸರ್. ಆ ನಂತರ ಮಾತ್ರ ಇನ್ನೊಂದು ಯಾವ್ದೋ ಬರತ್ತ ಖ್ಯಾತ ಹೋಗ್ತಾನೆ ಅಂದ್ರೆ ಒಂದು ಕುದುರೆ ಮುಖ ಅವರು ಜಿಯೋಗ್ರಫಿಯಲ್ಲಿ ಹೇಳ್ಕೊಳ್ತಾರೆ ಬರ್ತಾ ಹೋಗ್ತಾವೆ. ಎಸ್, ಓಕೆ. ಶಿಖರಗಳನ್ನು ಕೇಳಬಹುದು. ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಿಮ್ಗೆ ನಾನು ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಪ್ರಶ್ನೆ ಏನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ? ಹಾಗಾದ್ರೆ ಸರ್ ನೋಡಿ, ಇಲ್ಲಿ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿರಿ. ಈ ಘಾಟ್ಗಳು ಮೇಲೆ ಅಂತ ಕ್ವಶನ್ಸ್ ಏನಂತಂದ್ರೆ ತುಂಬಾ ಸಲ ಕ್ವಶನ್ಸ್ ಕೇಳ್ಯಾರ ಸರ್. ಬೋರ್ಘಾಟ್, ತಾಲ್ಘಾಟ, ಪಾಲ್ಘಾಟ, ಆಗುಂಬೆ ಬೆಟ್ಟ ಅಂತ ಕೇಳಿದಾರ ಸರ್. ಇಲ್ಲಿ ಸರಿಯಾದ ಉತ್ತರ ಅಂತೂ ಸರ್ ಈಗ ಬೋರ್ಘಾಟ್ ಬಂದ್ಬಿಟ್ರೆ ಮುಂಬೈ ಮತ್ತು ಪುಣೆ ಸರಿಯಾದ ಉತ್ತರ. ನೆಕ್ಸ್ಟ್ ತಾಲ್ಘಾಟ್ ಅಂತಂದ್ ಕೇಳಿಬಿಟ್ರೆ ಅದು ಮುಂಬೈ, ನಾಸಿಕ್ ಸರಿಯಾದ ಉತ್ತರ ಸರ್. ಆಗುಂಬೆ ಘಾಟ್ ಅಂತಂದ್ರೆ ಉಡುಪಿ ಮತ್ತು ಯಾವ್ದಿದೆ ಸರ್? ಶಿವಮೊಗ್ಗ. ಅಂತಂದ್ರೆ ಇಲ್ಲಿ ಯಾವ್ದು ಸರಿಯಾಗಿರುತ್ತೆ ಅಂತಂದ್ರೆ ಎ, ಬಿ ಮತ್ತು ಡಿ. ಎ, ಬಿ ಮತ್ತು ಯಾವುದು ಅಂತಂದ್ರೆ ಡಿ ಸರ್. ಇಲ್ಲಿ ಯಾವ್ದು ಅಂತಂದ್ರೆ ಮೂರನೇ ಉತ್ತರ ಸರಿಯಾದ ಉತ್ತರ ಆಗುತ್ತೆ. ಹಾಗಾದ್ರೆ ಸರಿ, ಪಾಲ್ಘಾಟ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಸ್ವಲ್ಪ ಹೇಳ್ಕೊಡಿ ಸರ್. ಕೇರಳ ಬರುತ್ತೆ. ಕೇರಳದಲ್ಲಿ ಯಾವ್ದೋ ಒಂದು ಏರಿಯಾದಲ್ಲಿ ಬರಬಹುದು ಅದು. ಓಕೆ, ಸೊ ಅದಕ್ಕೆ ಇದು ರಿಪೀಟ್ ಕ್ವಶನ್ ಆಗಿರುವಂತದ್ದು ಸರ್. ಇಲ್ಲಿ ನೋಡಿ ಸರ್, ಮಣ್ಣಿನ ಬಗ್ಗೆ ಕೇಳಿದ್ದಾರೆ ಸರ್. ಮ್ಯಾಪ್ ಕೇಳಿದ್ದಾರೆ. ಕೆಳಗೆ ಕೊಟ್ಟಿರುವಂತ ನಕ್ಷೆಯಲ್ಲಿ ಹಂಚಿಕೆ ಆಗಿರುವ ಮಣ್ಣಿನ ವಿಧಗಳನ್ನು ಗುರುತಿಸ್ರಿ. ಈ ಭಾಗದಲ್ಲಿ ಯಾವ ಮಣ್ಣು ಕಂಡು ಬರುತ್ತೆ ಅಂತೇಳಿ ಕೇಳಿರುವಂತ ಕ್ವಶನ್ ಇದೆ ಸರ್. ಹಾಗಾದ್ರೆ ಯಾವ ಮಣ್ಣು ಕಂಡು ಕರಾವಳಿಯ ಪೂರ್ವ ಭಾಗ ಅಂತೇಳಿ ಕೇಳಿದ್ದಾರೆ ಸರ್. ಇಲ್ಲಿ ಕರಾವಳಿಗೆ ಏನಂತಂದ್ರೆ ನಮ್ಮ ಕರ್ನಾಟಕದಲ್ಲಿ 3 ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳ ಅದ್ರ ಹಚ್ಕೊಂಡು ಏನಂತಂದ್ರೆ ಇರುವಂತ ಮಣ್ಣು ಯಾವ್ದು ಅಂತ ಕೇಳ್ಯಾರ ಸರ್. ಕಪ್ಪು ಮಣ್ಣು ಅಂತೂ ಬರೋದಿಲ್ಲ ಸರ್, ಇಲ್ಲಿ ಚಾನ್ಸೇ ಇಲ್ಲ. ನೆಕ್ಸ್ಟ್ ಏನಂತಂದ್ರ ಕೆಂಪು ಮಣ್ಣು ಬರಂಗಿಲ್ಲ ಸರ್, ಅದು ಸೌತ್ ಅಲ್ಲಿ ಬರುತ್ತೆ ಸರ್ ಈ ಭಾಗದಲ್ಲಿ. ಓಕೆ, ನೆಕ್ಸ್ಟ್ ಮೆಕ್ಕಲು ಮಣ್ಣು ಬರೋದೇ ಇಲ್ಲ ಸರ್, ಉತ್ತರದ ಮಹಾಮೈದಾನದಲ್ಲಿ ಕಂಡು ಬರುತ್ತೆ ಸರ್ ಅದು. ನೆಕ್ಸ್ಟ್ ಜಂಬಟ್ಟಿಗೆ ಮಣ್ಣು ಏನಂತಂದ್ರೆ ಸರಿಯಾದ ಉತ್ತರ ಪಾಯಿಂಟ್ ಔಟ್ ಮಾಡ್ಬೇಕು ಸರ್. ಅತಿ ಹೆಚ್ಚು ಮಳೆ ಆಗುವ ಭಾಗದಲ್ಲಿ ಜಂಬಟ್ಟಿಗೆ ಮಣ್ಣು ಬರುತ್ತೆ ಸರ್. ಮಳೆ ಜಾಸ್ತಿ ಆಗಿರುತ್ತೆ ಅಂದ್ರೆ ಅಂತಂದ್ರೆ ಇಲ್ಲಿ ಹಿಲ್ಸ್ ಪಶ್ಚಿಮ ಘಟ್ಟಗಳು ಕಂಡು ಬರುತ್ತೆ ಅಲ್ಲ ಸರ್, ಅದು ಒಂದ್ ಕಾರಣ ಆಗ್ಬಹುದು ಸರ್. ಅಂದ್ರೆ ಇಲ್ಲಿ ಮಣ್ಣಿನ ಫಲಿತಾಂಶ ಏನಿದೆ ಸರ್, ಕಡಿಮೆ ಇರುತ್ತೆ ಸರ್. ಎಸ್ ಎಸ್ ಸರ್, ಮಣ್ಣಿನ ಫಲಿತಾಂಶ ಸರ್. ಈ ಜಂಬಟ್ಟಿಗೆ ಮಣ್ಣನ್ನ ಕರಾವಳಿ ಭಾಗದಲ್ಲಿ ಇಟ್ಟಿಗೆಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಸರ್. ಓಕೆ ಓಕೆ, ಕರಾವಳಿ ಪೂರ್ವ ಭಾಗ ಅಂತಂದಾಗ ನಾವು ಆಟೋಮೆಟಿಕ್ ಆಗಿ ನೋಡ್ಕೊಂಡ್ ಬಿಡ್ಬೇಕು ಸರ್. ಸರಿ ಸರ್, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ಸರ್. ಈಗ ನೋಡೋಣ ಸರ್. ನೋಡಿ ಸರ್, ಈ ಕೆಳಕಂಡ ನಗರಗಳನ್ನು ಏನಂತಂದ್ರೆ ವರ್ಗೀಕರಣಗಳನ್ನು ಪರಿಗಣಿಸಿ. ಓಕೆ, ಕೆಳಗಿನವುಗಳಲ್ಲಿ ಏನಂತಂದ್ರೆ ಕಡಿಮೆ ಗಾತ್ರದಿಂದ ಹೆಚ್ಚು ಗಾತ್ರದ ಸಂಖ್ಯೆಯನ್ನು ಸರಿಯಾದ ಕ್ರಮದಲ್ಲಿ ಚರ್ಚಿಸಿರಿ ಅಂತ ಕೇಳ್ಯಾರ ಸರ್. ಹಾಗಾದ್ರೆ ನೋಡ್ರಿ ಸರ್, ಏನಿದೆ ಕ್ವಶನ್? ಒಂದೇ ಆಯ್ಕೆಯಲ್ಲಿ ಸರ್, ನೀವೇ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಯಾವ ತರ ಇದೆ. ಇದು ಎಕನಾಮಿಕ್ಸ್ ರಿಲೇಟೆಡ್ ಬರುತ್ತೆ, ಹಿಸ್ಟ್ರಿ ರಿಲೇಟೆಡ್ ಬರುತ್ತೆ ಸರ್. ಇದು ಹಾ ಸರ್, ಹೌದು ಸರ್, ತುಂಬಾ ಸಲ ರಿಪೀಟ್ ಆಗಿರುವಂತ ಕ್ವಶನ್ ಸರ್. ಹಾಗಾದ್ರೆ ಇದಕ್ಕೆ ಆನ್ಸರ್ ಏನಾಗುತ್ತೆ ಸರ್ ಅಂತಂದಾಗ ಸಿ ಇಸ್ ದ ರೈಟ್ ಆನ್ಸರ್. ಮೊದಲು ಯಾವ್ದು ಬರುತ್ತೆ ಅಂತ ನಗರ ಸರ್, ನಂತರ ಯಾವ್ದು ಬರ್ಬೋದು ಸರ್? ನಗರ ಸಮುಚ್ಚಯ ಅಂತ ಸಮುಚ್ಚಯ ಬರುತ್ತೆ. ಆಮೇಲೆ ಮಹಾಪೊಲೀಸ್ ಅಂತ ಬರುತ್ತೆ. ಮೆಗಾ ಸಿಟಿ ಅಂತ ಕೊನೆಯದಾಗಿ ಬರುವಂತದ್ದು ಸರ್. ಇದು ನೀವು ಹೇಳಿದಂಗೆ ಸರ್ ಹಿಸ್ಟ್ರಿಯಲ್ಲಿ ಬರುತ್ತೆ ಮತ್ತು ಪೊಲಿಟಿ ಒಳಗಡೆ ಪೊಲಿಟಿಯಲ್ಲಿ ರಿಲೇಟೆಡ್ ಆಗಿರುವಂತದ್ದು. ಬಟ್ ಏನಂತಂದ್ರೆ ಈ ಜನಸಂಖ್ಯೆ ಆಧಾರದ ಮೇಲೆ ಈಗ ಏನಂತಂದ್ರ ಏನ್ಸಿಯಂಟ್ ಹಿಸ್ಟ್ರಿಯಲ್ಲಿ ಬರುವಂತದ್ದು ಸರ್. ಏನ್ಸಿಯಂಟ್ ಹಿಸ್ಟ್ರಿಯಲ್ಲಿ ಇದನ್ನ ವರ್ಗೀಕರಣ ಮಾಡ್ತಾರೆ. ಓಕೆ, ರೈಟ್, ರಿಪೀಟೆಡ್ ಆಗಿರುವಂತ ಕ್ವಶನ್ ಸರ್ ಇದು ಕೂಡ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ ಸರ್. ಹಾಗಾದ್ರ ಇಲ್ಲಿ ಬಂದರುಗಳ ರಿಲೇಟೆಡ್ ಆಗಿರುವಂತ ಕ್ವಶನ್ಸ್ ಅನ್ನ ಕೇಳಿದಾರೆ ಸರ್. ಭಾರತದ ಬಂದರುಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಜೋಡಿ ಸರಿಯಾಗಿದೆ ಸರ್? ಜವಾಹರ್ಲಾಲ್ ನೆಹರು ಬಂದರು, ನವಸೇನಾ ಬಂದರು ಎರಡು ಸರಿ ಸರ್. ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ ಸರ್. ಇದು ಸರಿಯಾದ ಉತ್ತರ.
ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಥವಾ ಕಾಂಡ್ಲಾ ಬಂದರು ಅಂತ ಕರೀತಾರೆ ಸರ್. ಇದು ಕೂಡ ಹೌದು ಸರ್. ಬಾಸುಮತಿ ಅಕ್ಕಿಯ ರಫ್ತು ಬಂದರು ಮತ್ತು ಕಚ್ಚಾ ತೈಲಗಳ ಆಮದು ಬಂದರು ಅಂತ ಕೂಡ ಕರೀತಾರೆ ಸರ್. ದೀನ್ ದಯಾಳ್ ಉಪಾಧ್ಯಾಯ ಬಂದರು. ವಿ.ಓ. ಇದು ಏನಂತಂದ್ರ ಚಿದಂಬರನಾರ್ ಬಂದರು ಏನಿದೆ ಅಲ್ಲ ಸರ್, ಪ್ಯಾರಾದೀಪ ಒಳಗ್ ಬರಂಗಿಲ್ಲ ಸರ್. ಇದು ತಮಿಳ್ನಾಡು ಒಳಗ್ ಬರುತ್ತೆ ರೀ. ಚಿದಂಬರಂ ಬಂದರು ಅಂತ ಹೇಳ್ತೀವಿ ಸರ್, ಚೆನ್ನೈಗೆ ರಿಲೇಟೆಡ್. ಕಾಮರಾಜ್ ಬಂದರು ಅನ್ನೋದು ಎಲ್ಲಿ ಬರುತ್ತೆ ಅಂತಂದ್ರೆ ಎನ್ನೂರದಲ್ಲಿ ಏನಂತಂದ್ರೆ ಕಂಡು ಸರ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಏನ್ ಕೇಳ್ತಾ ಹೋಗ್ಬೋದು ಸರ್ ಅಂತಂದಾಗ ಹಾ ಸರ್. ಇದು ಭಾರತದ ಮೊದಲ ಖಾಸಗಿ ಬಂದರು ನೋಡಿ ಸರ್. ಎಸ್ ಎಸ್ ಇದು ರಿಪೀಟ್ ಆಗಿದೆ ಸರ್ ಕ್ವಶನ್. ಬಾಳ ಬರಿ ಆಗಿದೆ ಸರ್. ಆಗಿದೆ ಸರ್. ಹೌದು. ಆ ನಂತರ ಪ್ಯಾರಾದೀಪ ಅಂತ ಬಂದಾಗ ಎಲ್ಲಿ ಬರುತ್ತೆ ಸರ್ ಅಂತ ಕೇಳ್ತಾರೆ ಸರ್. ಒಡಿಶಾ ಒಡಿಸ್ಸಾದಲ್ಲಿ ಬರುತ್ತೆ ಇದು. ಬಾಂಗ್ಲಾ ಅಂತಂದಾಗ ಗುಜರಾತ್ ಗುಜರಾತ್ ಬರುವಂತದ್ದು ಸರ್. ಮುಂದೆ ಹೋಗಿ ಏನ್ ಕೇಳ್ಬೋದು ಸರ್ ಅಂತಂದಾಗ್ರೆ ಟೋಟಲ್ ಆಗಿ ಸರ್ ನೋಡ್ತಾ ಬಂದಂತ ಸಂದರ್ಭದಲ್ಲಿ ಸರ್ ಕರಾವಳಿ total ಆಗಿ- ತೀರಗಳನ್ನ ಯಾವ್ಯಾವ ಹೆಸರಿನಿಂದ ಕರೀತಾರ ಅಂತ ಕೇಳ್ಬೋದು ಸರ್ ಸರ್. ಇಲ್ಲಿ ಗುಜರಾತ್ ಅಂತ ಬರುತ್ತೆ ಸರ್. ಹೌದು ಸರ್. ಗುಜರಾತ್ ಅಂತ ಬರುತ್ತೆ. ಇಲ್ಲಿ ಮಹಾರಾಷ್ಟ್ರ ಅಂತ ಬರುತ್ತೆ ಮಹಾರಾಷ್ಟ್ರ ಸರ್. ಬರುತ್ತೆ. ಇಲ್ಲಿ ಗೋವಾ ಅಂತ ಬರುತ್ತೆ ಸರ್. ಎಸ್ ಸರ್. ಹಾಗಂತ ಇಲ್ಲಿ ಕರ್ನಾಟಕ ಅಂತ ಬರುತ್ತೆ ಸರ್. ಇಲ್ಲಿ ಕೇರಳ ಅಂತ ಬರುತ್ತೆ ಸರ್. ಟೋಟಲ್ ಆಗಿ ಪಶ್ಚಿಮಕ್ಕೆ ಇರುವಂತ ಕರಾವಳಿ ಹೊಂದಿರುವ ರಾಜ್ಯಗಳ ಸಂಖ್ಯೆ 5 ಸರ್. 5 ಆದವ್ ಸರ್. ಈ ಕಡೆ ಪೂರ್ವಕ್ ಬಂದ್ಬಿಟ್ರೆ ನಾಲ್ಕು 4 ಆದವ್ ಸರ್. ಟೋಟಲ್ ಆಗಿ 9 ಒಟ್ಟು 9 ರಾಜ್ಯಗಳು ಕರಾವಳಿ ತೀರವನ್ನು ಸರ್. ಹೊಂದಿದ್ದಾರೆ. ಇಲ್ಲಿ ನೋಡಿ ಒಂದೊಂದಾಗಿ ನೋಡ್ತಾ ಹೋದಾಗ ಸರ್ ಗುಜರಾತ್ ಏನಂತ ಕಚ್ಚ ಕರೀತಾರೆ ತೀರ ಸರ್? ಸರ್. ಕಚ್ಚ ತೀರ ಅಥವಾ ಕ್ಯಾಂಬೆ ತೀರ ಅಂತ ಕೂಡ ಕರೀತಾರೆ ಸರ್. ಕಚ್ ಅಥವಾ ಕ್ಯಾಂಬೆ ಸರ್. ಮಹಾರಾಷ್ಟ್ರ ಗೋವಾ ಕೊಂಕಣ ತೀರ ಸರ್. ಕೊಂಕಣ ಸರ್. ಎರಡು same ಕರ್ನಾಟಕ ಸರ್. ಇದು ಕರ್ನಾಟಕ ಅಂತ ಮ್ಯಾಕ್ರಲ್ ತೀರ ಅಥವಾ ಕೆನರಾ ತೀರ ಸರ್. ಸರ್ ಕೆನರಾ ಅಥವಾ ಮ್ಯಾಕ್ರಲ್ ತೀರ. ಮ್ಯಾಕ್ರ ಮೀನಿನ ತಳಿ ಇರುವಂತದ್ದು ಸರ್ ಕೇರಳ ಅಂತ ಮಲಬಾರ್ ತೀರ. ಮಲಪ್ರಭಾ ಮಲಬಾರ್ ತೀರ. ಮಲಬಾರ್ ಸರ್. ಮಲಬಾರ್ ತೀರ. ಸರ್ ಇಲ್ಲಿ ತಮಿಳ್ನಾಡು ಅಂತ ಬಂದಾಗ ಕೋರಮಂಡಲ ಸರ್. ಕೋರಮಂಡಲ ತೀರ ಸರ್. ಎಸ್ ಸರ್ ಕೋರಮಂಡಲ ಸರ್. ಇಲ್ಲಿ ಹಾ. ಮುಂದೆ ಬಂದಾಗ ಚೆನ್ನೈ ಅಂತ ಬರುತ್ತಲ್ಲ ಸರ್. ಈಗ ಒಡಿಸ್ಸಾ ಬಂದ್ಬಿಟ್ರೆ ಆಂಧ್ರ ಪ್ರದೇಶ. ಉತ್ಕಲ್ ತೀರ ಅಂತ ಬರುತ್ತೆ. Yes, sir. ಆಂಧ್ರ ಬಂದ್ಬಿಟ್ರೆ ಸರ್ಕಾರ ಸರ್ಕಾರಿ ತೀರ ತೀರ. ಅಂತ ಬರುತ್ತೆ ಸರ್. ಅದೇ ತರ ವೆಸ್ಟ್ ಬೆಂಗಾಲ್ ಬಂದ್ಬಿಟ್ರೆ ವಂಗ ತೀರ ವಂಗ ತೀರ ಅಂತ ಅಂತ ಬರುತ್ತೆ ಬರುತ್ತೆ. ಸರ್. Yes, sir. ವಂಗ ತೀರ ವೆಸ್ಟ್ ಬೆಂಗಾಲ್ದಲ್ಲಿ ಕಂಡು ಬರುತ್ತೆ. ಇಲ್ಲಿ ಸರ್ ಯಾವ ರೀತಿ ಕೇಳಿದ್ರು ಕೂಡ ನಾವು ರೆಡಿ ಇರ್ಬೇಕು ಎಸ್ ಸರ್. ಎಸ್ ಸರ್. ಕರ್ನಾಟಕ ಅಂತ ಕೇಳ್ತಾ ಇದ್ದಾರೆ ಸರ್. ಕರ್ನಾಟಕ ನೀವು ಹೇಳಿದ ಆಲ್ರೆಡಿ Yes, sir. ಕರ್ನಾಟಕ ಕರಾವಳಿ ಹೊಂದಿರುವ ಜಿಲ್ಲೆಗಳು ಎಷ್ಟು ಅಂತ 3 ಅಂತ ಮೂರು ಇದೆ ಸರ್. ಜಿಲ್ಲೆಗಳು ಯಾವ ಸರ್? 320. ಉತ್ತರ ಕನ್ನಡ ಸರ್, ಹೌದು ಸರ್. ಉಡುಪಿ ಸರ್, ಮತ್ತೆ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ ಸರ್. Yes, ಇಲ್ಲಿ ಏನ್ ಕೇಳಬಹುದು ಸರ್ ಅಂತಂದಾಗ ಅತಿ ಹೆಚ್ಚು ಹೊಂದಿರುವುದು ಉತ್ತರ ಕನ್ನಡ, ಅತಿ ಕಡಿಮೆ ಹೊಂದಿರುವುದು ದಕ್ಷಿಣ ಕನ್ನಡ. ಉಡುಪಿ ಸರ್. ಅತಿ ಕಡಿಮೆ ಉಡುಪಿ. ಸೆಕೆಂಡ್ ಹೈಯೆಸ್ಟ್ ಯಾವ್ದಿದೆ? ದಕ್ಷಿಣ ದಕ್ಷಿಣ ಕನ್ನಡ. ಎಸ್ 320 ಕಿಲೋಮೀಟರ್ ಇರುವಂತದ್ದು ಸರ್. ನೆಕ್ಸ್ಟ್ ಸರ್ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ. ನೆಕ್ಸ್ಟ್ ಬರುವಂತ ಕ್ವಶನ್ ಯಾವ್ದಂದ್ರೆ ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ನಾಟಕ ಅಲ್ಲಿ ಇದು ಕರ್ನಾಟಕ ಸಂಕ್ರಾಂತಿ ವೃತ್ತಿ ಏನಂತಂದ್ರೆ ಹಾದು ಹೋಗುವುದಿಲ್ಲ. ರೈಟ್ ಸರ್. ಇಲ್ಲಿ ಐ ಥಿಂಕ್ ಸರ್ ಇಲ್ಲಿ ಬಿಹಾರ್ ಹೋಗೋದಿಲ್ಲ ಅನ್ಕೊಳ್ತೀನಿ ಸರ್. 100% ಸರ್ ಇಸ್ ರೈಟ್ ಆನ್ಸರ್. Okay, sir. ಇಸ್ ದ ರೈಟ್ ಆನ್ಸರ್ ಆಗತ್ತೆ ಸರ್. ಹೌದು ಯಾಕಂದ್ರೆ ಸರ್ ಇಲ್ಲಿ ಗರಂ ಚಪಾತಿ ಮಜಾ ಅಂತ ನೋಡ್ತೀವಿ ಸರ್. ಅಂತಂದ್ರೆ ಕೋಡ್ ವರ್ಡ್ ಸರ್ ಗರಂ ಚಪಾತಿ ಮಜಾ ಅಂತ ನೋಡ್ತೀವಿ ಸರ್. ಅಂದ್ರೆ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗುತ್ತೆ ಅಂತ. ಗುಜರಾತ್ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಚಂಡೀಗಢ ಆಗಿರ್ಬೋದು, ಆ ನಂತರ ಸರ್ ಪಶ್ಚಿಮ ಬಂಗಾಳ ಆಗಿರ್ಬೋದು, ತ್ರಿಪುರಾ ಆಗಿರ್ಬೋದು, ಮಿಜೋರಾಂ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು. ಓಕೆ. ನೆಕ್ಸ್ಟ್ ಕ್ವಶನ್ ಏನಿದೆ ಸರ್ ಅಂತಂದ್ರ ಹೊಂದಿಸಿ ಬರೆಯಲಿ ಕೇಳಿದಾನ. ಪಟ್ಟಿ 1 ಪಟ್ಟಿ 2 ಓಕೆ ಸರ್. ಸಿಮೆಂಟ್ ಉತ್ಪಾದನಾ ಘಟಕಗಳು ಮತ್ತು ರಾಜ್ಯಗಳು. ಸರ್ ನಿಮ್ ಜಿಯೋಗ್ರಫಿ ಗೊತ್ತು ನೋಡಿ ಸರ್. ಜಿಯೋಗ್ರಫಿ ಎಕನಾಮಿಕ್ಸ್ ರಿಲೇಟೆಡ್. ಮತ್ತು ಎಕನಾಮಿಕ್ಸ್. ಈ ದುರ್ಗಾಪುರ್ ಅಂತಂದ್ರ ಸರ್ ನಾವು ಕಣ್ಮುಚ್ಚಿ ಏನಂತಂದ್ರ ಪಶ್ಚಿಮ ಬಂಗಾಳಕ್ಕೆ ಹೋಗ್ತೀವಿ ಎಸ್ ಸರ್. ಸರ್. ವಿಜಯವಾಡ ಬಂದ್ಬಿಟ್ರೆ ಆಂಧ್ರ ಪ್ರದೇಶ. 2 ಬಂದ್ರೆ ಸಾಕು ಸರ್ ನಮ್ಗೆ ಉತ್ತರ ಬರುತ್ತೆ. ಈಗ ಡಿ ಎಲ್ಲಿದೆ ಸರ್? 4 ಎಲ್ಲಿದೆ ನೋಡ್ಬೇಕು ನಾವು. ಡಿ ಏನಂತಂದ್ರೆ 3 ಎಲ್ಲಿದೆ ಅಂತ ನೋಡೋಣ ಸರ್. ಡಿ 3 ಎರಡು ಬರಲ್ಲ ಸರ್. ಸರ್ ಯಾವ್ದು ಸರ್? ಇವು 2 ಏನಂತಂದ್ರ ಡಿ ಇದೆ ಅಲ್ಲ 3 ಸರ್. ಇಲ್ಲಿ ಇದೇ ಆಗುತ್ತೆ ನೋಡಿ. 2ನೇ ಸರಿಯಾದ ಉತ್ತರ ಆಗುತ್ತೆ ಸರ್. ಯಾಕಂತಂದ್ರ ಡಿ 3 ಎಲ್ಲಿ ಇಲ್ಲ ಸರ್. ಇಲ್ಲಿ ಡಿ ಆನ್ಸರ್ 3 ಯಾವುದು ಇಲ್ಲ, ಯಾವುದು ಇಲ್ಲ. ಸೊ ಅದಕ್ಕೆ ಏನಂತಂದ್ರೆ 2ನೇ ಉತ್ತರ ಸರಿಯಾದ ಉತ್ತರ ಆಗುತ್ತೆ. ಸರ್ ನೀವು ಹೇಳಿದಂಗೆ ಕ್ವಶನ್ Okay. ಪೇಪರ್ ಈಜಿ ಇದೆ ಸರ್. Easy ಇದೆ ಸರ್. ಒಂದ್ ಆನ್ಸರ್ ನಿಮ್ಗೆ ಗೊತ್ತಿದ್ರೆ ಸಾಕು, ಎಲ್ಲಾನು ಗೊತ್ತಾಗುತ್ತೆ. ಮತ್ತೆ ಟೈಮ್ ವೇಸ್ಟ್ ಮಾಡುವಂತ ಅವಶ್ಯಕತೆನೇ ಇಲ್ಲ ಇಲ್ಲ, ಸರ್. ಇಲ್ಲ, ಎಕ್ರೇಟ್ ಆಗಿ ಬಂದ್ಬಿಡುತ್ತೆ. ಈಗ ನೋಡಿ ಸರ್ ಇಲ್ಲಿ ವಿಜಯವಾಡ ಬಂದ್ಬಿಟ್ರೆ ಬಿ ಏನಿದೆ ಅಲ್ಲ ಸರ್, ಬಿ 4 ಇದೆ ನೋಡಿ ಸರ್. ಬಿ 4 ಎಲ್ಲ ಕರೆಕ್ಟ್ ಆಗಿ ಬಂದೇ ಬಿಡುತ್ತೆ ಸರ್. ಅದನ್ನ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬಾರ್ದು. ಸ್ವಲ್ಪ ಮೆಂಟಲಿ ಕೂಡ ಏನಂತಂದ್ರ ನೀವು ಎಷ್ಟು ಪಾಸಿಟಿವ್ ಥಿಂಕ್ ಮಾಡ್ತಿರಲ್ಲ ಅಷ್ಟು ಬೇಗ ಏನಂತಂದ್ರೆ ಆನ್ಸರ್ ಹಾಕಿದ್ದು ಕರೆಕ್ಟ್ ಆಗ್ತಿರ್ತವೆ. ರೈಟ್ ಸರ್. ನೆಕ್ಸ್ಟ್ ನೋಡಿ ಈಗ ವಿಶ್ವದ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಮಾರ್ಗ ಯಾವುದು ಅಂತ ಕೇಳಿದಾನೆ ಸರ್. ಹಾ ಸರ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸರ್ ರೈನ್ ಒಳನಾಡಿನ ಜಲಮಾರ್ಗ. ಇದು ಸರಿಯಾದ ಉತ್ತರ ಆಗಿರುತ್ತೆ ಸರ್. ಓಕೆ, ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್. ನೆಕ್ಸ್ಟ್ ಸರ್. ದಿ ಸದರ್ನ್ ಟ್ರಾನ್ಸಿಕಾಂಟಿನೆಂಟಲ್ ರೈಲ್ವೆ ಮಾರ್ಗ 2 ನಗರಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ ಅಂತ ಕೇಳಿದಾನೆ ಸರ್. ಹೌದು ಸರ್. ಇದು ಸಿಯಾಟಲ್ ಮತ್ತು ನ್ಯೂಯಾರ್ಕ್ ಅಂತ ಕೊಟ್ಟಿದ್ದಾನೆ ಸರ್. ಲಾಸ್ ಏಂಜಲಸ್ ಮತ್ತು ನ್ಯೂಯಾರ್ಕ್ ಅಂತ ಕೊಟ್ಟಿದ್ದಾನೆ. ವ್ಯಾಂಕೋವರ್ ಮತ್ತು ಹ್ಯಾಲಿಫ್ಯಾಕ್ಸ್ ಅಂತ ಕೊಟ್ಟಿದ್ದಾನೆ. ಸ್ಯಾನ್ ಫ್ರಾನ್ಸಿಸ್ಕೋ ಮತ್ತು ನ್ಯೂಯಾರ್ಕ್ ಅಂತ ಕೊಟ್ಟಿದ್ದಾನೆ ಸರ್. ಆನ್ಸರ್ ಯಾವ್ದಾಗುತ್ತೆ ಸರ್ ಅಂತ ತಂದಾಗ ಬಹಳ ಬಾರಿ ಪ್ರಶ್ನೆಗಳನ್ನ ಇದೇ ರೀತಿಯ ಪ್ರಶ್ನೆ ಕೊಟ್ಟಿದ್ದಾನೆ. ಲಾಸ್ ಏಂಜಲಸ್ ಮತ್ತು ನ್ಯೂಯಾರ್ಕ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ಸರ್. 4 ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ಸರ್. ರೀಸೆಂಟ್ ಆಗಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆದಂತ ಜಿಯೋಗ್ರಫಿಯನ್ನು ಕೇಳಿದಾನೆ ಸರ್. ಹೌದೌದು ಸರ್ ಇಲ್ಲಿ ನೋಡ್ರಿ, ಇದು ಕೂಡ ಜಿಯೋಗ್ರಫಿ ನೋಡಿ ಸರ್. ಹೌದು. ಕೆಳಗಿನವುಗಳಲ್ಲಿ ಹವಾಮಾನದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಗುರುತಿಸಿ ಅಂತ ಕೇಳ್ಯಾರ ಸರ್. ಸರ್ ಇಲ್ಲಿ ಎತ್ತರ, ರೇಖಾಂಶ, ಅಕ್ಷಾಂಶ, ಮಾರುತಗಳು ಅಂತ ಕೊಟ್ಟಿದ್ದಾರೆ.
ಸೊ ಸರಿಯಾದ ಉತ್ತರ ಯಾವ್ದಾಗಬಹುದು ಸರ್ ಇದ್ರಲ್ಲಿ? ಸರ್ ರೇಖಾಂಶವನ್ನ ತೆಗೆದು ಬಿಡ್ಬೇಕು ಸರ್. ರೇಖಾಂಶ ಅಂತ ಬಂದಾಗ ಸಮಯ ಅಂತ ಸಮಯಕ್ಕೆ ಹೇಳ್ಬಿಡ್ತೀವಿ. ಸಂಬಂಧಪಟ್ಟಿರುವ. ಸಮಯಕ್ಕೆ ಸಂಬಂಧಪಟ್ಟವು ಸರ್. ಹೌದು ಅಕ್ಷಾಂಶ ಅಂತ ಬಂದಾಗ ನೈಸರ್ಗಿಕ ಸಂಪನ್ಮೂಲ ಅಥವಾ ನೈಸರ್ಗಿಕವಾದ ವಾಯುಗುಣಕ್ಕೆ ಸಂಬಂಧಪಟ್ಟು ಮಾರುತಗಳು ಕೂಡ ಮಾರುತಗಳು ಕೂಡ ಬರ್ತವೆ ಸರ್. ಎತ್ತರ ಬರುತ್ತೆ ಸರ್. ಆದ್ರೆ ರೇಖಾಂಶ ಬರಲ್ಲ ಸರ್. ಬಿ ತೆಗೆದು ಬಿಡ್ಬೇಕು ಸರ್. ACD ಎಲ್ಲಿದೆ ಅಂತ ನೋಡ್ಬೇಕು ಸರ್. ABC ಸರ್. ACD ಇಲ್ಲ ಸರ್. ACDC ಬರೀ ಅಕ್ಷಾಂಶ ಕೂಡ ಬರ್ಲಿಕ್ಕಿಲ್ಲ ಅನ್ಕೊಳ್ತೀನಿ ಸರ್ ಇಲ್ಲಿ. ಅಕ್ಷಾಂಶ ಬರುತ್ತೆ ಸರ್. ಅಕ್ಷಾಂಶ ಏನು ಬರುತ್ತೆ ಸರ್, ಹವಾಮಾನದ ಮೇಲೆ ಪರಿಣಾಮವನ್ನು ಕೂಡ ಬೇರೆ ಬಟ್ ಇಲ್ಲಿ ಆಪ್ಷನ್ಸ್ ಕೊಟ್ಟೇ ಇಲ್ಲ ಸರ್. ಕೊಟ್ಟಿಲ್ಲ ಸರ್. ಹಾಗಾದ್ರೆ ಇಲ್ಲಿ ಏನಾಗಬಹುದು ಸರ್ ಅಂತಂದಾಗ ರೇಖಾಂಶ ಅಂತ ಬರಲ್ಲ ಸರ್. ಬಹುಶಃ ಇದು ಸರ್ ಎ ಎಲ್ಲಿಲ್ಲ ಅದನ್ನ ನೋಡ್ಬೇಕು ಸರ್ ನಾವೀಗ. ಬಿ ಮತ್ತು ಡಿ ಅಂತೇಳಿ ಅಷ್ಟೇ ಕೊಟ್ಟಿದ್ದಾನೆ ಸರ್. ನೋಡೋಣ ಸರ್ ಕೀ ಆನ್ಸರ್ ಯಾವ್ದು ಕೊಡ್ತಾರೆ ಇದನ್ನ ನೋಡೋಣ ಅಂತ. ಓಕೆ, ಬಿ ಮತ್ತು ಡಿ ಆಗಿರ್ಬೋದು. ಯಾವ್ದು ಕೊಡ್ತಾರೆ ನೋಡೋಣ ಸರ್. ಓಕೆ, ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರದಿಂದ ದೂರ ಇವೆ, ಆದ್ದರಿಂದ ಇವುಗಳನ್ನು ಡ್ಯಾಶ್ ವಿಮಾನ ನಿಲ್ದಾಣಗಳೆಂದು ಕರೆಯಲಾಗುತ್ತೆ. ಅರ್ಬನ್ ಸೆಂಟರ್ ಅಂತ ಸರ್. ಯಾವ ಸೆಂಟರ್? ಅರ್ಬನ್ ಸೆಂಟರ್ ಅಂತ. ಅಂದ್ರೆ ನಗರಗಳಿಂದ ದೂರ ಇರುವಂತದ್ದು ಸರ್. ಈಗ ಹೈದರಾಬಾದ್ ನಮ್ಮ ಬೆಂಗಳೂರು ಬಂದ್ಬಿಟ್ರಿ ಯಾವ್ದು ವಿಮಾನ ನಿಲ್ದಾಣ? ದೇವನಹಳ್ಳಿ. ನೆಕ್ಸ್ಟ್ ಇದು ಏನಂತಂದ್ರ ಹೈದರಾಬಾದ್ ಒಳಗಿರೋದು ಶಂಷಾಬಾದ್ ಅಂತ ಏರ್ಪೋರ್ಟ್. ಶಂಷಾಬಾದ್ ಏರ್ಪೋರ್ಟ್ ಅಂತ ಹೇಳಿ ಇರುತ್ತೆ ಸರ್. ಅದು ನಗರ ಪ್ರದೇಶದಿಂದ ಸ್ವಲ್ಪ ದೂರ ಇರೋದ್ರಿಂದ ಅರ್ಬನ್ ಸೆಂಟರ್ ಅಂತ ಕರೀತಾರೆ. ರೈಟ್ ಸರ್. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡೋಣ ಸರ್. ಏನಿದೆ ನೋಡಿ ಇಲ್ಲಿ. ಭಾರತದ ಯಾವ ರಾಜ್ಯದಲ್ಲಿ ಬೋಡೋ ಮತ್ತು ಬೋರೋ ಭಾಷೆಯನ್ನು ಮುಖ್ಯವಾಗಿ ಮಾತನಾಡುತ್ತಾರೆ ಅಂತ ಕೇಳಿದ್ದಾರೆ ಸರ್. ಸರ್ ಸಿಕ್ಕಿಂ ಕೊಟ್ಟಿದ್ದಾರೆ, ತ್ರಿಪುರಾ ಕೊಟ್ಟಿದ್ದಾರೆ, ಅಸ್ಸಾಂ ಕೊಟ್ಟಿದ್ದಾರೆ, ಮಣಿಪುರ ಅಂತ ಕೊಟ್ಟಿದ್ದಾರೆ ಸರ್. ಇಲ್ಲಿ ನೀವು ಏನಾಗುತ್ತೆ ಸರ್, ಇಲ್ಲಿ ಎರಡು ರಾಜ್ಯಗಳಲ್ಲಿ ಬರುತ್ತೆ ಸರ್. ಕಾಶ್ಮೀರದಲ್ಲಿ ಬರುತ್ತೆ ಸರ್ ಇದು. ಜಮ್ಮು ಮತ್ತು ಕಾಶ್ಮೀರ ಅಲ್ಲಿ ಆಪ್ಷನ್ಸ್ ಇಲ್ಲ ಸರ್ ಅಲ್ಲಿ. ಹೌದು, ಅವಾಗ ನಾವೇನು ಅಸ್ಸಾಂ ಸರಿಯಾದ ಉತ್ತರ ಆಗ್ಬೇಕು ಸರ್. ಸರ್ ಸಿಂಧಿ, ಬೋಡೋ, ಡೊಂಗ್ರಿ, ಮೈತಾಲಿ, ಸಂತಾಲಿ ಇದೆ ಅಲ್ಲ ಸರ್. 92ನೇ ಸಂವಿಧಾನದ ತಿದ್ದುಪಡಿ ಮೂಲಕ ಸೇರಿಸ್ತಾರೆ ಸರ್. 2003 ಎಸ್ ಸರ್. ನೆಕ್ಸ್ಟ್ ಏನ 21ನೇ ತಿದ್ದುಪಡಿಯ ಮೂಲಕ 15ನೇ ಭಾಷೆಯನ್ನಾಗಿ ಸೇರಿದ ಸರ್ ಸಿಂಧಿ ಭಾಷೆ. ಯಾವ್ದೋ ಸಿಂಧಿ. ಆಮೇಲೆ 71ನೇ ತಿದ್ದುಪಡಿ ಅನ್ನುವ 3 ಭಾಷೆಗಳನ್ನ ನೇಪಾಳಿ, ಮಣಿಪುರಿ ಅಂತ 3 ಭಾಷೆಗಳನ್ನ ಸೇರಿಸ್ತಾರೆ. ಎಸ್ ಸರ್. ಈಗ 92ನೇ ಕ್ವಶನ್ ಗೆ ಹೋಗೋಣ ಸರ್. 82ನೇ ಡೆಕ್ಕನ್ ಎಜುಕೇಶನ್ ಸೊಸೈಟಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಯಾರು ಅಂತಂದ್ರೆ ಇದ್ರ ಕೋ ಫೌಂಡರ್ ಯಾರು ಸರ್, ಸಂಸ್ಥಾಪಕರು ಯಾರು ಅಂತ ಕ್ವಶನ್ ಕೇಳಿದ್ರು ಸರ್. ಇಲ್ಲಿ ಬಾಲ್ ಗಂಗಾಧರ್ ತಿಲಕ್ ಅಂತ ಬಂದೇ ಬರ್ತಾರೆ ಸರ್. ಮತ್ತೆ ಯಾರು ಬರ್ಬೋದು ಸರ್? ಗೋಪಾಲ್ ಗಣೇಶ್ ಅಗರ್ಕರ್ ಬರ್ತಾರೆ ಸರ್. ತುಳಸಿರಾಮ್ ಚಿಪ್ಲಿಕರ್ ಅಂತ ಕೂಡ ಇವರು ಬರ್ತಾರೆ ಸರ್. ಹೌದು, ಅದೇ ತುಳಸಿರಾಮ್ ಬರಲ್ಲ ಸರ್. ಅಂತಂದ್ರೆ ಸಿ ತೆಗೆದು ಬಿಡ್ಬೇಕು ಸರ್. ಸಿ ಅಲ್ಲಿ ಇಲ್ಲದನ್ನ ತೆಗಿಬೇಕು. ಎ, ಬಿ ಮತ್ತು ಡಿ. ಸೊ ಇಲ್ಲಿ ಸರಿಯಾದ ಉತ್ತರ 2 ಆಗುತ್ತೆ ಸರ್. ಇದು ಕೂಡ ಓಕೆ ನೋಡಿ ಸರ್. ಯಾವಾಗ ಫಸ್ಟ್ ಡೆಕ್ಕನ್ ಎಜುಕೇಶನ್ ಸೊಸೈಟಿಯ ಒಬ್ಬರೇ ಕೊಡ್ತಾ ಇದ್ದಾರೆ ಸರ್. ಇವಾಗ ಏನ್ ಮಾಡಿದ್ರೆ 3 ಜನರನ್ನು ಕೊಡ್ತಾ ಇದ್ದಾರೆ. ಹೌದೌದು ಸರ್. ನೆಕ್ಸ್ಟ್ 83ನೇ ಕ್ವಶನ್ ಸರ್. ನೆಕ್ಸ್ಟ್ ಈ ಕಡೆ ಏನಂತಂದ್ರ ಅವ್ರು ಕರ್ತೃ ಅಂತ ಕೊಟ್ಟಿದ್ದಾರೆ. ಅವ್ರು ಬರ್ದಿರುವಂತ ಕೃತಿ ಏನಿದೆ, ಲೇಖಕರು ಮತ್ತು ಅವ್ರು ಬರ್ದಿರುವಂತ ಕೃತಿಗಳು ಯಾವ ಅದಾವ ಅಂತ ಕೇಳಿರುವಂತ ನೋಡಿ ಸರ್. ಇದರಲ್ಲಿ ನಿಮ್ಗೆ ಇತಿಹಾಸಕ್ಕೆ ಸಂಬಂಧಪಟ್ಟ ಕ್ವಶನ್ ಇದು ನೋಡಿ ಸರ್. ಮೊಹಮ್ಮದ್ ಇಕ್ಬಾಲ್ ಅಂತೇಳಿ ಬರ್ತಾರೆ ಸರ್. ಮೊಹಮ್ಮದ್ ಇಕ್ಬಾಲ್ ಬರ್ತಾರೆ ಸರ್. ದಿ ರಿಕನ್ಸ್ಟ್ರಕ್ಷನ್ ಆಫ್ ದ ರಿಯಲೈಸೇಷನ್ ಥಾಟ್ಸ್ ಇನ್ ಇಸ್ಲಾಂ ಅಂತ ಬರ್ತಾರೆ ಸರ್. ಇನ್ನೊಂದ್ ಸರ್ ಲಾಲಾ ಲಜಪತ್ ರಾಯ್ ಇದೆ ಅಲ್ಲ, ನಾನು ಎಕನಾಮಿಕ್ಸ್ ಹೇಳುವಾಗ ಹೇಳ್ತೀನಿ ಸರ್. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇವರು ಕೋ ಫೌಂಡರ್ ಆದರಲ್ಲ, ಅವಾಗ ನಾನು ವಿದ್ಯಾರ್ಥಿಗಳಿಗೆ 360 ವೇಲಿ ಹೇಳುವಾಗ ಅನ್ಹ್ಯಾಪಿ ಇಂಡಿಯಾ ಅಂತ ಹೇಳಿರ್ತೀನಿ ಸರ್. ಅದು ಹೆಲ್ಪ್ ಆಗುತ್ತೆ. ನಾನು ನಿನ್ನೆ ಸಂಡೇ ಕ್ಲಾಸ್ ಮಾಡಿದ್ದೀನಲ್ಲ ಸರ್, ಆ ಕ್ಲಾಸ್ ಅಲ್ಲಿ ಕೂಡ ಹೇಳಿದೀನಿ ಸರ್ ಇದನ್ನ, ಅನ್ಹ್ಯಾಪಿ ಇಂಡಿಯಾ ಅಂತ. ಮುಂದೆ ಮಿತ್ರ ಬಂದಾಗ ಸರ್ ನೀಲ ದರ್ಪಣ ಇದು ಕೂಡ ಸರ್. ಹೌದು ಸರ್. ಏನ್ ಸರ್ ಈ ರೀತಿ ನೋಡ ಸರ್. ಮೊಹಮ್ಮದ್ ಇಕ್ಬಾಲ್ ಎ ಇಸ್ ದ 2 3 ಎಲ್ಲ ಸರ್. ಎ ಏನಂತಂದ್ರ 3 ಎಲ್ಲೇ ಐತೆ ಅಂತ ನೋಡಿದಾಗ ಸರ್ 2 ಕಡೆ ಅದಾವೇನೋ ನೋಡ್ಬೇಕು ನಾವು. A3 ಸರ್ ಒಂದೇ ಇದೆ. ಫಸ್ಟ್ ಏನಂತಂದ್ರ ಸರಿಯಾದ ಉತ್ತರ ಆಗಿರುತ್ತೆ. ಮತ್ ನಾವು ಜಾಸ್ತಿ ನೋಡಕ್ಕೆ ಹೋಗ್ಬಾರ್ದು ಸರ್. ಎಲ್ಲ ಕರೆಕ್ಟ್ ಆಗಿರುತ್ತೆ ಸರ್. ಒಂದ್ ಸಿಕ್ಕರೆ ಸಾಕು ಸರ್. ಯಾವ ಸಿಕ್ಕರು ಕೂಡ ಆನ್ಸರ್ ಮಾಡಬಹುದು ಸರ್. ಈಸಿಯಾಗಿ ಮಾಡಬಹುದು. ಅಷ್ಟು ಈಸಿ ಆಗಿರುವಂತ ಕ್ವಶನ್ ಸರ್. ನೆಕ್ಸ್ಟ್ ಕ್ವಶನ್ ಸರ್. ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿದ್ದಾರೆ ಸರ್. ಜೋಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಬಂದ್ಬಿಟ್ರ 1999. ಕ್ವಿಟ್ ಇಂಡಿಯಾ ಚಳವಳಿ ಬಂದ್ಬಿಟ್ರ 1942. ಬಂಗಾಳದ ವಿಭಜನೆ 1905. ನೆಕ್ಸ್ಟ್ ಸೂರತ್ ಒಡಕು 1907. ಇಲ್ಲಿ ಫಸ್ಟ್ 3 ಹೋಗ್ಬೇಕಂದ್ರೆ ಸರ್ ನಾವು. ಸಿ ಫಸ್ಟ್ ಎಲ್ಲಿ ಇದೆ ಅಂತ ನೋಡ್ಬೇಕು. ಸಿ ಎಲ್ಲಿ ಇಲ್ಲ ಸರ್. ಎಡೆ ಸಿ, ಆಮೇಲೆ ಡಿ, ಆಮೇಲೆ ಎ, ಆಮೇಲೆ ಬಿ. ಸೊ ಇಲ್ಲಿ ಸರಿಯಾದ ಉತ್ತರ ಸರ್. ಒಂದ್ ಗೊತ್ತಾದ್ರ ಸರ್. ಇಂತ ಕ್ವಶನ್ ಅಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಏನಂತಂದ್ರೆ ಡೌಟ್ ಇದ್ದಾಗ ಎಕ್ರೇಟ್ ಆನ್ಸರ್ ಬರಂಗಿಲ್ಲ ಸರ್. ಏನಕ್ಕಂತ ಕೇಳಿದಾಗ ಇವು ಇಯರ್ ಗೊತ್ತಿರ್ಲೇಬೇಕು. ಡೈರೆಕ್ಟ್ ನಾವು ಒಳವಂಶ ಗೊತ್ಕೋತ ಕೂತಿರ್ತಾರ ನಮ್ಮ ಹುಡುಗರು. ಸ್ಮಾರ್ಟ್ ವರ್ಕ್ ಮಾಡ್ಬೇಕು. ಜಸ್ಟ್ ಏನಂತಂದ್ರೆ ಹೆಡ್ಲೈನ್ ಮೇಲೆ ಕ್ವಶನ್ಸ್ ಕೇಳ್ಬಿಡ್ತಾರ. ಅಲ್ಲೇ ಹೆಡ್ಲೈನ್ ಕರೆಕ್ಟ್ ಓದಿರ್ಬೇಕು. ಓಕೆ,
ನೆಕ್ಸ್ಟ್ ಸರ ಲೋಕಹಿತವಾದ ಎಂಬ ಯಾರು ಜನಪ್ರಿಯರಾಗಿದ್ರು ಅಂತ ಕ್ವಶನ್ ಕೇಳ್ಯಾರ ಸರ್. ಹಾಗಾದ್ರೆ ಯಾರು ಇರ್ಬೋದು ಸರ್ ಇದ್ರಲ್ಲಿ? ಸರ್ ಲೋಕಹಿತವಾದಿ ಎಂದು ಯಾರು ಜನಪ್ರಿಯರಾಗಿದ್ರು ಅಂತ ಕೇಳಿದಾಗ ಗೋಪಾಲ್ ಹರಿ ದೇಶ್ಮುಖ್ ಅಂತೇಳಿ ಬರ್ತಾರೆ ಸರ್. ಎಸ್ ಸರ್, ಇದು ಒಂದು ಸರಿಯಾದ ಉತ್ತರ ಆಗಿರುವಂತ ಗೋಪಾಲ್ ಹರಿ ದೇಶ್ಮುಖ್ ಅಂತ. ದೇಶ್ಮುಖ್ ಅಂತ. ಈ ರಾಜಾರಾಮ್ ಮೋಹನ್ ರಾವ್ ಸರ್ ಆಧುನಿಕ ಸಮಾಜ ಸುಧಾರಣೆ ಪಿತಾಮಹ ಅಂತ ಕರ್ಕೊಂಡ್ ಬರ್ತೀವಿ ಹಾ ಸರ್. ಸರ್. ದಯಾನಂದ ಸರಸ್ವತಿ ಅಂತಂದಾಗ ಆರ್ಯ ಸಮಾಜ ಅಂತ ನೋಡ್ತೀವಿ. ಆರ್ಯ ಸಮಾಜದ ಇವರು ಸ್ಥಾಪಕರು. ಬ್ರಹ್ಮ ಸಮಾಜ ಅಂತ Yes, ನೋಡ್ತೀವಿ. yes, sir. ಬ್ರಹ್ಮ ಇಷ್ಟು ಸಮಾಜ. ತಿಳ್ಕೊಂಡ್ರು ಕೂಡ ಸಾಕು ಸರ್. ಇಲ್ಲಿ ಹೌದು. ಅಂತ ವಿದ್ಯಾಸಾಗರ್ ಅಂತ ಬರ್ತಾರೆ ಸರ್. ವಿದ್ಯಾಸಾಗರ್ ಅವ್ರು ಎಲ್ಲಿ ಬರ್ತಾರೆ ಅಂತಂದಾಗ ಇವರು ತಮಿಳುನಾಡಿನ ಶೈಕ್ಷಣಿಕ ಸುಧಾರಣೆಯ ಅತ್ಯಂತ ಹೆಚ್ಚಿನ ಕೊಡುಗೆಗಳನ್ನ ಕೊಡ್ತಾ ಬರುವಂತ ನೋಡ್ತೀವಿ Yes, sir. ಸರ್. ನೆಕ್ಸ್ಟ್ ಪ್ರಶ್ನೆ 86. ಸರ್ ನೋಡಿ, ಈ ಕೆಳಗಿನ ಭಾರತದ ಯಾವ ಸ್ಥಳದಲ್ಲಿ ರೋಮನರು ಏನಂತಂದ್ರ ಅಗಸ್ಟಸ್ ನ ದೇವಾಲಯ ನಿರ್ಮಿಸಿದರು ಎಂದು ಹೇಳಲಾಗಿದೆ. ಪ್ರಾಪರ್ಲಿ ಎವಿಡೆನ್ಸ್ ಇಲ್ಲ. ಆದ್ರೆ ನಾವು ಇದನ್ನ ಕ್ವಶನ್ಸ್ ಅನ್ನ ನಾವು ನೋಡಿದಾಗ ಏನಂತಂದ್ರ ಮುಜುರಿಸ್ ಅಂತೇಳಿ ಬರುತ್ತೆ ಸರ್. ಇದು ಕೇರಳದಲ್ಲಿ ಬರುತ್ತೆ ಸರ್. ಕೇರಳದಲ್ಲಿ ಬರುವಂತ ಮುಜುರಿಸ್ ಅಂತ. Yes, sir. ಈ ಅಗಸ್ಟಸ್ ಎಂಬವನು ಸರ್ ರೋಮನ್ನರ ರೋಮನ್ನರು ಕೇರಳ ಸರ್. ಸಾಂಬಾರ Okay, okay. ಪದಾರ್ಥಗಳಿಗಾಗಿ ಕೇರಳದಲ್ಲಿ ಬಂದಾಗ ಆ ಕೇರಳದಲ್ಲಿ ಆ ದೇವರ ಒಂದು ಮೂರ್ತಿ ಏನೇನ್ ಮಾಡ್ತಾರೆ ಸರ್ ಪ್ರತಿಷ್ಠಾಪನೆ ಮಾಡ್ತಾರೆ ಓಕೆ ಓಕೆ ಸರ್. ಸರ್. ಈ ರೀತಿ ಕೊಟ್ಟಿದ್ದಾನೆ ಸರ್. ಹೊಂದಿಸಿ ಬರೆಯಿರಿ ಪಟ್ಟಿ 1 ಪಟ್ಟಿ 2 ಅಂತ ಕೊಟ್ಟಿದ್ದಾನೆ. ಹೌದು sir. ಸೆಂಟ್ರಲ್ ಕಾಲೇಜ್ ಬೆಂಗಳೂರು ಯಾವ ಶೈಲಿಗಳಂತ ಕೊಟ್ಟಿದ್ದಾನೆ ಸರ್. ಶಾರದಾಂಬಿ ದೇವಾಲಯ ಶೃಂಗೇರಿ, ಹೌದು sir. ವಾಣಿ ವಿಲಾಸ ಆಸ್ಪತ್ರೆ ಬೆಂಗಳೂರು, ಕಮಲ್ ಮಾಲ್ ಹಂಪಿ ಅಂತ ಕೊಟ್ಟಿದ್ದಾನೆ ಸರ್. ನಮ್ಮ ಹುಡುಗರು ಏನ್ ಓದಿರ್ತಾರ ಸರ್ ಅಂತಂದ್ರೆ ಸೆಂಟ್ರಲ್ ಕಾಲೇಜ್ ಎಲ್ಲಿ ಐತೆ, sir. ಶಾರದಾಂಬೆ ದೇವಾಲಯ ಎಲ್ಲಿ ಐತೆ, ಹೌದು ಸರ್. ಇಂತ ಓದ್ಕೋತ ಕೂತಿದಾರೆ. ಹಳೆ ಕ್ವಶನ್ ಸರ್ ಅವೆಲ್ಲ. ಹೌದು ಸರ್. ಈಗ ಏನಂತಂದ್ರೆ ಡೈರೆಕ್ಟ್ ಶೈಲಿಗಳು. ಬಟ್ ನಮ್ ಇತಿಹಾಸದ ಗುರುಗಳು ಏನಂತಂದ್ರೆ ಈ ಶೈಲಿಗಳನ್ನ ಹೇಳುವಂತ ಪ್ರಯತ್ನ ಮಾಡ್ಬೇಕು ವಿದ್ಯಾರ್ಥಿಗಳಿಗೆ. ಸರ್ ಇದು ಸೆಂಟ್ರಲ್ ಬೆಂಗಳೂರು ಅಂತೆಲ್ಲ ಬಂದಾಗ ಸರ್ ಇದು ಗೋತಿಕ್ ಶೈಲಿ ಒಳಗಡೆ ಎಸ್ ಸರ್, ಗೋತಿಕ್ ಶೈಲಿ ಇದೆ. ಗೋತಿಕ್ ಶೈಲಿ ಒಳಗಡೆ ಬರುತ್ತೆ ಸರ್. ಸರ್. ಹೌದು. ಆ ನಂತರ ಶಾರದಾಂಬ ಅಂತೆಲ್ಲ ಬರುತ್ತೆ ನೋಡಿ ಸರ್. ಶಾರದಾಂಬ ಶೈಲಿ ಯಾವ್ದು ಬರುತ್ತೆ ಸರ್ ಅಂತ ತಂದಾಗ ದ್ರಾವಿಡ ಶೈಲಿ ಅಂತ ಬರುತ್ತೆ ಸರ್. ದ್ರಾವಿಡ ಸರ್ ಶೈಲಿ. ಇಲ್ಲಿ ಹೆಂಗ್ ನಾವು ನೆನಪಿಟ್ಕೊಳ್ಬೇಕು ಅಂತಂದಾಗ ಶಾರದಾಂಬ ದೇವಾಲಯ ಅಂತ ನಮ್ಮ ದಕ್ಷಿಣ ಭಾರತಕ್ಕೆ ಬರುತ್ತೆ. ಹೌದು. ಇದು ದ್ರಾವಿಡದಲ್ಲೇ ಬರುತ್ತೆ ಸರ್. ಇದು ಗೋತಿಕ್ ಶೈಲಿ ಈಗ ನೋಡೋಣ ಸರ್, ಈಗ ಅಷ್ಟ್ರೊಳಗೆ ಆನ್ಸರ್ ಸಿಗುತ್ತೆ ನೋಡೋಣ ಸಿಗುತ್ತೆ sir. ನೋಡಿ ಸರ್. ಈಗ ಸೆಂಟ್ರಲ್ ಏನಂತಂದ್ರೆ ಕಾಲೇಜ್ ಏನಿದೆ ಅಲ್ಲ ಗೋತಿಕ್, ಗೋತಿಕ್ ಶೈಲಿ 1 4 ಎಲ್ಲಿದೆ ಅಂತ ನೋಡ್ಬೇಕು ಇಲ್ಲ ಸರ್. ಇವೆರಡು ಅಲ್ಲ ಸರ್. ಆಯ್ತು ಸರ್. ಈಗ 1 ಮತ್ತು 3 ಅಲ್ಲಿ ನೋಡ್ಬೇಕು ನಾವು ಸರ್. ಸರ್. ಎರಡು ಕಡೆ ಐತಿ ಸರ್. ಎರಡನೇದ್ ನೋಡೋಣ ಈಗ ನಾವು. ಹಾ ಸರ್. ಇದು ಯಾವ್ದು ಬರುತ್ತೆ ಅಂತಂದ್ರೆ ದ್ರಾವಿಡ ಶೈಲಿ ಹೌದು ಸರ್. ಅಂತಂದ್ರ 2 1 ಸರ್. ಇಲ್ಲಿ ಈ ಸರಿಯಾದ ಉತ್ತರ 3 ಆಗುತ್ತೆ ನೋಡಿ ಸರ್. ನೋಡಿ ಸರ್. ಅಷ್ಟೇ ಸಾಕು. ಕೂಡ ಸಾಕು. ನನಗೇನ್ ಗೊತ್ತಿಲ್ಲ ಸರ್, ಇದು ಇತಿಹಾಸದ ಹೌದು. ಕ್ವಶನ್ ನನ್ಗೆ ಗೊತ್ತಿಲ್ಲ. ನಾ ಎಕನಾಮಿಕ್ ಮಾಸ್ಟರ್. ಹೌದು. ಆದ್ರೂ ಕೂಡ ಏನಂತಂದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಓಡಿಸ್ಬೇಕಿಲ್ಲಿ, ಈಸಿ ಆಗ್ಬಿಡುತ್ತೆ. ಈಜಿ ಇದೆ ಸರ್ ಎಲ್ಲಾ questions ಗಳು. ನೆಕ್ಸ್ಟ್ ಸರ್, ಮುಂದಿನ ಕ್ವಶನ್ ಏನಿದೆ ನೋಡಿ ಸರ್, ಇತಿಹಾಸಕ್ಕೆ ರಿಲೇಟೆಡ್ ಆಗಿರುವಂತ ಕ್ವಶನ್. ಹೌದು. ಹಿಸ್ಟ್ರಿ ಕ್ವಶನ್ ಅಂತೂ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಎಷ್ಟೊಂದು ಕ್ವಶನ್ ಕೇಳ್ತಾರಂತ. 100%. ಎಲ್ರು ಸೈನ್ಸ್ ಅದನ್ನ ಓದಿದ್ರು, ಬಟ್ ಹಿಸ್ಟ್ರಿ ಜಾಸ್ತಿ ಕೇಳಿಬಿಟ್ಟಿದ್ದಾರೆ ಸರ್ ಈ question. ನೋಡಿ ಸರ್, ವಿಷ್ಣುವರ್ಧನ್ ಹೊಯ್ಸಳ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ಪ್ರಖ್ಯಾತ ದೊರೆಯಾದ ವಿಷ್ಣುವರ್ಧನ್ಗೆ ಸಂಬಂಧಪಟ್ಟ ಹೇಳಿಕೆ ಕೊಟ್ಟಿದ್ದಾನೆ ಸರ್. ಹೌದು ಸರ್. ವಿಷ್ಣುವರ್ಧನ್ ನೊಳಂಬಗೊಂಡ ಎಂಬ ಬಿರುದನ್ನು ಪಡೆದಿಲ್ಲ ಸರ್. ನೊಳಂಬಗೊಂಡ ಬರಲ್ಲ ಸರ್. ಹಾ ಸರ್. ಆದ್ರೆ ವಿಷ್ಣುವರ್ಧನ್ ರಾಮಾನುಚಾರ್ಯರಿಗೆ ಆಶ್ರಯ ನೀಡ್ತಾನೆ ಸರ್. ಓಕೆ, ಇದು ಸರಿ ಆಗುತ್ತೆ ಇದು ಸರ್. ಸರಿ ಆಗತ್ತೆ ಹಾ, right, ಸರ್. ಇದು sir. ರೈಟ್ ಆಗತ್ತೆ ಸರ್. ವಿಷ್ಣುವರ್ಧನ್ ಚೋಳರ ರಾಜಕುಮಾರಿ ಮಹಾದೇವಿಯನ್ನು ವಿವಾಹವಾಗಿದ್ದು ಇದು ರೈಟ್ ಆಗತ್ತೆ ಸರ್. ಶಬಾಷ್ ಸರ್, ಎರಡಾದ್ರು ಸರ್. ಹಾ. ವಿಷ್ಣುವರ್ಧನ್ ರಾಜಧಾನಿಯನ್ನು ದ್ವಾರ ಸಮುದ್ರಕ್ಕೆ ವರ್ಗಾಯಿಸಿದ ಸರ್. ಇದು ರೈಟ್ ಆಗತ್ತೆ ಸರ್. ಅಂತಂದ್ರ ಸರ್ ಇಲ್ಲಿ ನಮ್ ಸರಿಯಾದ ಉತ್ತರ BCD ಹುಡುಕ್ಬೇಕು ಸರ್ ನಾವು. Yes, sir. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ 2 ಆಗುತ್ತೆ ನೋಡಿ. ಸರ್ ಇಲ್ಲಿ ಯಾಕೆ ನಾವು ತಿಳ್ಕೊಬೇಕು ಅಂತಂದಾಗ ನಾವು ಕಲ್ಯಾಣ ಚಾಲುಕ್ಯರು ಅಂತ ಹೋಗ್ತೀವಿ ಸರ್. ಹಾ, sir. 6ನೇ ವಿಕ್ರಮಾದಿತ್ಯನ ವಿರೋಧ ಹೋರಾಡಿ ಸೋತಿರ್ತಾನೆ ಸರ್. ಯಾರು ಹೊಯ್ಸಳರ ವಿಷ್ಣುವರ್ಧನ. ಅದಕ್ಕಾಗಿ ತನ್ನ ರಾಜಧಾನಿ ಏನ್ ಮಾಡ್ತಾನೆ ಸರ್, ದ್ವಾರ ಸಮುದ್ರಕ್ಕೆ ವರ್ಗಾವಣೆಯನ್ನ ಮಾಡಿಕೊಂಡು ಬರ್ತಾನೆ ಸರ್ ಅಂತ ಲೋಟ್ ಮಾಡ್ತೀವಿ Yes, ಸರ್. sir. ಇವನಿಗೆ ಚೋಳಗೊಂಡ ಎಂಬ ಬಿರುದಿರುತ್ತೆ ಸರ್. ಹಾ ಸರ್. ಚೋಳಗೊಂಡ ಎಂಬ ಬಿರುದನ್ನು ಹೊಂದಿರ್ತಾನೆ. ನೊಳಂಬಗೊಂಡ ಅಲ್ಲ ಸರ್, ಚೋಳಗೊಂಡ ಎಂಬ ಚೋಳಗೊಂಡ. ಬಿರುದನ್ನು ಹೊಂದಿರ್ತಾನೆ ಅಂತ ನೋಡ್ಕೊಳ್ತೀವಿ. ರೈಟ್ ನೋಡಿ ಸರ್. ಈಗ 89ನೇ ಕ್ವಶನ್, ಕೃಷ್ಣದೇವರಾಯನ ಆಸ್ಥಾನದ ಅಷ್ಟ ದಿಗ್ಗಜರಲ್ಲಿ ಹಾ. ಈ ಕೆಳಗಿನ ಯಾರು ಸಂಗೀತ ಸಾಹಿತ್ಯದ ಸಮರಂಗಣ ಸಾರ್ವಭೌಮ ಎಂಬ ಬಿರುದವನ್ನು ಪಡೆದುಕೊಂಡಿದ್ರು ಅಂತ ಕೇಳಿದಾರೆ ಸರ್ ಇಲ್ಲಿ. Yes, sir. ಇಲ್ಲಿ ನೋಡಿ ಆನ್ಸರ್ 1 ಏನ್ ಕೊಡ್ತಾನೆ ಸರ್ ಅಂತಂದಾಗ ಆಪ್ಷನ್ಸ್ ಒಳಗಡೆ ಪಿಂಗಳ್ಳಿ ಸೂರಣ್ಣ ಅಂತ ಕೃಷ್ಣ ಅಲ್ಲಸಾನಿ ಪದ್ದನ ಅಂತ ಕೊಟ್ಟಿದ್ದಾರೆ ಸರ್. ಹಾಗಾದ್ರೆ ಸರ್ ಇಲ್ಲಿ ಆನ್ಸರ್ ಯಾವ್ದಾಗ್ತಾ ಹೋಗುತ್ತೆ ಅಂತ ಅಲ್ಲಸಾನಿ ಪೆದ್ದಣ್ಣ ಇರ್ಬೇಕು ಸರ್. ಅಲ್ಲಸಾನಿ ಪದ್ದಾಣೆ ಇಸ್ ದ ರೈಟ್ ಆನ್ಸರ್ ಆಗತ್ತೆ ಸರ್. ಅಲ್ಲಸಾನಿ ಪದ್ದಾಣೆ ಇಸ್ ದ ರೈಟ್ ಆನ್ಸರ್ ಆಗತ್ತೆ ಸರ್. ಇಲ್ಲಿ ಭಾರತದ ಮೇಲೆ ಕೆಳಗಿನ ಸರ್, ದಾಳಿಗಳನ್ನು ಇಲ್ಲಿ ಇನ್ನೊಂದು ಹಾ, ಕೇಳಬಹುದು ಸರ್. ಸರ್. ಹಾ, ಸರ್. ಕವಿ ಸಾರ್ವಭೌಮ ಎಂದು ಯಾರನ್ನು ಕರೀತಾರೆ ಅಂತ ಕೇಳ್ತಾರೆ. ಹಾ, ಸರ್. ಕವಿ ಸಾರ್ವಭೌಮ ಎಂದು ಯಾರನ್ನ ಕರೀತಾರೆ ಅಂತ ಕೇಳ್ತಾರೆ ಸರ್. ಇದು ಕೂಡ ಪ್ರಶ್ನೆ ಆಗುವಂತ ಚಾನ್ಸಸ್ ಇರುತ್ತೆ. ಶ್ರೀನಾಥ ಅಂತ ಬರ್ತಾರೆ ಸರ್. ಶ್ರೀನಾಥ ಎಂಬುವನನ್ನ ಕವಿ ಸಾರ್ವಭೌಮ ಅಂತೇಳಿ ಶ್ರೀನಾಥನನ್ನ ಕರಿತಾ ಹೋಗ್ತಾರೆ ಸರ್. ಇವನು ಕೂಡ ತಮಿಳು ಸಾಹಿತ್ಯಗಾರ ಸರ್. ಕವಿ ಇವನು ಇವನು ಕೂಡ ಕರಿತಾ ಹೋಗ್ತಾರೆ. ರೈಟ್. ನೆಕ್ಸ್ಟ್ ಸರ್, ಅಂದ್ರ
ಭಾರತದ ಮೇಲೆ ಈ ಕೆಳಗಿನ ದಾಳಿಗಳನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ ಮತ್ತು ಅವುಗಳ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ ಅಂತ ಕೇಳಿದ್ದಾರೆ ಸರ್. ಎಸ್ ಸರ್. ಇಲ್ಲಿ ಶಕರ ದಾಳಿ ಅಂತ ಕೊಟ್ಟಿದ್ದಾರೆ, ಇಂಡೋ ಗ್ರೀಕ್ ದಾಳಿ ಅಂತ ಕೊಟ್ಟಿದ್ದಾರೆ, ಕುಶಣರ ದಾಳಿ ಅಂತ ಕೊಟ್ಟಿದ್ದಾರೆ, ಪಾರ್ಥಿಯನ್ನರ ದಾಳಿ ಅಂತ ಕೊಟ್ಟಿದ್ದಾರೆ ಸರ್. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗ್ಬಹುದು ಸರ್? 2 is the right answer ಆಗ್ತಾ ಹೋಗುತ್ತೆ. ಓಕೆ, ಕ್ರಮವಾಗಿ ಅಂತಂದ್ರೆ ಮೊದಲು ಬಂದವರು ಯಾರಂತಂದ್ರೆ ಇಂಡೋ ಇಂಡೋ ಗ್ರೀಕರು ಸರ್. ಎರಡನೇದವ್ರು ಯಾರು? ಶಕರು ಸರ್. ಮೂರನೇದವ್ರು ಬರೋದು ಸರ್ ಯಾರು? ಪಾರ್ಥಿಯನ್ನರು. ಬರ್ತಾರೆ. ಹಾ, ನಾಲ್ಕನೇದವ್ರು ಬಂದವ್ರು ಯಾರು ಅಂತ ಕೇಳಿದಾಗ ಕುಶಾಣರು. ಕುಶಣರು. ಓಕೆ, ಸರಿ ಸರ್. ಸರ್ ಇಲ್ಲಿ ಏನ್ ಕೇಳಬಹುದು ಅಂತಂದ್ರೆ ಪರ್ಸಿಯನರು ಅಂತ ಕೊಟ್ಟ ಅಂದ್ರೆ ಹೆಂಗ್ ಮಾಡ್ಬೇಕು ಸರ್ ಅಂತ ಹಾ ಕೇಳ್ತಾರೆ. ಸರ್. ಸರ್ ಪರ್ಸಿಯನರು ಮೊದಲು ಬರ್ತಾರೆ ಸರ್. ಹಾ ಸರ್. ಮೊದಲಿಗೆ ಬರೆಯೋರು ಪರ್ಸಿಯನರ ದಾಳಿಗಳು ಹಾಕೋ ಸರ್ ನಮ್ಮ ಮೇಲೆ. ಎಸ್ ಆ ಸರ್. ಪರ್ಸಿಯನರ ಆದ ನಂತರ ಇಂಡೋ ಗ್ರೀಕರು ಅಂತ ಕರಿತಾರೆ, ಅಲೆಕ್ಸಾಂಡರ್ ಅಂತ ಬರ್ತಾರಲ್ಲ ಸರ್. ಅಲೆಕ್ಸಾಂಡರ್ ಇಂಡೋ ಹೌದು ಗ್ರೀಕರು. ಸರ್. ಕ್ರಿಸ್ತ ಪೂರ್ವ ಹಾ ಸರ್. 326ರಲ್ಲಿ ದಾಳಿ ಮಾಡಿದ್ರು ಸರ್ ಅವರು. ಜೀಲಂ ನದಿ ಕಾಳಗ ಅಂತ ಕರೀತಾರೆ ಅದನ್ನ. ಪೋರಸ್ ಮತ್ತು ಅಲೆಕ್ಸಾಂಡರ್ ನಡುವೆ ಆಯ್ತು. ಹೌದು. ಅದಕ್ಕೆ ಹಡಸ್ಪಸ್ ಕದನ ಅಂತ ಕೂಡ ಕರೀತಾರೆ ಸರ್, ಸರ್. ಕರೀತಾರೆ ಸರ್. ಇನ್ನೊಂದು Yes. ಹೆಸರು. ಈ Next ರೀತಿ ಸರ್. ಬರುತ್ತೆ. ಓಕೆ ಸರ್, ನೆಕ್ಸ್ಟ್ 91ನೇ ಪ್ರಶ್ನೆ ನೋಡಿ ಸರ್. ಕೆಳಗಿನ ಮೈಸೂರಿನ ದಿವಾನನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ Yes ಹೇಳ್ತಾರೆ. ಸರ್, ಹೌದು. ಬಹಳ ಈಜಿ ಇದೆ ಸರ್. ಇಲ್ಲಿ ಏನ್ ತಿಳ್ಕೊಬೇಕು ಸರ್ ಅಂತಂದಾಗ ಇಲ್ಲಿ ನಾವು ಮಧ್ಯದಲ್ಲಿ ಕೊಟ್ಟಿದ್ದೇನೆ ಸರ್, ಫಸ್ಟ್ ಕೊಟ್ಟಿಲ್ಲ ಹಾ ಸರ್. ಸರ್. PN ಕೃಷ್ಣಮೂರ್ತಿ, VP ಮಾಧವನ್, T ಆನಂದರಾವ್ ಸರ್. ಅವರೇ ಕ್ರಮವಾಗಿ ಕರೆಕ್ಟ್ ಆಗಿದೆ ಸರ್. ಸರ್ ಇನ್ನು ಮುಂದೆ ಬರೋವರೇ ನಮ್ಮ ವಿಶ್ವೇಶ್ವರಯ್ಯನವರು ಬರ್ತಾರೆ. ಅವರು PCLA ಕೇಳಿದ್ರು ಸರ್. Yes. 1912 ಇಂದ 18 ವರೆಗೂ ಅವ್ರು ರೂಲ್ ಮಾಡಿದ್ರು. ರೂಲ್ ಮಾಡಿ ಸರ್ ಒಬ್ಬರಿಗೆ ಅವರು. ಹೌದು Yes, ಸರ್. 100%. ಮೊದಲ ದಿವಾನ ಬಂದ್ಬಿಟ್ರ ದಿವಾನ್ ಬಂಗ್ಲಾದೇಶ. ಪೂರ್ಣಯ್ಯ ಅಂತ. ಪೂರ್ಣಯ್ಯ ಸರ್. ದಿವಾನ್ ಪೂರ್ಣಯ್ಯ. ಕೊನೆಯದವರು ಅರ್ಕಾಟ್ ರಾಮಸ್ವಾಮಿ ಮೊದಲಿಯ. ಮೊದಲಿಯ. Yes, sir, ಹೌದು. ರೈಟ್. ನೆಕ್ಸ್ಟ್ ಏನಿದೆ ನೋಡ್ರಿ ಸರ್, ನಿಮ್ ಇತಿಹಾಸಕ್ಕೆ ಸರ್, ಸಂಬಂಧ 1857ರ ದಂಗೆಗೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನು ಕೇಳಿದಾನೆ ಸರ್. 1857ರ ದಂಗೆ ಭಾರತೀಯ ಸೈನಿಕರು ಕೆಳಮಟ್ಟದ ಯುದ್ಧೋಪಕರಣಗಳನ್ನು ಹೊಂದಿದ್ರು ಇಲ್ಲ ಸರ್? ಇಲ್ಲ ಸರ್. ಆಧುನಿಕ ಉಪಕರಣ ಸರ್. ರಾಯಲ್ ಹೌದು. ಎನ್ಫೀಲ್ಡ್ ಬಂದೂಕುಗಳನ್ನು ಬಳಸ್ತಾ ಇದ್ರು. ಹೌದೌದು ಸರ್. ಸರ್ ಬ್ರಿಟಿಷರು ಭಾರತಕ್ಕೆ ಅಪಾರ ಪ್ರಮಾಣದ ಜನರು ಹಣ ಶಸ್ತ್ರಾಸ್ತ್ರಗಳನ್ನು ಕಳಿಸಬೇಕಾಯಿತು. ಯಾಕಂದ್ರೆ ಸರ್ ಇದು ಇಡೀ ಭಾರತದಾದ್ಯಂತ ನಡೆದಂತ ಹೋರಾಟ ಸರ್. ಹೌದು, ಹೌದು. 1857ರ ಹೌದು ದಂಗೆ. ಸರ್, ಹೌದು. ಸರ್ ಇಲ್ಲಿ ನೆಕ್ಸ್ಟ್ ಏನ್ ಕೇಳಬಹುದು ಸರ್ ಅಂತಂದಾಗ 1857ರ ದಂಗೆಯನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದವರು ವಿ ಡಿ ಸಾವರ್ಕರ್ ಬಿಡಿ ಸರ್. ಸಾವು. ಇದನ್ನ ಮಹಾಬಂಡಾಯ ಅಂತ ಕರೆದವರು ಅಶೋಕ್ ಮೆಹ್ತಾ ಸರ್. ಹಂಗೂ ಕೇಳಬಹುದು ಸರ್. ಹಾಗೆ ಮತ್ತ ಕೇಳ್ಬೋದು. ಎಲ್ಲಿಂದ ಯಾವ್ಯಾವ ಭಾಗದಿಂದ ಯಾರ್ಯಾರು ಬಂದ್ರು? ಝಾನ್ಸಿಯಿಂದ ಬಂದವರು ಯಾರು? Yes, sir, ನೋಡಿ ನಮ್ಮ sir. ಮುಂಡರ್ಗಿಯಿಂದ ಸರ್, ಬಂದವರು ಇದು ಯಾರು? ಮೊದಲ ಒಂದು ಸುರ್ಪುರಿಂದ. ಕ್ರಾಂತಿ ಸ್ಟಾರ್ಟ್ ಆಗಿದೆ ಎಲ್ಲಿಂದ ಸರ್ ಅಂತಂದಾಗ ಮೀರತ್ ಸರ್. ಹಾ ಸರ್, ಮೀರತ್ತಿಂದ ಮೀರತ್ start. ಸ್ಟಾರ್ಟ್ ಆಗಿದೆ ಸರ್. ಯಾವಾಗ ನಡೆಯುತ್ತೆ ಸರ್ ಅಂತಂದಾಗ ಮೇ 10, 1857 ನಡೆಯುತ್ತೆ ಸರ್. ಸರ್ ಇಶ್ವಿ ಕೂಡ ಕೇಳ್ತಾ ಹೋಗ್ತಾನೆ. ನೆಕ್ಸ್ಟ್ ಬಂದಾಗ ಸರ್ ದೆಹಲಿ. ಸರ್ ದೆಹಲಿ ಒಳಗಡೆ ಯಾವಾಗ ಸರ್ ಅಂತಂದಾಗ ಮೇ 11, 1857 ಆಗತ್ತೆ ಸರ್ ಇದು ಕೂಡ. ಹೌದು, ಹೌದು. ಕೇಳಿ ಸರ್ ನೆಕ್ಸ್ಟ್ ಬಂದಾಗ ಎಲ್ಲಿ ಬರ್ ಸರ್ ಕಾನ್ಪುರ್ ಅಂತ ಹೇಳಿ ಬರುತ್ತೆ ಸರ್. ಕಾನ್ಪುರ್ ಅಂತ ಹೇಳಿ ಬರುತ್ತೆ ಸರ್. ಇದು ಕೂಡ 1857 ಸರ್. ಇದು ಜೂನ್ 21ಕ್ಕೆ ನಡೆಯುತ್ತೆ ಸರ್. ಅದಾದ ನಂತರದಲ್ಲಿ ಬರೋ ಸರ್ ಕಾನ್ಪುರ್ ಆದ ನಂತರದಲ್ಲಿ ಬರೋ ಝಾನ್ಸಿ ಸರ್. ಹೌದು ಸರ್ ಝಾನ್ಸಿ ಅಂತ ಬರುತ್ತೆ. ಝಾನ್ಸಿ ಬಂದ ನಂತರದಲ್ಲಿ ಏನಾಗುತ್ತೆ, ಇದು ಕೂಡ 1850 ಕಾಲಾನುಕ್ರಮದಲ್ಲಿ ಸರ್ ಹೇಳ್ತಾ ಇರೋದೆಲ್ಲ ಕೂಡ. ನೆಕ್ಸ್ಟ್ ನಕ್ಲವ್ ಅಂತ ಹೇಳಿ ಬರುತ್ತೆ ಸರ್. ಹೌದು, ಬರುತ್ತೆ ಸರ್ ಸರ್. 4 ಗೊತ್ತಿದ್ರೆ ಸಾಕು ಸರ್, ಆರಾಮ್ಸೆ ಆನ್ಸರ್ ಗಳನ್ನ ಮಾಡಬಹುದು. ಈ ನೆಕ್ಸ್ಟ್ ನೋಡೋಣ ಸರ್, 93ನೇ ಕ್ವಶನ್ ಏನಿದೆ ನೋಡಿ ಸರ್. ಎಸ್ ಸರ್. ನೋಡಿ ಸರ್, ರಣಜಿತ್ ಸಿಂಗ್ ಅವರು ನಿರಂಕುಶ ಪ್ರಭುಗಳಾಗಿದ್ದು ಕಾರಣ ಸಿಖ್ಖರು ಇಂಗ್ಲಿಷ್ ವಿರುದ್ಧ ಸೋತರು ಅಂತ ಹಾ ಕೊಟ್ಟಿದ್ದಾರೆ. ಸರ್. ಬ್ರಿಟಿಷರು ಆಕ್ರಮಣಗಳಿಂದ ಸಿಖ್ ಸಾಮ್ರಾಜ್ಯವನ್ನು ರಕ್ಷಿಸಲು ಅವರು ವಿಫಲರಾದರು ಅಂತ ಹಾ ಕೊಟ್ಟಿದ್ದಾರೆ. ಸರ್, ಹೌದು. ಹಾಗಾದ್ರೆ ಹೇಳಿಕೆಗಳು ಯಾವುದು ಸರಿಯಾಗಿವೆ ಅಂತ ಕೊಟ್ಟಿದ್ದಾನೆ. ಯಾವ ಸರಿಯಾಗಿವೆ, ಯಾವ ರಾಂಗ್ ಆಗಿದ್ದಾವೆ ಅಂತೇಳಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗಿದ್ದಾನೆ ಸರ್. ಇದನ್ನು ಕೂಡ ನಾವು ಏನ್ ಮಾಡ್ತಾ ಹೋಗ್ಬೇಕಾಗತ್ತೆ, ನೋಡ್ತಾ ಹೋಗ್ಬೇಕಾಗತ್ತೆ ಸರ್. ಹಾಗಾದ್ರೆ ಎರಡೂ ಕೂಡ ಏನಾಗಿದಾವೆ ಸರ್ ಅಂತ ತಂದಾಗ ಎ ಮತ್ತು ಬಿ ಎರಡೂ ಕೂಡ ಏನಾಗಿದೆ ಸರ್, ಸರಿಯಾಗಿವೆ ಅಂತೇಳಿ ನೋಡ್ತಾವೆ. ಹೇಳಿಕೆ 1 ಮತ್ತು 2 ಎರಡೂ ಸರಿ ಮತ್ತು ಎರಡನ್ನು ವಿವರಿಸುತ್ತದೆ ಅಂತೇಳಿ ಸರ್. ಒಂದು ಮಿನಿಟ್. 4 ಸರಿಯಾಗಿರ್ಬೋದು ಸರ್. 1 ತಪ್ಪಾಗಿದೆ, 2 ಸರಿಯಾಗಿದೆ ಸರ್. 1 ತಪ್ಪಾಗಿದೆ, 2 ಸರಿಯಾಗಿದೆ. ಸರಿಯಾಗಿದೆ ಸರ್. Yes, sir. 1 ತಪ್ಪು ಸರ್. ಯಾಕಂದ್ರೆ ಸಿಖ್ಖರಲ್ಲಿ ಬರುವಂತ ಅತ್ಯಂತ ಪ್ರಸಿದ್ಧ ರಚನೆ ಯಾರು ಸರ್ ಅಂತಂದಾಗ ರಣಜಿತ್ ಸಿಂಗ್. ಇವನ ಪಂಜಾಬಿನ ಸಿಂಹ ಅಂತ ಹೌದು ಕರೀತಾರೆ ಸರ್. ಪಂಜಾಬ್ನ ಸಿಂಹ. Yes, sir. ಮತ್ತೆ ಅಂದ್ರೆ ಲಾಲಾ ಸಾಮ್ರಾಜ್ಯ ಲಜಪತ್ ರಾಯ್ ಏನಂತಾರೆ ಸರ್? ಏನ್ ಸರ್, ಲಾಲಾ ಲಜಪತ್ ರಾಯ್ ಅವರನ್ನು ಕೂಡ ಕರೀತಾರೆ. ಪಂಜಾಬಿನ ಕೇಸರಿ ಅಂತ ಕೇಸರಿ ಕರೀತಾರೆ. ಅಂತ ಕರೀತಾರಲ್ಲ? ನೋಡಿ ಸರ್, ಇಲ್ಲಿ ಪಂಜಾಬಿನ ಕೇಸರಿ ಅಂತ ಕೇಳಿದಾಗ ಯಾಕೆ ಬರ್ತಾರೆ ಸರ್, ಲಾಲಾ ಲಜಪತ್ ರಾಯ್ ಸರ್. ಹಾ. ಪಂಜಾಬಿನ ಪುರುಷ ಸಿಂಹ ಅಂತ ಹೇಳಿ ಕರೀತಾರೆ ಸರ್. ಇವ್ರು ಯಾರು ಸರ್ ಅಂತಂದಾಗ ಭಗತ್ ಸಿಂಗ್ ಸರ್. ಭಗತ್ ಸಿಂಗ್ ಅವರು. ಸರ್ ಪಂಜಾಬಿನ ಸಿಂಹ ಅಂತ ಹೇಳಿ ಕರೆದಾಗ ರಾಣಾ ಯಾರು ಸರ್, ರಣಜಿತ್ ಸಿಂಗ್ ರಣಜಿತ್ ಸಿಂಗ್. ಸರ್. ಈ ರೀತಿನೂ ಕೂಡ ಕೇಳಬಹುದು ಸರ್ ನೀವು ಹೇಳಿದಂಗೆ. Yes, sir. ರಣಜಿತ್ ಸಿಂಗ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಸರ್, 94ನೇ ಕ್ವಶನ್ ಏನಿದೆ ಅಂತ. ನೋಡಿ ಸರ್, 16 ಮಹಾ ಜನಪದಗಳು ಸರ್. ಇವು ಬಹಳ ಈಸಿ ಆಗಿದೆ ಸರ್. ರಿಪೀಟೆಡ್ ಸರ್. ಸರ್ ಇದು 2024 KS ಎಕ್ಸಾಮ್ ಗೂ ಕೂಡ ನೋಡಿದೀನಿ ಸರ್. Yes, sir. ಕ್ವಶನ್ ಸರ್ ಮಾಡಿ ಎಫ್ಡಿ ಒಳಗಡೆ ಕೂಡ ಕೇಳಿದೆ ಸರ್. ಸರ್. ಸುಮಾರು ಸಲ ರಿಪೀಟ್ ಸರ್, 100 ಸಲ ಆಗಿರ್ಬೋದು ಸರ್ ಇದು. ಹೌದು sir, ಹೌದು. ರಿಪೀಟ್ ಕ್ವಶನ್ ಇದು. ಹೌದು ಸರ್. ರೈಟ್ ನೋಡಿ ಸರ್, ಯಾವ್ದು ಬರ್ಬೋದು? ಅವಂತಿ ಅಂತ ಬಂದಾಗ ಕೌಸಂಬಿದ ರೈಟ್ ಆಗತ್ತೆ ಹೌದು ಸರ್. ಸರ್. ಎಲ್ಲಿ ಇರತ್ತ ಅಂತಂದಾಗ ಯಮುನಾ ಮತ್ತು ಗಂಗಾ ನದಿಗಳ ಸಂಗಮವಾಗತ್ತಲ್ಲ ಸರ್,
ಅಲ್ಲಿ ಬರುತ್ತೆ. ಹಾ ಸರ್. ಇದೊಂದು ಆವಂತಿ ಅಂತೆಲ್ಲ ಬರುತ್ತೆ. ಕೋಶಲ ರಾಜಗೃಹ ಅಂತೆಲ್ಲ sir. ಬರುತ್ತೆ. ಎಸ್ ಸರ್. ಗಗ್ಗಾ ನದಿ ಅಂತೆಲ್ಲ ಬರ್ತದೆ ಮೇಲ್ಗಡೆ. ಅಲ್ಲಿ ಹೌದು, ಗುಪ್ತಗಾಮಿನಿ. ಗುಪ್ತಗಾಮಿನಿ. ಹಾ ಸರ್. ವಚ್ಚ ಅಂತೆಲ್ಲ ಬರ್ತದೆ. ವಚ್ಚ ಎಲ್ಲ ಬರುತ್ತೆ ಸರ್, ಕೆಳಗಡೆ ಬರುತ್ತೆ. ಚಂಬಲ್ ನದಿ ಅಂತೆಲ್ಲ ಬರುತ್ತೆ. ಹಾ ಸರ್. ಆ ವರ್ಷ ಬರ್ತಾರೆ ಉಜ್ಜಯಿನಿ ಅಂತೆಲ್ಲ ಕರೆಕ್ಟ್ ಬರುತ್ತೆ. ಇದೆ. ಸರ್ ಮಗಧ ಅಂತೆಲ್ಲ ಬರುತ್ತೆ. ಅಯೋಧ್ಯ ಅಂತಂದ್ರೆ ಈ ಅಂತೆಲ್ಲ ಸರಿಯಾದ ಬರುತ್ತೆ. ಏನ್ ಅವ್ರು ಚೇಂಜ್ ಮಾಡಿಲ್ಲ ಸರ್, ಮ್ಯಾಥ್ಸ್ ಮಾಡೇ Yes, sir, ಕೊಟ್ಟಿದಾರ sir, ಅವ್ರು. ಎಲ್ಲವೂ ಅಂತಂದ್ರೆ correct. 3 ಕರೆಕ್ಟ್ ಆಗುತ್ತೆ Yes, sir. sir, 100%. ನೀವ್ ಏನ್ ಚೇಂಜ್ ಮಾಡಕ್ ಹೋಗ್ಬೇಡ್ರಿ, ನಾವೇ ಕೊಟ್ಟಿವಿ ಕರೆಕ್ಟ್ ಆಯ್ತು ನೋಡ್ರಿ ಅಂತ ಹೇಳ್ತಾರ ಅವ್ರು. ಹಾ ಸರ್, ನೆಕ್ಸ್ಟ್ ಇಲ್ಲಿ ಕೇಳಿದಾರೆ ಸರ್, ಕೆಳಗಿನವುಗಳಲ್ಲಿ ಯಾರು ಋಗ್ವೇದದ ಕಾಲದ ಪ್ರಮುಖ ದೇವತೆ ಅಲ್ಲ ಅಂತ ಕೇಳ್ಯಾರ ಸರ್. ಸರ್ ಪ್ರಜಾಪತಿ ಬರಲ್ಲ ಸರ್, ಇದು ಉತ್ತರ ವೇದಗಳ ಕಾಲದಲ್ಲಿ ಬರುತ್ತೆ. ಹೌದಲ್ಲ ಸರ್? ಉತ್ತರ ವೇದಗಳ ಉಳಿಕಿತ ಕಾಲ. ಈಗ ವರುಣ, ಅಗ್ನಿ, ಸೋಮ ಬರುತ್ತಂತ ಅರ್ಥ ಐತೆ ಸರ್ ಇಲ್ಲಿ ಸ್ಥಿತಿ ಬಿಡು ಸರ್, ಋಗ್ವೇದ ಕಾಲದ ಪ್ರಮುಖ ದೇವರು. ಋಗ್ವೇದದಲ್ಲಿ ಏನ್ ಮಾಡ್ತಾ ಇದೆ ಸರ್ ಅಂತಂದಾಗ ನೈಸರ್ಗಿಕ ದೇವರಗಳ ಪೂಜನೆ ಮಾಡ್ತಾ ಇದೆ ಸರ್. ಹಾ ಸರ್. ನೈಸರ್ಗಿಕ ದೇವರಗಳು ಅಂತ ಹೇಳಿ ನೋಡಿದ್ರು ಸರ್. ಈಗ ಅಂತಂದ್ರೆ ಅಗ್ನಿ ಅಗ್ನಿ ಆಗಿರ್ಬೋದು, ಇರ್ಬೋದು. ಸೋಮ ಆಗಿರ್ಬೋದು, ವರುಣ ಆಗಿರ್ಬೋದು. Yes, 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 ಇಂಥ yes. ಓಕೆ ಸರ್ ಈ ಬಾಲ್ಯ ವಿವಾದಕ್ಕೆ ನಮ್ ಎಕನಾಮಿಕ್ಸ್ ರಿಲೇಟೆಡ್ ಆಗ್ಬಹುದು ಸರ್. ಹೌದು. ಜಿ.ಕೆ ಎಕನಾಮಿಕ್ಸ್ ರಿಲೇಟೆಡ್ ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳ್ಯಾರ ಸರ್. Okay. ಹೇಳಿಕೆ 1, ಬಾಲ್ಯ ವಿವಾಹ ತಡೆಯುವ ಕಾಯ್ದೆ 1929ರಲ್ಲಿ ಜಾರಿಗೆ ತರಲಾಯಿತು ಸರ್. ಅವಾಗ ಏನಂತಂದ್ರೆ ಲಾರ್ಡ್ ಇರ್ವಿನ್ ಅನ್ನೋರು ವೈಸ್ರಾಯ್ ಇರ್ತಾರ ಸರ್ ಅವಾಗ. ಇದು ಶಾರದಾ ಕಾಯ್ದೆ ಎಂದು ಏನಂತಂದ್ರೆ ಪ್ರಸಿದ್ಧವಾಯಿತು. ಹೌದು ಸರ್. ಶಾರದಾ ಕಾಯ್ದೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರ? ಅದು ಬಾಲ್ಯ ವಿವಾಹ, ಚೈಲ್ಡ್ ಮ್ಯಾರೇಜ್ ಗೆ ಸಂಬಂಧಪಟ್ಟಿದೆ ಅಂತ ಕೂಡ ಹೇಳ್ಬಹುದು ಸರ್. ಇದು ಸರಿಯಾದ ಉತ್ತರ ಆಗಿರುತ್ತೆ ಹೇಳಿಕೆ 1. ಹೇಳಿಕೆ 2 ಸರ್, ಇದು ಬಾಲಕರು ಮತ್ತು ಬಾಲಕಿಯರ ಮದುವೆ ವಯಸ್ಸನ್ನು ಕ್ರಮವಾಗಿ 18, 14ಕ್ಕೆ ನಿಗದಿಪಡಿಸಿತ್ತು ಸರ್. ಹೌದು. ನೆಕ್ಸ್ಟ್ ಪುರುಷರು 18 ಸರ್, ಮಹಿಳೆಯರು 14. ಹದಿನಾಲ್ಕು ಸರ್ ಜಾರಿ ಬಂದು ಎಷ್ಟೆಲ್ಲ ಬರ್ ಸರ್ 1930ರಲ್ಲಿ ಜಾರಿ. 30ರಲ್ಲಿ ಜಾರಿಗೆ ಜಾರಿ. ಬಂದಿದೆ. ಈಗ ನೆಕ್ಸ್ಟ್ ಸರ್, ಈಗ ಜಯಾ ಜಟ್ಲಿ ಸಮಿತಿ ಅಂತ ಬರುತ್ತೆ ಸರ್ ಒಂದು. ಹೌದು ಸರ್. ಜಯಾ ಜಟ್ಲಿ ಸಮಿತಿ ಅಂತ ಬರುತ್ತೆ ಸರ್. ಈ ಜಯಾ ಜಟ್ಲಿ ಸಮಿತಿ ಇದೆಯಲ್ಲ, ಮಹಿಳೆಯರ ವಿವಾದ ವಯಸ್ಸನ್ನ 18ರಿಂದ 21ಕ್ಕೆ ಹೆಚ್ಚಿಸಬೇಕು ಅಂತ ಹೇಳಿತ್ತು ಸರ್. ಶಿಫಾರಸು ಮಾಡಿ. ಶಿಫಾರಸು ಮಾಡಿತ್ತು. ಬಟ್ ಅಳವಡಿಸಿಕೊಂಡ ಏಕೈಕ ರಾಜ್ಯ ಯಾವುದು ಅಂತ ಕೇಳಿದ್ರೆ HB ಸರ್, ಹಿಮಾಚಲ ಪ್ರದೇಶ ಮಾತ್ರ ಅಳವಡಿಸಿಕೊಂಡಿದೆ ಸರ್. ಇದು ಒಂದು ನೆನ್ಪಿಟ್ಕೊಳ್ಬೇಕು. ನಾಳೆ ಅದನ್ನ ಕೇಳಬಹುದು ಸರ್, ಕೇಳ್ತಾರೆ. ರೈಟ್. ಇದು ಸರಿಯಾದ ಉತ್ತರ ಯಾವ್ದಾಗುತ್ತೆ ಸರ್? 2 ಆಗುತ್ತೆ ಸರ್. ಸರ್ 2 ಹೇಳಿಕೆ ಮತ್ತು ಇದಕ್ಕೆ ವಿವರಣೆ ಕೂಡ ಕರೆಕ್ಟ್ ಆಗಿರುತ್ತೆ ಸರ್. ಹೌದು ಸರ್. ಇನ್ನೊಂದು ನೆನ್ಪಿಟ್ಕೊಳ್ಬೇಕು ಸರ್, ನಾನ್ ಪ್ರಮುಖ ಕಾಯ್ದೆಗಳನ್ನ ಸ್ಟೂಡೆಂಟ್ಸ್ ಬರ್ಸುವಾಗ ಏನಂತಂದ್ರೆ ಇದನ್ನ ಕೂಡ ಬರ್ಸಿರ್ತೀನಿ. 2006ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಆಯ್ತು ಅಂತ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಆಯ್ತು ಸರ್. ನಿಷೇಧ ಕಾಯ್ದೆ ಅಂತ ಆಗುತ್ತೆ. ಓಕೆನಾ ಸರ್? 2006ರಲ್ಲಿ ಆಗುತ್ತೆ. ರೈಟ್ ಸರ್. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಮುಂದಿನ ಪ್ರಶ್ನೆ ಸರ್. ನೆಕ್ಸ್ಟ್ ಸರ್, ಮುಂದೆ ನೋಡಿ. ರೈಟ್ ನೋಡಿ ಸರ್, ಇಲ್ಲಿ ವರ್ಧನರ ಸಾಮ್ರಾಜ್ಯದ ಮೇಲೆ ಪ್ರಶ್ನೆ ಕೇಳಿದ ಹರ್ಷವರ್ಧನ ಬಗ್ಗೆ ಕೇಳಿದಾನೆ ಸರ್. ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿದೆ. ಹಾ. ಹರ್ಷವರ್ಧನನ ಭಾಸ ಅಂದ್ರೆ ನಾನೊಬ್ಬ ಬರುವಂತ ಕವಿ ಸರ್. ಕಾಳಿದಾಸನಿಗೆ ಹೋಲಿಸಲಾಗಿದೆ. ಗುಪ್ತರ ಕಾಲದ ಕಾಳಿದಾಸ. ಬಾಣಭಟ್ಟನ ಹರ್ಷ ಚರಿತ್ರೆಯಲ್ಲಿ ಇರಬಹುದು ಸರ್. ಇಲ್ಲ ಸರ್, ಬರಲ್ಲ ಸರ್. ಬರಗಿಲ್ಲ ಸರ್. ಬಾಣಭಟ ಇಲ್ಲಿ ಎಲ್ಲರೂ ಸರ್ ಎಲ್ಲರೂ ಅದೇ ತಿಳ್ಕೊಳ್ತಾರ. ಇಲ್ಲ ಸರ್, ಮಯೂರನ ಸೂರ್ಯ ಶತಕ ಅಂತ ಬರಲ್ಲ ಸರ್. ಈಗ ಹರ್ಷ ಚರಿತ್ರೆನ ಅಂತಕೊಳ್ತಾರ ಸರ್ ಬಹಳಷ್ಟು ಜನ. ಹರ್ಷದವನಿಗೆ ಸಂಬಂಧಪಟ್ಟಿದ್ದು ಹರ್ಷ ಚರಿತ್ರೆ. ಈ ಕಾಮನ್ ಆಗಿ ನಾನು ಯಾವ ತರ ಥಿಂಕ್ ಮಾಡಿದ್ರೆ ಅದೇ ಸರ್. ಇನ್ನೊಂದು ತಿಳ್ಕೊತಾರೆ ಸರ್, ವಯಸ್ತಾನ್ ಕೂಡ ಇವನ ಆಸ್ಥಾನಕ್ಕೆ ಭೇಟಿ ನೀಡಿಲ್ಲ ಸರ್. ಹೌದು. ನರ್ಮದಾ ನದಿ ಕಾಲದ ಕುರಿತು ಇವನು ಸಿವಿಕೆ ಒಳಗಡೆ ಉಲ್ಲೇಖ ಮಾಡ್ತಾನೆ ಸರ್. ಸರ್, ಇದನ್ನ ಒಂದ್ಸಲ ನೆಟ್ ಅಲ್ಲಿ ಕೂಡ ಕೇಳಿದ್ರು ಸರ್. ಇವರು ಯಾವ ಮರುಭೂಮಿಯ ಮೂಲಕ ಬಂದಿದ್ರು ಭಾರತಕ್ಕೆ ಅಂತ ಕೇಳಿದ್ರು. ಇವ್ರು ಸರ್ ಯಾವ ಮರುಭೂಮಿಯ ಮೂಲಕ ಬಂದಿದ್ರು ಅಂತಂದ್ರೆ ಗೋಬಿ ಮರುಭೂಮಿಯ ಮೂಲಕ. ಚೀನಾ ಬಾರ್ಡರ್ ಒಳಗಡೆ ಸರ್, ಚೀನಾದ ನೋಡಿ ಏಷ್ಯಾ ಖಂಡದ ಅತಿ ದೊಡ್ಡ ಮರುಭೂಮಿ ಸರ್ ಅದು. ಗೋಬಿ ಮರುಭೂಮಿಯಲ್ಲಿ ಮಂಗೋಲಿಯನ್ನರು ಇರ್ತಾರೆ ನೋಡಿ. ಹೌದೌದು ಸರ್. ಹೌದು. ಚಂಗೀಸ್ ಖಾನ್ ಬರ್ತಾರೆ ಸರ್. ಎಸ್ ಸರ್, ಗೀತಾ ಗೋವಿಂದ ಅಂತ ಬರುತ್ತೆ. ಇಲ್ಲಿ ಸರಿಯಾದ ಉತ್ತರ 2 ಸರ್. 2 ಸರಿ ರೈಟ್ ಆನ್ಸರ್. ನೆಕ್ಸ್ಟ್ ಸರ್, ಇಲ್ಲಿ ಕೆಲವು ಸ್ವಲ್ಪ ಇಲ್ಲಿ ಏನಾಗಿದೆ ಕನ್ಫ್ಯೂಸ್ ಮಾಡಿದ್ದಾರೆ ಸರ್ ವಿದ್ಯಾರ್ಥಿಗಳಿಗೆ. ಕೆಳಗಿನ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡಿದವರು ಯಾರು ಅಂತ ಸರ್. ಇದನ್ನ ನಾನು ಒಂದ್ಸಲ ಓದಿದೆ ಸರ್. 1ನೇ ಆದಿತ್ಯ ಏನಾದಾರಲ್ಲ ಸರ್, ಇವ್ರು ಒಟ್ಟೆ ಅಟ್ಯಾಕ್ ಮಾಡಂಗಿಲ್ಲ ಸರ್. ಇವ್ರು 1ನೇ ರಾಜರಾಜ ಅಟ್ಯಾಕ್ ಮಾಡ್ತಾರ. ಶ್ರೀಲಂಕಾದ ಕೆಲವೇ ಪ್ರದೇಶಗಳನ್ನ ಇವರು ವಶಪಡಿಸ್ಕೊಳ್ತಾರ. ಆದ್ರೆ ಕಂಪ್ಲೀಟ್ ಶ್ರೀಲಂಕಾದ ಮೇಲೆ ರೂಲ್ ಮಾಡಿದವ್ರು ಏನಂತಂದ್ರ 1ನೇ ರಾಜೇಂದ್ರ ಅಂತ ಸರ್. ಇಲ್ಲಿ ಕರಿಕಾಳ ಚೋಳ ಬರೋದೇ ಇಲ್ಲ ಸರ್, ಸಂಬಂಧನೇ ಇರಂಗಿಲ್ಲ. ಸೊ ಇವರು ಅಟ್ಯಾಕ್ ಮಾಡ್ತಾರ, ಇವರು ಅಟ್ಯಾಕ್ ಮಾಡ್ತಾರ ಸರ್. ತಗೊಳ್ಳಿ ಅದನ್ನ ಕ್ವಶನ್. ನೆಕ್ಸ್ಟ್ ಕ್ವಶನ್ ಸರ್, ಇನ್ನು ಮುಂದೆ ಬರಬೇಕು. ಮುಂದೆ ಸರ್.
ಇವ್ರಿಬ್ರು ಅಟ್ಯಾಕ್ ಮಾಡ್ತಾರ ಬಟ್ ಕಂಪ್ಲೀಟ್ಲಿ ಶ್ರೀಲಂಕಾವನ್ನು ಗೆದ್ದವ್ರು ಯಾರು ಅಂತಂದ್ರೆ ಒಂದನೇ ರಾಜ. ದಾಖಲೆಗಳಿಲ್ಲ ಸರ್ ಇವ್ರು ಪರ್ಟಿಕ್ಯುಲರ್ ಎವಿಡೆನ್ಸ್ ಯಾವಿಲ್ಲ ಸರ್. ಎವಿಡೆನ್ಸ್ ಇಲ್ಲ. ಸೊ ಅದಕ್ಕೆ ಏನಂತಂದ್ರ 3 ಕೊಡಬಹುದು 2 ಕೊಡಬಹುದು, ಯಾವ್ದು ಕೊಡ್ತಾರ ಅಂತ ನೋಡೋಣ ಸರ್ ಅದನ್ನ. ಎಸ್ ಸರ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಸರ್ ಮುಂದೆ ತಗೊಳ್ಬೇಕು. ಹಾ ಸರ್, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ ಸರ್. ಕೆಳಗಿನ ಸ್ಮಾರಕಗಳೇ ಯಾವುದು ಶೇರ್ಷಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ ಅಂತ ಹಾ ಕೊಟ್ಟಿದ್ದಾರೆ. ಸರ್, ಸೂರ್ ವಂಶದ ಸ್ಥಾಪಕರು ಇವರು. ಹಾ ಹೌದು ಸರ್. ಸರ್, ಅಂದ್ರೆ ಸೂರ್ ಸಂತತಿ ಅಂತ ಬರ್ತಾರೆ ಸರ್ ಸ್ಥಾಪಕ. ಹಾ ಸರ್. ನೋಡಿ ಸರ್, ಪುರಾಣ ಕಿಲಾ ಅಂತ ಕೊಟ್ಟಿದ್ದಾನೆ ಸರ್, ರೋಹತ್ಸ್ಗರ್ ಕೋಟೆ ಅಂತ ಕೊಟ್ಟಿದ್ದಾನೆ, ಹಾ ಸರ್. ಸಸಾರಂ ಸಮಾಧಿ ಅಂತ ಕೊಟ್ಟಿದ್ದಾನೆ, ಹಾ ಸರ್. ಕುಸ್ಕಿ ಈ ಸಿರಿ ಅಂತ ಕೊಟ್ಟಿದ್ದಾನೆ ಸರ್. ಹಾ, ಈ ಕುಸ್ಕಿ ಈ ಸರಿ ಅಂತಂದಾಗ ಅಲಾವುದ್ದೀನ್ ಅಲಾವುದ್ದೀನ್ ಖಿಲ್ಜಿ ಖಿಲ್ಜಿಗೆ ಸಂಬಂಧಪಟ್ಟಿದೆ. ಇದು ತಪ್ಪು ಸರ್, ಇದೇ ಸರಿಯಾದ ಉತ್ತರ ಆಗಿರುತ್ತೆ. ಸರ್. ಸಸಾರಮ ಇವು ಸಮಾಧಿ ಇರ್ಬೇಕು ಸೂರ್ಯ ಸರ್. ಸಮಾಧಿ ಸಮಾಧಿ ಸರ್, ಸರ್. ಹೌದು ಹೌದು. ಓಕೆ ಸರ್, ರೋಹತ್ಸ್ಗರ್ ಕೋಟೆ ಕಟ್ತಾನೆ ಸರ್, ಪುನರ್ ಕಿಲಾ ಅಂತ ಕಟ್ತಾನೆ ಸರ್. Yes, ಇನ್ನೊಂದು sir. ಕೇಳ್ಬ ಸರ್, ದಾಮ್ ಎಂಬಂತ ನಾಣ್ಯವನ್ನು ತಂದವರು ಯಾರು ಅಂತ ಕೇಳ್ತಾನೆ ಸರ್. ಹೌದು ಅವನೇ ಯಾರು? ಶೇರ್ಷಾ ಸೂರಿ ಸರ್. ಮತ್ತು ಗ್ರ್ಯಾಂಡ್ ಟ್ರ್ಯಾಕ್ ರಸ್ತೆಗಳ ನಿರ್ಮಾಣ ಗ್ರ್ಯಾಂಡ್ ಟ್ರ್ಯಾಕ್ ರಸ್ತೆ ಇಂದಿನ ಅಫ್ಘಾನಿಸ್ತಾನ, ನಾವು ಇಂದಿನ ಬಾಂಗ್ಲಾದೇಶದಿಂದ ಪಾಕಿಸ್ತಾನದವರೆಗೂ. ಮತ್ತೇನಂತಂದ್ರೆ 2 ಸಲ ಇವರು ಹುಮಾಯೂನನ್ನ ಸೋಲಿಸ್ತಾರೆ ಸರ್. ಹೌದು ಸರ್, ಹೌದು. ಚೌಸಾ ಕಾಳಗದಲ್ಲಿ ಸರ್, ಹೌದು. 1539 ಆಗುತ್ತೆ ಅದು ಚೌಸಾ ಕಾಳಗ. ಚೌಸಾ ಕಾಳಗ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಸರ್, ಕೊನೆ ಕ್ವಶನ್ ನೋಡ್ರಿ ಸರ್. ಸರ್, ಇದು ಸಿಕ್ಕರ ಮೇಲಿದೆ ಸರ್, ಸ್ವಲ್ಪ ನೋಡ್ಕೊಂಡು ಬಿಟ್ಟು ಬಿಡೋಣ. ಯಾಕಂದ್ರೆ ಹೌದು ಸರ್. ಸರ್ ಸಿಕ್ಕರ ಮೇಲಿದೆ ಸರ್. ಇಲ್ಲಿ ಸಿಕ್ಕರ ನಾವು 10 ಗುರುಗಳನ್ನ ನೋಡ್ಕೊಂಡು ಬಿಟ್ಟಿಲ್ಲ. ಹೌದು ಸರ್. ಕೆಲವು ಗುರುಗಳನ್ನ ಕೊಟ್ಟಿದ್ದಾರೆ ಸರ್. ಸರ್, ಗುರು ರಾಮದಾಸ ಅಂತೇಳಿ ಕೊಟ್ಟಿದ್ದಾರೆ ಸರ್. ಇಲ್ಲಿ ಒಂದು ತಿಳ್ಕೊಂಡು ಸರ್, ರಾಮದಾಸ ಎಷ್ಟನೇದವ್ರು ಸರ್ ಅಂತಂದಾಗ 4ನೇ. ಇವ್ರು ಅಮೃತಸರವನ್ನು ನಗರವನ್ನು ಸ್ಥಾಪಿಸಿದವರೇನು ಸರ್? ಎಸ್, ಅಮೃತಸರ ಅಡಿಪಾಯ ಹಾಕ್ತಾರೆ ಸರ್. ಅಡಿಪಾಯ. ಅಡಿಪಾಯ ಅಂತಂದ್ರೆ ಇದೇ ಕರೆಕ್ಟ್ ಆಗುತ್ತೆ ಸರ್. Yes, ಇದು correct ಅಂತಂದ್ರ ಸರ್. A4 ಆಗುತ್ತೆ ಸರ್. A4 ಎಲ್ಲಿ ಐತೆ ನೋಡೋಣ ಸರ್. ಎರಡ್ ಕಡೆ ಇದೆ ಇವು ಸರ್. 2 ಅಂತೂ ಅಲ್ಲ ಅಲ್ಲ ಸರ್. right sir. ಇವೆರಡು ಎರಡನೇದು ನೋಡೋಣ ಸರ್, ಸರ್. ಗುರು ಅರ್ಜುನ್ ದೇವ್ ಎಂಬವರು ಏನ್ ಮಾಡ್ತಾರೆ, ಆದಿ ಗ್ರಂಥಗಳನ್ನ ಸಂಕಲಿಸಿದರು ಅಂತಂದ್ರೆ ಸರ್ B1 ಸರ್. ಎಸ್ ಬಿ ಯಾವುದು ಅಂತಂದ್ರೆ 2 ಸರ್. ಇದೇ ಆಗುತ್ತೆ ಸರ್. ಆದಿ ಗ್ರಂಥಗಳು ಅಂತಂದ್ರೆ 3 ಸರಿಯಾದ ಉತ್ತರ ಆಗುತ್ತೆ ಸರ್. ಇದು ನೋಡಿ ಸರ್, ನೀವು ಇನ್ನೊಂದ್ಸಲ ನೋಡ್ಕೊಳ್ಳಿ ಸರ್. ಗುರು ರಾಮದಾಸ್ ಅಂತಂದ್ರೆ 4 ಸರ್. ಇದು 4 ಅದಾವೆ. ಮತ್ತೆ 2 ಗುರು ಅರ್ಜುನ್ ದೇವ್ ಕರೆಕ್ಟ್ ಸರ್. ಆದಿ ಗ್ರಂಥ ಸರ್. ಗುರು ಗೋವಿಂದ್ ಸಿಂಗ್ ಬರ್ತಾನೆ ಸರ್. ಕಾಲ್ಸಂದಾಗ ನೋಡಿ ಸರ್, 3 ಎಲ್ಲಿದೆ ಸರ್ ಇಲ್ಲಿ? D3. D3 ಇದೆ ಅಲ್ಲ ಸರ್ ಇಲ್ಲಿ. ಅದೇ D3 ಇದೆ ಅಲ್ಲ, ಇದು ಕರೆಕ್ಟ್ ಆಗುತ್ತೆ ಸರ್. ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು. ಒಂದು ಬಂತು ಯಾವ್ದು ಇಲ್ಲ ಅದನ್ನ ತೆಗೆದು ಬಿಡ್ಬೇಕು ಸರ್. ಸರ್, ಇಲ್ಲಿ ನೋಡಿ ಸರ್, ಇಲ್ಲಿ ಏನ್ ಕೇಳ್ತಾನೆ ಅಂತ 10 ಗುರು ಬರ್ತಾರೆ. ಒಂದನೇದವ್ರು ಬರೋರು ಗುರು ನಾನಕ್ ಸರ್. ಹಾ ಸರ್. ಗುರು ನಾನಕ್ ಅಂತ ಬರ್ತಾರೆ ಸರ್. ಇವ್ರ ಮೇಲೆ ನಾನಕ್ ಅಂತ ಬರ್ತಾರೆ ಸರ್. ಇವ್ರ ಮೇಲೆ ಕೂಡ ಪ್ರಶ್ನೆ ಕೇಳ್ತಾನೆ ಸರ್. 1ನೇ ಗುರು ಸರ್. 2ನೇದವ್ರು ಸರ್ ಗುರು ಅಂಗಾದ್ ಅಂತ ಬರ್ತಾರೆ ಸರ್. ಹಾ ಸರ್. ಗುರು ಅಂಗಾದ್ ಅಂತ ಬರ್ತಾರೆ ಸರ್. ಆ ನಂತರ 3ನೇದವ್ರು ಗುರು ಸರ ಗುರು ಅಮರದಾಸ್ ಅಂತ ಬರ್ತಾರೆ ಹಾ ಸರ್. ಸರ್. ಗುರು ಅಮರದಾಸ್ ಅಂತ ಬರ್ತಾರೆ. ಅಮರದಾಸ್ ಅಂತ ಬರ್ತಾರೆ ಸರ್. ನೆಕ್ಸ್ಟ್ 4ನೇದವ್ರ ಬರು ರಾಮದಾಸ್ ಅಂತ ಬರ್ತಾರೆ ಸರ್. ರಾಮದಾಸ್. ಹಾ ಹಾ ಸರ್, ರಾಮದಾಸ್ ಅಂತ ಬರ್ತಾರ ಸರ್. 5ನೇದವ್ರು ಅರ್ಜುನ್ ದೇವ್ ಅಂತ ಬರ್ತಾರೆ ಸರ್. ಹಾ ಸರ್. ಅರ್ಜುನ್ ದೇವ್ ಅಂತ ಬರ್ತಾರೆ 5ನೇ ಸರ್. ಅರ್ಜುನ್ ದೇವ್. ಹಾ ಹಾ ಸರ್. ಸರ್. 6ನೇದವ್ರು ಬರುವ ಸರ್ ಹರ ಗೋವಿಂದ್ ಸಿಂಗ್ ಅಂತ ಬರ್ತಾರೆ ಸರ್. ಹಾ ಸರ್. ಹರ ಗೋವಿಂದ್ ಸಿಂಗ್ ಅಂತ ಬರ್ತಾರೆ ಸರ್. 7ನೇದವ್ರು ಹರರೈ ಅಂತ ಬರ್ತಾರೆ ಸರ್. ಹಾ ಸರ್. ಹರರೈ ಅಂತ ಬರ್ತಾರೆ. 8ನೇದವ್ರು ಹರಿಕೃಷ್ಣ ಅಂತ ಬರ್ತಾರೆ ಸರ್. ಹಾ ಸರ್. ಹರಿಕೃಷ್ಣ ಅಂತ ಬರ್ತಾರೆ ಸರ್. 9ನೇವರು ತೇಜ್ ಬಹದ್ದೂರ್ ಅಂತ ಬರ್ತಾರೆ ಸರ್. ಹಾ ಸರ್. 10ನೇದವ್ರು ಬರೋರು ಯಾರು ಸರ್ ಅಂತ ತಂದಾಗ ಗುರು ಗೋವಿಂದ್ ಸಿಂಗ್. 10ನೇಯ ಗುರು ಗೋವಿಂದ್ ಸಿಂಗ್ 10ನೇ ಅಂತ. ಗುರು ಗೋವಿಂದ್ ಸಿಂಗ್ ಅಂತ ಉತ್ತರ ಸರ್, ಸರ್. ಇಲ್ಲಿ ಯಾರು ಕೇಳ್ತಾರೆ ಸರ್? ಇವ್ರ ಮೇಲೆ ಕೇಳ್ತಾರೆ. 1ನೇ ಇವರು ನಮ್ ಭಾರತ ದರ್ಶನ ಮಾಡಿದಾಗ ಬೀದರ್ನಲ್ಲಿ ಗುರುನಾನಕ್ ಜರವನ್ನು ಸ್ಥಾಪಿಸಿದವರು ಇವರು ಸರ್. ಕರ್ನಾಟಕ ಭೇಟಿ ನೀಡ್ತಾರೆ ಸರ್. ಕರ್ನಾಟಕ ಭಾರತ ದರ್ಶನ ಮಾಡುವ ಹಾ, yes. ಕರ್ನಾಟಕ ವಿಸಿಟ್ ಕೊಟ್ಟಿದ್ರು ಸರ್. Yes, sir. 1948 ಅಲ್ಲಿ ಗುರುನಾನಕ್ ಟೆಂಪಲ್ ಸ್ಟಾರ್ಟ್ ಆಗುತ್ತೆ ಸರ್ ಬೀದರ್ ಅಲ್ಲಿ. Yes, sir. ಬೀದರ್ ಅಲ್ಲಿ ಇದು ಒಂದ್ ನೆನ್ಪಿಟ್ಕೊಳ್ಬೇಕು. Yes, sir. ಸರ್, ಗುರು ಅಂಗದ್ ಸರ್ ಗುರುಮುಖ ಲಿಪಿ ಅಂತ ನೀಡ್ತಾರೆ ಸರ್. ಹಾ ಸರ್. ಲಿಪಿ ಸರ್, ಪಂಜಾಬಿ ಭಾಷೆಯನ್ನು ಯಾವ ಲಿಪಿಯಲ್ಲಿ ಬರೀತಾರೆ ಅಂತಂದಾಗ ಗುರುಮುಖಿ ಲಿಪಿ ಸರ್. ಓಕೆ. ಗುರುಮುಖಿ ಲಿಪಿಯಲ್ಲಿ ಬರೀತಾರೆ ಸರ್. ಸರ್, ಇನ್ನೇನ್ ಕೇಳ್ತಾರೆ, ರಾಮದಾಸರು ಇವ್ರು ಏನ್ ಮಾಡ್ತಾರೆ ಸರ್, ಗೋಲ್ಡನ್ ಟೆಂಪಲ್ ಅಂತ ಕಟ್ತಾರೆ ಸರ್. ಸ್ವರ್ಣ ಮಂದಿರ. ಸ್ವರ್ಣ ಮಂದಿರದಲ್ಲಿ ಸ್ವರ್ಣ ಮಂದಿರಕ್ಕೂ ಅಡಿಪಾಯ ಹಾಕ್ತಾರೆ, ಅಮೃತಸರಕ್ಕೂ ಅಡಿಪಾಯ ಹಾಕ್ತಾರೆ ಸರ್. ನಮ್ ಹುಡುಗರಲ್ಲಿ ಕನ್ಫ್ಯೂಸ್ ಆಗೋದೇನಂದ್ರೆ ಸರ್, ಗೋಲ್ಡನ್ ಸಿಟಿ ಆಫ್ ಇಂಡಿಯಾ ಅಂತ ಕೇಳಿದಾಗ ಅಮೃತಸರಕ್ಕೆ ಹೋಗ್ಬಿಡ್ತಾರೆ ಸರ್. ಬಟ್ ಅಲ್ಲ ಸರ್, ರಾಜಸ್ಥಾನದ ಜೈಸಲ್ಮೇರ್ಗೆ ಹೋಗ್ಬೇಕು. ಗೋಲ್ಡನ್ ಟೆಂಪಲ್ ಎಲ್ಲಿ ಐತೆ ಅಂತಂದ್ರೆ ಅಮೃತಸರ ಅಂತ ಹೇಳ್ಬೇಕು. ಎಸ್ ಸರ್. ಇವತ್ತಿಂದ ಕ್ಲಾಸ್ ಅಲ್ಲಿ ಏನಂತಂದ್ರೆ ಇಂಪಾರ್ಟೆಂಟ್ ಆಗಿರುವಂತ ಏನೇನ್ ಕೇಳಿದ್ರಲ್ಲ ಅದನ್ನ ಮಾತ್ರ ಹೇಳಿದೀವಿ. ಸೊ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಲೆವೆಲ್ ಅಲ್ಲಿ ಕ್ವಶನ್ಸ್ ಕೇಳಿದನ್ನ ಜಸ್ಟ್ ಆನ್ಸರ್ ಹೇಳಿದೀವಿ. ಮತ್ ನೆಕ್ಸ್ಟ್ ನಮ್ಮಲ್ಲಿ ಏನಂತಂದ್ರ ಅಮೃತ ಅಕಾಡೆಮಿಯಲ್ಲಿ ಎಕ್ಸ್ಪರ್ಟ್ ಕಡೆಯಿಂದ ಏನಂತಂದ್ರೆ ಅದನ್ನ ಮೆಂಟಲ್ ಎಬಿಲಿಟಿ ಕೂಡ ಬಿಡಿಸುವಂತ ಪ್ರಯತ್ನ ಮಾಡಿಸ್ತೀವಿ ಅಂತ. ಆಲ್ ದ ಬೆಸ್ಟ್. ಮತ್ತೆ ಕಲ್ಯಾಣ ಕರ್ನಾಟಕ ಎಕ್ಸಾಮ್ ಯಾರು ಬರಿತಾ ಇದೀರಲ್ಲ ನೆಕ್ಸ್ಟ್ ಅವ್ರಿಗೆ ಮತ್ತೆ ಏನಂತಂದ್ರೆ ಶುಭವಾಗಲಿ. ನೆಕ್ಸ್ಟ್ ನೈಟ್ ಮತ್ತೆ HK ಪೇಪರ್ ಅನ್ನು ಕೂಡ ನಾವು ಬಿಡಿಸುವಂತ ಕೆಲಸ ಮಾಡ್ತೀವಿ. ಮತ್ತೆ ಏನಂತಂದ್ರ 7 ಗಂಟೆಗೆ ಏನಂತಂದ್ರೆ HK ಪೇಪರ್ ನಾವು ಸಾಲ್ವ್ ಮಾಡ್ಕೊಡ್ತೀವಿ. ವಿದ್ಯಾರ್ಥಿಗಳೇ, ನಮ್ಮ ಸುನಿಲ್ ಸರ್ ಅವರು ಎಷ್ಟು ಸರಳವಾದಂತಹ ವಿಷಯಗಳನ್ನ ಸರಳವಾಗಿ ನಿಮಗೆ ತಿಳಿಯಲು ಕೊಟ್ಟರು. ಅನೇಕ ವಿಚಾರಗಳನ್ನ ನಮ್ಮ ಅಂಕುಶ್ ಸರ್ ಅವರು ಮತ್ತು ನಮ್ಮ
ಡೈರೆಕ್ಟರ್ ಆದಂತ ಸುರೇಶ್ ಸರ್ ಅವರು ಕೂಡ ಅನೇಕ ಪ್ರಶ್ನೆಗಳನ್ನ ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಹೋದ್ರು. ಅತ್ಯಂತ ಉತ್ತಮವಾಗಿ ರೀತಿಯಲ್ಲಿ ನಿಮಗೆಲ್ಲವೂ ಕೂಡ ಕ್ಲಾಸ್ಗಳನ್ನ ನಮ್ಮ ಅಮೃತ ಅಕಾಡೆಮಿ ಆಗಿರ್ಬೋದು ಮತ್ತು ನಮ್ಮ ಸುನಿಲ್ ಸರ್ ಅವರ ಒಂದು ಟೆಲಿಗ್ರಾಮ್ ಅಥವಾ ಅವರ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಕ್ಲಾಸ್ಗಳನ್ನ ಮಾಡ್ತಾ ಇದೀವಿ. ದಯವಿಟ್ಟು ಇಂಥ ಕ್ಲಾಸ್ಗಳನ್ನ ಕೇಳ್ತಾ ಹೋಗ್ರಿ. ಅತ್ಯಂತ ಸುಲಭವಾಗಿರೋ ಪ್ರಶ್ನೆಗಳಿದಾವೆ ಸರ್, ಇಲ್ಲಿ ಹೌದೌದು ತಪ್ಪಷ್ಟು sir. ಪ್ರಶ್ನೆಗಳಿಲ್ಲ ಸರ್. ಸ್ವಲ್ಪ ನೀವು ಓದಿದ್ರೆ ಹೇಳಿದ್ರೆ ನಾವು ಯಾವಾಗ ಓದಿದೀವಿ ಒಂದೊಂದು ಬರ್ತಾ ಹಾ. ಇದಾವೆ ಸರ್. ಅಲ್ಲ sir, ರೆಗ್ಯುಲರ್ ನೀವು ಹೇಳಿದ್ರೆ ಓದಿದವ್ರಿಗೆ ಏನ್ ಮ್ಯಾಟ್ರೇ ಇಲ್ಲ ಸರ್, ಸರ್. ನೀವು ಹೇಳಿದ್ರೆ ಒಂದು ಗೊತ್ತಾದ್ರೆ ಸಾಕು ಸರ್, ಆನ್ಸರ್ಗಳನ್ನ ಮಾಡ್ಬೋದು. ಬಂದ್ಬಿಡು. ಇದು ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಇದು ಕಲಿಬೇಕಾಗಿರುವಂತದ್ದು. Yes. ರೈಟ್ ಸರ್, ಶುಭವಾಗ್ಲಿ, ಆಲ್ ದ ಬೆಸ್ಟ್. ಮತ್ತೆ ರಾತ್ರಿ ಇನ್ನೊಂದು ಪೇಪರ್ ಒಂದಿಗೆ ಬರ್ತೀವಿ ಅಂತ. ಧನ್ಯವಾದಗಳು. Okay, ಧನ್ಯವಾದಗಳು.